कर्मरताय च भजतां कल्पवृक्षाय नमतां कामधेनवे। ಇದು ನಾನು ಮುಟ್ಟಿದ ಮೀನು, ಇದು ನನಗೆ ಸೇರ್ಬೇಕು. ನೀನ್ ಮುಟ್ಟಿದ ಮೀನು ನಿಂದಾಗ್ಬೇಕಾ? ಎಲ್ಲ ದೋಣಿ ಮೀನು ನಿಂದೆ ಆಗ್ಬಿಟ್ರೆ ನಾವೆಲ್ಗ ಹೋಗ್ಬೇಕು? ಈ ವೆಂಕಣ್ಣ ಮುಟ್ಟಿದ ಮೇಲೆ ಮುಗೀತು. ಹೆಚ್ಚಿಗೆ ಮಾತಾಡಿದ್ರೆ ಮಗನೇ ಅಲ್ಲು ಉತ್ತರಿಸ್ಬಿಡ್ತೀನಿ. ನೀನೇನ್ ಡಿಸೋಜ ಮಗನ ನಮ್ಮೇಲೆ ಹಕ್ಕು ಚಲಾಯಿಸಕ್ಕೆ? ನೀನು ಬುದ್ಧಿ ಕಲ್ಸಕ್ಕೆ ಆ ನಮ್ ಕೃಷ್ಣನೇ ಬರ್ಬೇಕು. ಕೃಷ್ಣ ಬಂದ್ರ ಮೀನ್ ತುಂಬ್ಕೊಳ್ರಿ. ಕೃಷ್ಣನಾದ್ರೂ ಬರ್ಲಿ ಕಂಸನಾದ್ರೂ ಬರ್ಲಿ ಏನ್ ಮಾಡ್ತಾನೆ ಅಂತೀಯ? ಕೃಷ್ಣ ಬಂದ್ರೆ ಇದನ್ನೇ ಕಣ ಮಾಡೋದು. ಅಲ್ರಪ್ಪ, ಒಂದೇ ಹಳ್ಳಿ ಮಕ್ಕಳು ಹಿಂಗ್ ಗುದ್ದಾಡ್ತಿದ್ರೆ ಒಂದಾಗಿರಕ್ಕಾಯ್ತದ? ಕೆಟ್ಟದನ್ನ ಒಳ್ಳೇದನ್ನ ಕೂತ್ ಮಾತಾಡೋದಕ್ಕೆ ನಾವಿಲ್ವಾ? ಅದಣ್ಣ, ನಿನಗೆ ನನ್ನ ಬಗ್ಗೆ ಚೆನ್ನಾಗ್ ಗೊತ್ತು. ನಾನು ಯಾವತ್ತು ಅನ್ಯಾಯಕ್ಕೆ ಹೋಗೋನಲ್ಲ, ಅನ್ಯಾಯ ಅನ್ಕೊಂಡ್ರೆ ಸುಮ್ಮನೆ ಬಿಡೋನಲ್ಲ. ಏನ್ ಅನ್ಯಾಯ ಕಂಡೆ? ನಾನ್ ಮುಟ್ಟಿದ ಮೀನು ನನ್ಗೆ ಬೇಕು ಅಂದೆ. ತಪ್ಪೇ ಕಣ. ಬರ ಮೀನಲ್ಲ, ನೀನ್ ಒಬ್ಬನೇ ಗುದ್ಗೆ ಹಿಡಿದ್ರೆ ಇವ್ರು ಬದುಕದಂಗೆ. ಇವ್ರ ಮಕ್ಳು ಮರಿ ಗಂಜಿ ಕುಡಿಯೋದು ಬೇಡ. ನೋಡು ವೆಂಕಣ್ಣ, ಎಲ್ಲ ಮೀನು ನೀನೇ ಕೊಂಡ್ಕೊಂಡ್ರೆ ಹೆಂಗ ಮಾರಾಯ? ಗಂಗಮ್ಮ ಕೊಟ್ಟದನ್ನ ಹಂಚ್ಕೊಂಡು ಊಟ ಮಾಡ್ಬೇಕು. ಏನು ಸಿಗ್ದಿದ್ರೆ ಎಲ್ರು ಹಸ್ಕೊಂಡಿರೋಣ. ಊರೊಬ್ಬ ಹತ್ರಕ್ ಬಂತು, ಒಬ್ರಿಗೊಬ್ರು ಗುದ್ದಾಡೋದ್ ಬಿಟ್ಟು ಒಟ್ಟಿಗಿರೋದು ನೋಡಿ. ಏ ಕೃಷ್ಣ, ಕೋಪ ಬಿಟ್ಟು ಕೈ ಕೊಡು. ಏ ವೆಂಕಣ್ಣ, ನೀನು ಕೈ ಕೊಡು. ಏನ್ ಮುಖ ನೋಡ್ತೀಯ? ಗಂಗೊಳ್ಳಿ, ಕುಂದಾಪುರ ತಾಲೂಕ್. ಏನು ನಿನ್ ಮಗಳಿಗೆ ತಾನೆ? ನೀವು ಸುಖವಾಗಿ ಊರು ಸೇರಿದ್ರಾ? ಅಳಿಯಂದ್ರು ಹೇಗಿದ್ದಾರೆ? ಊಟ ತಿಂಡಿ ಹೊತ್ತಿಗೆ ಸರಿಯಾಗಿ ಮಾಡು. ಈಗ ನೀನೊಬ್ಳೇ ಅಲ್ಲ, ಹೊಟ್ಟೆಲಿ ನನ್ ಮೊಮ್ಮಗ ಇದ್ದಾನೆ. ಹಬ್ಬಕ್ ಬರೋವಾಗ ಅಳಿಯಂದ್ರನ್ನ ಕರ್ಕೊಂಡು ಬಾ. ಬರೋಕ್ ಮುಂಚೆ ಕಾಗದ ಬರೀ. ಇತ್ತಿ ನಿಮ್ಮಮ್ಮ ತಿಮ್ಮಕ್ಕ. ಹಾ, ಸರಿನಾ? ಸರಿ ಕಣವ.
ಅಯ್ಯೋ ನಮ್ಮವ್ವ ನಾನು ಹೆಂಗ್ ನೆನ್ಸ್ಕೊಂಡ್ ಬನ್ನೋ ಹಂಗೆ ಬರ್ದಿದ್ಯಾ ನಿನಗ್ ದೇವ್ರು ಒಳ್ಳೆ ಗಂಡನ್ ಕೊಡ್ಲಿ ಕಣವ. ಅಯ್ಯೋ ನಾನ್ ಚೆನ್ನಾಗ್ ಓದಿ ನಮ್ ಹಳ್ಳಿಗೆ ಟೀಚರ್ ಆಗಿ ಬಂದು ನಿಮ್ಮೆಲ್ರಿಗೂ ಅಕ್ಷರ ಕಲ್ಸ್ಕೊಡ್ತೀನಿ. ಆಮೇಲೆ ನನ್ ಮದ್ವೆ. ಬರ್ತೀನಿ ಕಣವ. ಕೊಡು. ಗಂಗಾ ಏನಪ್ಪಾ? ಕಾಲೇಜ್ ಗೊತ್ತಾಗ್ಲಿಲ್ವೇನಮ್ಮ? ಆಯ್ತಪ್ಪ, ಇದೊಂದೇ ಲೆಟ್ರು ಬಂದ್ಬಿಟ್ಟೆ. ಟಿಫನ್ ಬಾಕ್ಸ್ ತಿಂಡಿ ಹಾಕೋಬ. ಹಾ ಸರಿ. ದಿನವೆಲ್ಲ ನಿಮ್ದೇ ಆಗೋಯ್ತು. ನಾನ್ ಓದೋ ಹಾಗೂ ಇಲ್ಲ, ಬರೆಯೋ ಹಾಗೂ ಇಲ್ಲ. ಸುಳ್ಳು ಹೇಳ್ಬೇಡ ಗಂಗಾ. ದಿನ ನೀನ್ ಲೆಟರ್ ಬರೀತಾ ಇಲ್ವಾ, ಓದ್ತಾ ಇಲ್ವಾ? ಹೌದು, ಪರೀಕ್ಷೆಲಿ ಇದನ್ನೇ ಕೊಡೋದು. ಹೌದಾ? ಎಲ್ಲೋಗ್ತಾ ಇದೀಯಾ? ಇನ್ಮೇಲೆ ಬರೋರ್ಗೆಲ್ಲ ನೀನೇ ಲೆಟ್ರ್ ಬರಿ. ಸರಿ ಹೋಯ್ತು. ನನಗ್ ಬರೆಯಕ್ ಬರಂಗಿದ್ರೆ ನಿನ್ನ ಹತ್ರ ನಾನೇ ಹಾಕಿ ಲೆಟರ್ನ ತಗೊಂಡ್ಬರ್ತಾ ಇದ್ದೆ. ಅದ್ಯಾರಪ್ಪ ನಿನಗ್ ಲೆಟ್ರ್ ಬರ್ದಿರೋರು? ನನ್ ಚಡ್ಡಿ ದೋಸ್ತೊಬ್ಬ ಲೆಟರ್ ಬರ್ದವನೆ. ಸರಿ, ಇದನ್ನೆಲ್ಲ ಇಟ್ಕೊಂಡಿರು. ನಾನ್ ಕಾಲೇಜ್ ಹೋಗಿ ಬಂದ್ಮೇಲೆ ನಿನಗೆ ಓದ್ ಹೇಳ್ತೀನಿ. ಕೂತ್ಕೊಳೆ. ಇವತ್ ನೀನ್ ಕಾಲೇಜ್ಗೆ ಹೋಗದೆ ಇದ್ರು ಚಿಂತೆ ಇಲ್ಲ. ಈ ಲೆಟರ್ ನಿನ್ ಜೀವನ ಸಾಗಿಸೋ ದೋಣಿ. ಏನಂದೆ? ನನ್ನ ಜೀವನ ದೋಣಿ. ಓದ್ರೆ ತಾನೇ ಗೊತ್ತಾಗೋದು. ಓದು. ನೀನಂತೂ ನನ್ ಬಿಡಲ್ಲ. ಆತ್ಮೀಯ ಗೆಳೆಯ, ನಾನೇ ನೀನು ತೋರಿಸಿದ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನನಗಂತೂ ತುಂಬಾ ಇಷ್ಟವಾಗಿದೆ. ಮುಂದಿನ ಭಾನುವಾರ ತಾಂಬೂಲ ಸಮೇತ ಬರ್ತಾ ಇದೀವಿ. ಹುಡುಗಿ ಮನೆಗೆ ತಿಳಿಸ್ಬಿಡು. ಹಾಗೆ ಹುಡುಗಿಗೂ ಒಂದ್ ಮಾತು ಹೇಳ್ಬಿಡು. ಮದುವೆ ಆದ್ಮೇಲೆ ಕಾಲೇಜಿಗೆ ಹೋಗೋ ಹಾಗಿಲ್ಲ. ಮುಂದಕ್ಕೋದೆ. ಮುಖ್ಯವಾಗಿ ಹಠಮಾರಿತನ, ಬಜಾರಿತನ ಇವನ್ನೆಲ್ಲ ಬಿಟ್ಟು ಮೈ ತುಂಬಾ ಸೀರೆ ಉಟ್ಟು ಗೌರಮ್ಮನ ಹಾಗಿರ್ಬೇಕು. ಕೃಷ್ಣ, ಇದು ನನಗೆ ಬರ್ದ ಹಾಗಿದೆಯಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ಟಿ ಯಾಕೆ ನೋಡ್ಕೋತೀಯ? ಮುಂದಕ್ಕೋದೆ. ನನ್ನ ಫೋಟೋನ ಜೊತೆಯಲ್ಲೇ ಕಳಿಸಿದ್ದೇನೆ. ಆ ಹುಡುಗಿಗೂ ತೋರ್ಸು. ಯಾವನಪ್ಪ ಈ ನಿನ್ ಚಡ್ಡಿ ದೋಸ್ತು? ಹಾಗ್ ಚಡ್ಡಿ, ಈಗ ಪ್ಯಾಂಟ್ ದೋಸ್ತ. ಹಿಂಗೆ ಚೆನ್ನಾಗಣ? ಯಾಕೆ? ನಿನ್ನ ಬಿಡಲ್ಲ. ಒಂದೇ ಒಂದ್ ಎತ್ತೀನಿ ಬಿಡೋ. ಕಾಲೇಜ್ ಗೊತ್ತಾಯ್ತು. ಹೋಗೆ ನೋಡಿ. ಬಾಯಿಲೆಲ್ಲ ಮಡಕೆ ಹಿಡ್ಕೊಬ. ಹೌದಾ? ಬೆಳಿಗ್ಗೆನೆ ಶುರು ಆಗೋಯ್ತಾ ನಿಮ್ದು? ಕಾಲೇಜ್ ಗೊತ್ತಾಗ್ಲಿಲ್ವೇನಮ್ಮ? ಇವತ್ ಕೃಷ್ಣನ್ ಹೊಡಿಯೋವರೆಗೂ ನಾನ್ ಕಾಲೇಜ್ ಹೋಗಲ್ಲ. ಕೃಷ್ಣ ಬಾರು. ಸುಮ್ಮನೆ ಮಾಮ, ಸ್ವಲ್ಪ ಓಡ್ಲಿ, ಮೈ ಆದ್ರೂ ಕರಗ್ಲಿ. ಏ ಕೃಷ್ಣ, ಒಂದೇ ಒಂದ್ ಎಡ್ತೀನಿ ಬಿಡೋ. ಇಲ್ಲಾಂದ್ರೆ ಊರ್ ಹಬ್ಬಕ್ ನಿನ್ ಜೊತೆ ನಾನ್ ಡಾನ್ಸ್ ಮಾಡಲ್ಲ. ಅಯ್ಯಪ್ಪ, ಅಂತ ಕೆಲಸ ಮಾತ್ರ ಮಾಡ್ಬೇಡಮ್ಮ ತಾಯಿ. ಗಂಗಾ ಮಾಯೆ, ಹೊಡ್ಕಬ. ಹೊಡಿಯೇ. ಅಪ್ಪ, ಅರೆ ಹೊಡಿಯ ಅಂದ್ರೆ ಹೊಡಿತೀನಿ. ನೀನ್ ಆ ಕಡೆ ತಿರ್ಕೋ. ಕಣ್ಮುಚ್ಚು. ಆ ನಮಸ್ಕಾರ ಚೆಂಗಪ್ಪ. ಓ ಬನ್ನಿ ಮುಖ್ಯಸ್ಥರೇ, ಬನ್ನಿ ಕೂತ್ಕೊಳ್ಳಿ. ನನ್ ಮಗಳು ಗಿರಿಜನ್ ಮದುವೆ 15ನೇ ತಾರೀಕು ಗೊತ್ತು ಮಾಡಿದೀನಿ. ನೀವು ತಪ್ಪದೆ ಬರ್ಬೇಕು. ಇದೇನ್ ಹಿಂಗ್ ಹೇಳ್ತಾ ಇದ್ದೀರಾ? ಊರ್ ಮುಖ್ಯಸ್ಥರ ಮಗಳ ಮದುವೆ ಅಂದ್ರೆ ಊರೇ ಸೇರ್ ಮಾಡೋದಲ್ವಾ? ನಿನ್ ಮಗಳ ಮದುವೆನು ಬೇಗ ಮಾಡಿ ಮುಗಿಸ್ಬಿಡು. ಆಯ್ತು, ಈ ವರ್ಷ ಪರೀಕ್ಷೆ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡಿದೀನಿ. ನಿನಗೇನ್ ಬಿಡು ಚೆಂಗಪ್ಪ, ನನ್ನಂಗೆ ಹುಡುನ್ ಹುಡ್ಕೋ ಚಿಂತೆ ಇಲ್ಲ. ನಿನ್ ತಂಗಿ ಮಗ ಕೃಷ್ಣ ನಿನ್ ಕೈಲೇ ಇದಾನೆ. ಯಾವಾಗ ಬೇಕಾದ್ರೆ ಆಗ ವಾಲ್ಗೆ ಊದ್ಸ್ಬೋದು ಅಲ್ವಾ? ನಾ ಬರ್ಲಾ? ಆಯ್ತು, ಹೋಗ್ ಬನ್ನಿ. ಯಾರಪ್ಪ ಬಂದಿದ್ದು? ಕೈಯಲ್ಲಿ ಲಗ್ನ ಪತ್ರಿಕೆ ಬೇರೆ ಇದೆ. ಊರ್ ಮುಖ್ಯಸ್ಥರು ಕಣಮ್ಮ. ಅವ್ರ ಮಗಳು ಗಿರಿಜಾಗೆ ಮದ್ವೆ ಗೊತ್ತು ಮಾಡಿದಾರಂತೆ. ಲಗ್ನ ಪತ್ರಿಕೆ ಕೊಟ್ಟು ಹೋದ್ರು. ಕೃಷ್ಣನ್ ಜೊತೆ ನಿನ್ ಮದ್ವೆ ಯಾವಾಗ ಅಂತ ನನ್ನನ್ ಕೇಳಿದ್ರು. ನಾನೇ ಪರೀಕ್ಷೆ ಆದ್ಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ನನ್ ಮದ್ವೆ ಬಗ್ಗೆ ನೀವೇ ಯೋಚನೆ ಮಾಡಿದ್ರೆ ಹೇಗೆ? ನಾನ್ ಯೋಚನೆ ಮಾಡೋದ್ ಬೇಡ್ವಾ? ಇದ್ರಲ್ಲಿ ಯೋಚನೆ ಮಾಡೋದೇನಮ್ಮ ಇದೆ? ಕೃಷ್ಣ ನಿನ್ನ ಅತ್ತೆ ಮಗ, ಅವನ್ಗೆ ಕೊಡ್ತೀನಿ ಅಂತ ನನ್ನ ತಂಗಿಗೆ ಮಾತ್ ಬೇರೆ ಕೊಟ್ಟಿದ್ದೀನಿ. ಅಪ್ಪ, ಕೃಷ್ಣ ನಾನು ಚಿಕ್ಕನ್ನಿಂದ ಒಟ್ಟಿಗೆ ಬೆಳೆದಿದ್ದೀವಿ. ನಮ್ಮಿಬ್ಬರಿಗೂ ಮದ್ವೆ ಮಾಡ್ಕೋಬೇಕು ಅಂತ ಯೋಚನೆನೇ ಬರ್ಲಿಲ್ಲ. ಕೃಷ್ಣ ಕೂಡ ಒಂದಿನೂ ನನ್ನ ಮದ್ವೆ ಆಗ್ತೀನಿ ಅಂತ ಮಾತೇ ಆಡಿಲ್ಲ. ದಯವಿಟ್ಟು ನೀವ್ ತಲೆ ಕೆಡಿಸ್ಕೋಬೇಡಿ. ನನಗ್ ಕಾಲೇಜ್ ಗೊತ್ತಾಯ್ತು, ಬರ್ತೀನಿ. ಗಂಟೆಗೆ ಒಂದ್ಸಲ ಟೀ ಕೇಳಕ್ಕಾಗುತ್ತೆ? ಬೇಗ ಒಂದ್ ಮದುವೆ ಮಾಡ್ಕೊಂಡು ನಿಮ್ಮ ಅಮ್ಮನಿಗೆ ಸ್ವಲ್ಪ ಆರಾಮ್ ಕೊಡೋಣ ಅಂತ ಏನಾದ್ರು ಇದೆಯೇನೋ ನಿನಗೆ? ಅಯ್ಯ, ಸ್ವಲ್ಪ ತಡ್ಕೊಳಮ್ಮ. ನಿನಗೆ ತಕ್ಕನಾದ ಸೊಸೆನ ಹುಡುಕ್ತಾ ಇದೀನಿ. ಇನ್ನು ಏನೋ ಹೊಸದಾಗಿ ಹುಡುಕ್ತಾ ಇದ್ದೀನಿ ಅಂತ? ನಮ್ಮ ಅಣ್ಣನ ಮಗಳು ಗಂಗಾ ಇಲ್ವಾ? ಅವಳಿಗೇನಾಗಿದ್ಯೋ ಕಮ್ಮಿ? ಅವಳಿಗೇನು ಕಮ್ಮಿ ಇಲ್ಲಮ್ಮ. ಕಮ್ಮಿ ಆಗಿರ್ತಾರ ನನಗೆ. ನಿನ್ಗೇನಾಗಿದ್ಯೋ ಕಮ್ಮಿ? ಕೈ ಸೊಟ್ಕಿದ್ಯಾ, ಕಾಲ್ ಸೊಟ್ಕಿದ್ಯಾ? ಎಲ್ಲ ನೆಟ್ಟಿಗೆ ಇದೆಯಮ್ಮ. ಆದ್ರೆ ಅವಳನ್ನ ಮದುವೆ ಮಾಡ್ಕೊಳಕ್ ನನ್ಗೆ ಹೋಗ್ತಿಲ್ಲ ಅಷ್ಟೇ. ಯಾಕೋ? ಅಮ್ಮ, ಅವಳು ಕಾಲೇಜಲ್ಲಿ ಓದ್ತಿರೋ ಹುಡುಗಿ. ನನಗೆ ನೀರ್ ಗಿಳಿಯಕ್ ಒಂದು ಸ್ವಂತ ದೋಣಿ ಇಲ್ಲ, ಮೀನ್ ಹಿಡಿಯಕ್ ಒಂದು ಸ್ವಂತ ಬಲೆ ಇಲ್ಲ. ಕಾಲ ಪೂರ್ತಿ ಇನ್ನೊಬ್ಬನ ಹತ್ರ ಕೂಲಿ ಕೆಲಸ ಮಾಡ್ಕೊಂಡ್ರದೇ ಆಗೋಯ್ತು ನಾವು. ಹಾಗಾದ್ರೆ ಗಂಗನ್ ಮೇಲೆ ಆಸೆ ಇಲ್ವೇನೋ ನಿನ್ಗೆ? ಆಸೆನಾ? ಪ್ರಾಣನ ಇಟ್ಕೊಂಡಿದ್ದೀನಮ್ಮ. ಮತ್ತೇನೋ ನಿನ್ ರಾಗ? ಅಮ್ಮ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋವರೆಗೂ
ಈ ಮದುವೆ ವಿಚಾರನ ಅವಳ ಹತ್ರ ನಾನು ಮಾತಾಡಲ್ಲ. ನೀ ಇದೆಲ್ಲ ಮಾಡ್ಕೊಂಡ್ ಬರಷ್ಟರಲ್ಲಿ ಅವಳು ಇನ್ನೊಬ್ಬರ ಮನೆ ಸೊಸೆ ಆಗಿರ್ತಾಳೆ ಅಷ್ಟೇ. ಹೋಗ, ನಿನ್ ಹತ್ರ ಏನ್ ಮಾತು? ಸೊಸೆ ಬೇಕಾಗಿರೋದು ನನ್ಗೆ. ನಾನು ಇವತ್ತೇ ನಮ್ಮ ಮನೆ ಹತ್ರ ಹೋಗಿ ಮದುವೆ ವಿಷಯ ಮಾತಾಡಿ ಮುಂದಿನ ಭಾನುವಾರನೇ ವಿಳ್ಳಿ ಶಾಸ್ತ್ರ ಮಾಡಿಸ್ತೀನಿ. ಅಮ್ಮ ಸ್ವಲ್ಪ ಕೂತ್ಕೋ. ಅಮ್ಮ, ನೀನ್ ಎಂತ ಸ್ವಾಭಿಮಾನದ ಹೆಣ್ಣು. ನೀನ್ ಯಾರು? ಗಂಡಿನ ಅಮ್ಮ. ನೀನೋಗಿ ಹೆಂಡ್ ಕೇಳ್ಬೇಕಾದ್ರೆ ಎಷ್ಟು ಗತ್ತಿರ್ಬೇಕು, ಎಷ್ಟು ಜಬರ್ದಸ್ತ್ ಇರ್ಬೇಕು ಅಲ್ಲ ಮತ್ತೆ. ಅದಕ್ಕೋಸ್ಕರ ಹೇಳೋದು, ಅಲ್ಲಿವರೆಗೂ ಸ್ವಲ್ಪ ಕಾಯಿ. ಎಲ್ಲಿವರೆಗೂ? ಅದೇ ಜಬರ್ದಸ್ತ್ ಬರೋವರೆಗೂ ನೋಡು. ಹೌದಾ ಸರ್? ಓಕೆ ಓಕೆ. ನೀನು ಅರ್ಜೆಂಟಾಗಿ ಬರಕ್ಕೆ ಹೇಳಿ ಕಳ್ಸೋದಂತೆ. ಮೋಹನ್ ದಾಸ್, ಹೇಳೋದನ್ನೇ ಮರ್ತಿದ್ದೆ. ನನ್ನ ಮಗ ಸನ್ನಿ ಬಾಂಬೆ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾನೆ. ಏರ್ಪೋರ್ಟ್ ಕಾರ್ ಕಳಿಸಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ನಿಮ್ ಮಗ ಸನ್ನಿ ಫಾರಿನ್ ನಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರಲ್ಲ ಸರ್? ಹೇಳಿದ್ದೆ. ಈಗ ನಾನೇ ಅವನ್ನ ಕರ್ಸ್ಕೊತಾ ಇದ್ದೀನಿ. ಹೇಳ್ದಷ್ಟು ಕೆಲಸ ಮಾಡ್ರಿ. ಸಾರಿ ಸರ್. ವೆರಿ ಸಾರಿ. ಯಾರಂತ ತಿಳ್ಕೊಂಡಿದ್ದೆ ಅವ್ರನ್ನ? ಸುಧಾಕರ್, ನೀವು ಹೋಗು. ಸರ್, ಇವಳನ್ನ ಸುಮ್ಮನೆ ಬಿಡು. ಸುಧಾ, ನೀವು ಹೋಗು. ಸಾರಿ, ನಿಮ್ಗೆ ಹೀಗಾಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ನೋಡಿ, ನಿಮ್ ಸೈಕಲ್ಗೆ ಏನಾದ್ರೂ ಜಖಮ್ ಆಗಿದ್ರೆ ನಮ್ಮ ಆಫೀಸಿಗೆ ಬಂದು ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಬೈ ದ ಬೈ, ನನ್ನ ಹೆಸರು ಸನ್ನಿ, ಶಿಪ್ಪಿಂಗ್ ಕಂಪನಿ ಓನರ್ ಡಿಸೋಜಾ ಅವ್ರ ಮಗ. ಸನ್ನಿ, ನೀನು ಈ ಊರಿನ ಜನದ ಜೊತೆ ಜಾಸ್ತಿ ಬೆರಿಬೇಡ. ನನ್ನ ಘನತೆ ಗೌರವ ಎಷ್ಟಿದೆ ಅಂದ್ರೆ ಹೇಳ್ತಿರೋದು. ಒಂದರ್ಥದಲ್ಲಿ ಈ ಇಡೀ ಊರ ನನ್ನ ಕೈಲಿದೆ. ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾಳೆ ನೀನ್ ನನ್ನ ಸ್ಥಾನದಲ್ಲಿ ಕುಳಿತು ವ್ಯವಹಾರ ಮಾಡ್ಬೇಕಾದವನು. ಯಾರ್ಯಾರನ್ನ ಎಲ್ಲೆಲ್ಲಿಡ್ಬೇಕು ಅಂತ ನೀನ್ ತಿಳ್ಕೋಬೇಕು. ಈ ಊರಿನ ಜನ ದಿನಗೂಲಿ ಮಾಡಿದ್ರು ದಿಮಾಕ್ನಲ್ಲಿ ಏನ್ ಕಡಿಮೆ ಇಲ್ಲ. ಐ ಹೇಟ್ ದಿಸ್ ಪೋರ್ ಕ್ಲಾಸ್. ಡ್ಯಾಡ್, ನೀವು ಮಾನವೀಯತೆಯಿಂದ ಮಾತಾಡ್ತಾ ಇಲ್ಲ, ಯಾವುದೋ ಜಿದ್ದನ್ ಸಾಸೋ ಹಾಗೆ ಮಾತಾಡ್ತಾ ಇದ್ದೀರಾ. ಬಡವರು ಅಂದ್ರೆ ಎಲ್ರಿಗೂ ಅನುಕಂಪ ಬರುತ್ತೆ, ಆದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಎಸ್, ನನ್ನಲ್ಲಿ ಅನುಕಂಪ ಸತ್ತೋಗಿದೆ. ಈ ಹಳ್ಳಿ ಜನ ನನ್ನ ನೆಮ್ಮದಿನ ಹಾಳು ಮಾಡ್ಬಿಟ್ರು. ಡ್ಯಾಡ್, ಈ ಹಳ್ಳಿ ಜನ ನಿಮ್ಮ ನೆಮ್ಮದಿನ ಹಾಳು ಮಾಡುವಂಥದ್ದು ಏನ್ ಮಾಡಿದ್ರು? ಸನಿ, ಆ ಹಳೆದನ್ನೆಲ್ಲ ನೆನ್ಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡು, ಆ ನೋವು, ಆ ಜಂಜಾಟ ನನಗ್ ಮಾತ್ರ ಇರ್ಲಿ. ನೀನ್ ನಗ್ನಗ್ತಾ ಸುಖವಾಗಿರ್ಬೇಕು ಅನ್ನೋದು ಒಂದೇ ನನ್ನ ಆಸೆ. ಒಂದ್ ತಿಂಗಳು ನೀನು ನಮ್ಮ ಮ್ಯಾನೇಜರ್ ಮೋಹನ್ ದಾಸ್ ಜೊತೆ ಸುತ್ತಾಡಿ ಈ ಸಮುದ್ರ, ಹಡಗು, ದೋಣಿ, ಎಕ್ಸ್ಪೋರ್ಟ್ ವ್ಯವಹಾರ ಎಲ್ಲ ಫಾಲೋ ಮಾಡಿ ತಿಳ್ಕೊ. ಆಮೇಲೆ ನೀನೇ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ನನಗೆ ರೆಸ್ಟ್ ಕೊಡು. ಓಕೆ ಡ್ಯಾಡಿ? ಗುರುವೆ, ಯಾಕೆ ಹಿಂಗ್ ತೆಂಗಿನ ಮರಕ್ಕೆ ತಲೆ ತಗಲಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ನಾವಿಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡದೆ ವಾಸಿ. ಯಾಕೆ ಗುರು? ಡಿಸೋಜ ಆಸ್ತಿಗೆಲ್ಲ ಯಾರು ದಿಕ್ಕಿಲ್ಲ, ನಾನೇ ವಾರಸ್ದಾರ ಅನ್ಕೊಂಡಿದ್ದೆ. ಆದ್ರೆ ಬಂದ್ಬಿಟ್ಟಿದ್ದಾನಲ್ಲ ಆಸ್ತಿ ಹಕ್ಕದಾರ. ಇನ್ಮೇಲೆ ನಮ್ ಬ್ಲಾಕ್ ಮಾರ್ಕೆಟ್, ವೈಟ್ ಮಾರ್ಕೆಟ್ ಕತೆ. ಪಿಂಟೋ, ನಾಳೆ ಇನ್ಸ್ಪೆಕ್ಷನ್ಗೆ ಸನ್ನಿ ಬರ್ತಾ ಇದ್ದಾನೆ. ನಮ್ ಬ್ಲಾಕ್ ಮಾರ್ಕೆಟಿಂಗ್ ವ್ಯವಹಾರ ಎಲ್ಲ ಇನ್ನೊಂದು ವಾರ ಬಂದಂತ ನಮ್ ಜನಕ್ಕೆ ಹೇಳ್ಬಿಡು. ಹಾಗೆ ಆ ಚಿಕ್ಕ ಯಜಮಾನ್ರಿಗೆ ಇನ್ನೊಂದು ವಾರದಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಗುರುವೆ, ತಾಲೆ ಅಂದ್ರೆ ನಿಂದ ನೋಡು ತಲೆ. ತಾಲೆ ಸರಿ ಇರ್ಬೇಕು ಅಂದ್ರೆ ತಗಲ್ಸಿ ಇದನ್ನ. ಸರ್, ನಮ್ಮಲ್ಲಿ ಎಷ್ಟು ಹಡಗು ಎಷ್ಟು ದೋಣಿ ಇದೆ ಅಂತ ತೋರಿಸ್ತೀನಿ ಸರ್. ಮಿಸ್ಟರ್ ಮೋಹನ್ ದಾಸ್ ಸರ್, ಈ ಹಡಗು, ದೋಣಿ, ಕೆಲಸವರು ಇದೆಲ್ಲ ನೀವೇ ನೋಡ್ಕೊಳ್ಳಿ. ನನಗೆ ಸಿಂಪಲ್ ಲೈಫ್ ಅಂದ್ರೆ ತುಂಬಾ ಇಷ್ಟ. ಆಡಂಬರ ಅಂತಸ್ತು ಮಾಡ್ಕೊಂಡು ದುಡ್ಡಿನ ಹಾಸಿಗೆಲ್ ಮಲಗೋದಕ್ಕೆ ನನಗಿಷ್ಟ ಇಲ್ಲ. ಮೋಹನ್ ದಾಸ್ ಸರ್, ನಾನು ಹೀಗೆ ಸುತ್ತಾಡ್ಕೊಂಡ್ ಬರ್ತೇನೆ. ಹಾ. ನೀವು ನಿಮ್ಮ ವ್ಯವಹಾರನೆಲ್ಲ ಮುಗಿಸಿ. ಆಯ್ತು ಸರ್. ನೀವು ಚೆನ್ನಾಗಿರ್ಬೇಕು.
ಗುರು ನೀವ್ ಅನ್ಕೊಂಡಿದ್ದೇ ಬೇರೆ ಈಗ ಆಗಿದ್ದೇ ಬೇರೆ. ಪಿಂಟೋ, ಆ, ನಮ್ಮ ಯಜಮಾನರ ರೂಟೇ ಬೇರೆ. ನಮ್ ದಾರಿಗೆ ಯಾವ ಅಡ್ಡಿನೂ ಇಲ್ಲ. ಸುಲಭವಾಗಿ ಅವನ್ ಬುಟ್ಟಿಗೆ ಹಾಕೋಬಹುದು. ಅಮ್ಮ ಕಾಲ ಸ್ವಲ್ಪ ನೀರು ಕೊಡಮ್ಮ. ಗಂಗಾ ಮನೆಗೆ ಹೋಗಿ ಅಲ್ಲೇ ಕಾಲ್ ತೊಳ್ಕೊಂಡ್ ಬರ್ಬೇಕಿತ್ತು. ಏನಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಮತ್ತಿನೇನು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲವರು ದೇವ್ರ ಮುಖ ನೋಡ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ಹೆತ್ತ ತಾಯಿ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ನೀನು ಇದೆರಡನ್ನು ಬಿಟ್ಟು ಇನ್ನು ತಾಳಿನೇ ಕಟ್ಟಿರೋ ನಿನ್ ಭಾವಿ ಪತ್ನಿ ಮುಖ ನೋಡ್ಕೊಂಡು ಹೋಗ್ತೀಯಲ್ಲ. ಈಗ್ಲೇ ಹೀಗೆ, ನಾಳೆ ನನ್ ಪಾಡು ಅಷ್ಟೇ. ನಿನ್ ಬಾಯಿಂದ ಈ ತರ ಮಾತು ಬರ್ಬೋದಾ? ತಾಯಿಗಿಂತ ದೇವ್ರುಂಟಾ? ತಾಯಿನೇ ದೇವ್ರು, ತಾಯಿನೇ ಸರ್ವಸ್ವ, ತಾಯಿನೇ ಎಲ್ಲಾ ಗಣ. ಸಾಕ್ ಸುಮ್ನಿರೋ ನೀನ್ ಹೋಗ್ಲಿಕ್ಕೆನಾ? ಮದ್ವೆಗ್ ಮುಂಚೆ ತಾಯಿನೇ ದೇವ್ರು, ತಾಯಿನೇ ಸರ್ವಸ್ವ. ಮದ್ವೆ ಆದ್ಮೇಲೆ ಹೆಂಡ್ತಿನೇ ದೇವ್ರು, ಹೆಂಡ್ತಿನೇ ಸರ್ವಸ್ವ. ಆಮೇಲೆ ತಾಯಿ ಒಬ್ಳಿದ್ದಾಳೆ ಅನ್ನೋದನ್ನ ನಾವು ಜ್ಞಾಪಿಸ್ಬೇಕು ಅಷ್ಟೇ. ನೋಡಮ್ಮ, ನಿನ್ ಮಗನ್ ಮೇಲೆ ನಿನ್ಗೆ ಇಷ್ಟೊಂದು ಅನುಮಾನ ಇದ್ರೆ ನನಗ್ ಮದ್ವೆನೇ ಬೇಡ. ನನಗ್ ನಮ್ಮಮ್ಮ ಯಾವಾಗ ನಗ್ನಗ್ತಾ ಇರ್ಬೇಕು. ಮದ್ವೆನೂ ಬೇಡ, ಏನ್ರು ಬೇಡ. ಹೋಗ್. ಹಂಗಲ್ ಓದಡ್ಡ, ಮೊಮ್ಮಕ್ಕಳನ್ನ ಹೆತ್ತು ಹೆಂಡತಿ ಜೊತೆ ಸಂತೋಷವಾಗಿರೋದನ್ನ ನೋಡೋದಕ್ಕೆ ಆಸೆ ಪಡ್ತಾರೆ ತಾಯಂದ್ರು. 3 ಹೊತ್ತು ಗಂಗಾ ಗಂಗಾ ಅಂತ ಅವಳ ಹಿಂದೆನೆ ಸುತ್ತಿಯಲ್ಲ, ನಿಮ್ಮ ಅಮ್ಮನ ಮೇಲೂ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನೋಡೋಣ ಅಂತ ಕೇಳಿದ್ನಪ್ಪ. ಹಂಗ ಅಮ್ಮ, ಅದೇನೋ ಗೊತ್ತಿಲ್ಲಮ್ಮ. ಅವಳ ಮುಖ ನೋಡ್ಕೊಂಡು ಅವಳ ಕೈ ಒಂದು ಗ್ಲಾಸ್ ಟೀ ಕುಡ್ಕೊಂಡು ಸಮುದ್ರಕ್ಕೆ ಹೋದ್ರೆ
ಬಾಲೆ ತುಂಬಾ ಮೀನು. ಹೌದಾ ಹ್ಮ್. ಹಂಗಾರೆ ಒಂದ್ ಕೆಲ್ಸ ಮಾಡು, ಬೇಗ ಅವಳ ಮದುವೆ ಮಾಡ್ಕೊಂಡು ಅವಳ ಸಮುದ್ರ ಕರ್ಕೊಂಡು ಹೊಟ್ಟೋಗು. ದೋಣಿ ತುಂಬಾ ಮೀನ್ ಸಿಗುತ್ತೆ. ಅದಕ್ಕೆ ನಮ್ಮ ಹಗಲು ರಾತ್ರಿ ಕಷ್ಟಪಡ್ತಾ ಇದೀನಿ. ಕಮ್ಮಿ ಹಣನ 10 ಲಕ್ಷ ರೂಪಾಯಿ ಅಷ್ಟು ಸೇರ್ಸಾದ್ಮೇಲೆ ಆಹಾ ಅವಳನ್ನ ಮದುವೆ ಮಾಡ್ಕೊಂಡು ನೀನ್ ಕೈಲಿ ತಂದು ಒಪ್ಪಿಸ್ಬಿಡ್ತೀನಿ. ನನ್ ಕೈಲಿ ಬಿಸ್ಬಿಡ್ತೀಯಾ? ನಿಜ? ಆಮೇಲೆ ಕೇಳ್ಬಾರ್ದು. ಕೇಳಲ್ಲ. ಮಾ 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 ನೋಡು. ವಾಮ ಬೇಡ, ಮದುವೆ ಬೇಡ ವಾಮ. ಕೊಡ್ತೀನಿ ಬೇಡಮ್ಮ. ಕೊಡ್ತೀನಿ ಬಾರ. ಸರಿ ಊಟಕ್ ಬಾರ, ಎದ್ ಬಾರ. ಏನಮ್ಮ ನಾನು ಇಟ್ಟು ಗೋಳಿ ಕೂತ್ಯ. ಯಾಕೆ ಸೈಕಲ್ ತರ್ಲಿಲ್ವಾ? ಇಲ್ಲ ಕಣೆ, ನನ್ ಸೈಕಲ್ 2 ಟೈರ್ ಪಂಚರ್ ಆಗ್ಬಿಟ್ಟಿದೆ. ಇಲ್ಲಿಗಪ್ಪ ಗಂಗೊಳ್ಳಿ ಕೊಡಿ ಸರ್. ಇಲ್ಲಿಗಮ್ಮ ಬರುವಂತೆ. ಎಲ್ಲಿಗಮ್ಮ ಎಲ್ಲಿಗಮ್ಮ ನೀವು? ಉಳ್ಳಾಳ. ಎಲ್ಲಿಗೆ ಸರ್? ಉಲ್ಲಾಳ. ಎಲ್ಲಿಗಪ್ಪ? ರಾಸಿ. ರೈಟ್ ರೈಟ್. ಎಲ್ಲಿಗಮ್ಮ? ಕೊಡಕ್ಕಾಗಲ್ಲ. ಉಲ್ಲಾಳ ಕೊಡಿ ಸರ್. ಎಲ್ಲಿಗೆ? ಇನ್ನೊಂದು ಉಲ್ಲಾಳ. ಏನ್ ಸರ್ ಉಳ್ಳಾಳ ಬಂದು ತಿಳಿಯಲ್ವಾ? ಅಯ್ಯೋ, ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಏ ಗಂಗಾ ಬರೋದಿಲ್ವೇನೆ? ಹಾ. ಓ, ನಿಮ್ ಹೆಸರು ಗಂಗಾನಾ? ವಾಟ್ ಎ ಬ್ಯೂಟಿಫುಲ್ ನೇಮ್. ಯಾವ್ದೋ ಮೀನ್ ಬರ್ತಾ ಇದೆ. ಎಲ್ಲೋ? ಇಲ್ಲೇ ಬರ್ತಾ ಇದೆ ನೋಡಿ. ಬಾಳೆ ಮೀನು ಬಳುತ್ತಾ ಹೋಗ್ತಾ ಇದೆ. ಮೈ ಜುಮ್ಮನಲ್ವಾ ಗುರುವೆ? ಈ ಬಾಳೆ ಮೀನು ನನ್ ಗಾಳಕ್ ಸಿಗದೆ ನುಣುಚ್ಕೋತಾನೆ ಇದೆಯಲ್ಲ. ಮತ್ತೆ ವಜ್ರ, ಕಾಣೆ, ಕಟ್ಲೆ, ಬಾಂಗಡ, ಪಾಂಪ್ಲೆಟ್ ಎಲ್ಲಾ ಮೀನು ಮುಗಿಸ್ಬಿಟ್ರಿ. ಈ ಬಾಳೆ ಮೀನೊಂದು ಬಾಕಿ ಉಳಿಸ್ಬಿಟ್ರಲ್ಲ. ಉಳಿಸೋದೇನೋ ಅದನ್ನು ಇವತ್ತೇ ಮುಗಿಸ್ತೀನಿ. ಆಹಾ, ತಲೆ ಅಂದ್ರೆ ಗುರು ನಿಂದೆ ತಲೆ. ನೀನ್ ಹೋಗಿ ಗಾಳ ಹಾಕು, ನಾನು ದೋಣಿ ಹಚ್ಚಿರ್ತೀನಿ. ಮೀನ್ ಹಿಡಿಯೋದ್ ನಾನು, ತಿನ್ನೋದ್ ನೀನಾ? ನನಗೆ ಅಂತ ಈ ಕಡೆ ತಲೆನೂ ಉಳಿಸಲ್ಲ, ಆ ಕಡೆ ಬಾಲನೂ ಬಿಡಲ್ಲ. ಬಾಳೆ ಮೀನು ಬಂದೆ. ಗಿರ್ಜಾ, ಏ ಗಿರ್ಜಾ ನಿಂತ್ಕೋ. ನಮ್ ಮ್ಯಾನೇಜರು ನಿಮ್ಮ ಅಪ್ಪನ್ ಕರ್ಕೊಂಡ್ ಬಂದಿದ್ದಾರೆ. ನಮ್ಮಪ್ಪ ದೋಣಿ ಹತ್ರ ಇದ್ದಾರೆ. ಸರಿ ನೀನೇ ಬಾ. ಅವ್ರು ಕರ್ದಿದ್ ನಮ್ಮ ಅಪ್ಪನ್ ತಾನೇ. ನೀನ್ ಅವ್ರ ಮಗಳ ತಾನೆ. ನಮ್ ಮ್ಯಾನೇಜರ್ ನೀನ್ ಬಂದ್ರೆ ಸಾಕು. ನಾನ್ ನಮ್ಮ ಅಪ್ಪನ್ ಊಟ ತಗೊಂಡ್ ಹೋಗಿ ಕೊಡ್ಬೇಕು. ನಮ್ ಮ್ಯಾನೇಜರ್ ಕರೀತಿರೋದು ಊಟ ಮಾಡಕ್ಕೇನೆ. ಜಾಗ ಹೇಳಿಬೇಡ, ಸಾಲು ಸಮಾಚಾರ ಅರ್ಜೆಂಟು ಬಾ. ಹಿಡ್ಕೊಳ್ಳ. ಏನಂದೆ? ಕ್ಯಾರಿಯರ್ನ ಬಿಡೋದಲ್ಲ. ಬಾಳೆ ಮೀನು ಕರ್ಕೊಂಡ್ ಬಂದ್ಬಿಟ್ಟೇನೋ ಎಲ್ಲ ಬಮ್ಮ ಗಿರ್ಜಾ ಬಾ. ಏನ್ ಸರ್ ಕರೆದ್ರಂತೆ? ನಿನಗ್ ಮದುವೆ ಫಿಕ್ಸ್ ಆಗಿದೆಯಂತೆ? ಹೌದು ಸರ್. ನಿಮ್ಮಪ್ಪ ಸಾಲ ಕೇಳಿದ್ದ, ಸಾಲದ ಪತ್ರಕ್ಕೆ ನಾನೇ ಸೈನ್ ಹಾಕೋಣ ಅಂತ. ಪಿಂಟೋ, ಅರ್ಥವಾಯ್ತು ಗುರು. ನನ್ಗೆ ಅರ್ಥ ಆಗ್ಲಿಲ್ಲ. ನಾನ್ ಅರ್ಥ ಮಾಡಿಸ್ತೀನಿ. ಗಿರ್ಜಾ, ನಿನ್ ಮೇಲ್ ಬಹಳ ದಿನದಿಂದ ನಂಗೆ ಆಸೆ ಇತ್ತು. ನಾನು ಎಷ್ಟೆಲ್ಲ ಕೇಳ್ದೆ, ನೀನ್ ಒಪ್ಲೇ ಇಲ್ಲ. ಇನ್ ಲೇಟ್ ಮಾಡ್ಬೇಡ, ನಮ್ಮಪ್ಪಂಗೆ ಊಟ ಲೇಟ್ ಆಗುತ್ತೆ.
ನೀನ್ ಈಗಿಂದ ಈಗಲೇ ಮನೇನ್ ಖಾಲಿ ಮಾಡ್ಬೇಕು. ಯಾಕೆ ಸ್ವಾಮಿ? ನೀನ್ ಸಾಲದ ವಾಯ್ದೆ ಮುಗಿದು 3 ತಿಂಗಳಾಗಿದೆ. ನಿನ್ನೆವರೆಗೂ ನಾನು ಸುಮ್ಮನಿದ್ದೆ. ಸ್ವಾಮಿ, ಮುಂದಿನ ವಾರ ನನ್ನ ಮಗಳ ಮದುವೆ ಇಟ್ಕೊಂಡಿನಿ. ನೀವ್ ಈಗ ಬಂದು ಹಿಂಗ್ ಮಾಡಿದ್ರೆ ನನ್ನ ಮಗಳು ಬಾಳೆ ಹಾಳಾಗ್ಬಿಡ್ತದೆ. ಹೊಸ ಯೋಚನೆ ಮಾಡಿ ಸ್ವಾಮಿ. ಏಯ್, ನಿನ್ನ ಮಗಳ ಮದುವೆ ಮಾಡ್ತೀಯೋ ಇಲ್ಲ ಸ್ಮಶಾನ ಕಳಿಸ್ತೀಯೋ ನನಗ್ ಗೊತ್ತಿಲ್ಲ. ಪಿಂಟೋ, ಗುರು ಈಗ ಹಾಕು. ರೆಡಿ ಗುರು. ಸ್ವಾಮಿ, ಏಯ್. ನಿಮ್ ತಮ್ಮಯ್ಯ ಹಾಗ್ ಮಾಡ್ಬೇಡಿ. ನಿಮ್ ಕಾಲು ಬಿಡಿ. ಏಯ್. ಸ್ವಾಮಿ, ಹಾಗ್ ಮಾಡ್ಬೇಡಿ. ಏಯ್, ಎಲ್ಲ ಹೋಗಿ ನಿಮ್ ಕೆಲಸ ನೋಡ್ಕೋಗಿ. ಅಯ್ಯೋ, ಸ್ವಾಮಿ, ಸ್ವಾಮಿ, ಅಯ್ಯೋ, 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 ದೇವ್ರೇ. ಈಗ ಅಪ್ಪ ಅಪ್ಪ ಅಂತ ಬಡ್ಕೊಂಡ್ರೆ ಏನು ಪ್ರಯೋಜನ? ನೆನ್ನೆನೆ ನೀನ್ ಸುಮ್ನಿದ್ರೆ ಹೀಗೆಲ್ಲ ಆಗ್ತಿತ್ತ? ಈಗಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು. ನೀನು ಹೂಂದ್ರೆ ನಾನು ಹೋಗಿ ಬೆಡ್ರೂಮ್ ಬಾಗಿಲು ತೆಗಿತೀನಿ. ಆಮೇಲೆ ಬಂದು ನಿಮ್ಮನೆ ಬೀಗ ತೆಗಿತೀನಿ. ನಿಮ್ಮ ಅಪ್ಪನ ಸಾಲಾನು ಕ್ಯಾನ್ಸಲ್, ನಿನ್ನ ಮದ್ವೆನೂ ನಡೆದು ಹೋಗುತ್ತೆ. ಏನಂತೀಯ? ಬರ್ತೀಯಾ? ನಾನು ಈ ರೀತಿ ಬದುಕೋದಕ್ಕಿಂತ ಸಾಯೋದೇ ಮೇಲು. ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ? ಮುಂದಿನ ವಾರ ಮದುವೆ ಇಟ್ಕೊಂಡು ಯಾಕೆ ಸಾಯ್ಕೋದೆ? ಹೇಳಮ್ಮ, ಹೇಳಮ್ಮ, ಬಾಯ್ಬಿಟ್ಟು ಹೇಳು. ಹೇಳು. ನನ್ನ ಮಗ ತಪ್ಪಾಯ್ತು ಅಂತ ನಿನ್ ಕಾಲಿಗೆ ಬೀಳೋರ್ಗು ನಾನು ಬಿಡೋದಿಲ್ಲ. ಬೇಡಣ್ಣ, ಇದರಿಂದ ಏನು ಲಾಭ ಇಲ್ಲ. ನಮ್ಮ ಮನೆ ಪತ್ರ ವಾಪಸ್ ಬರಲ್ಲ, ನನ್ ಮದ್ವೆನ ನಡೆಯಲ್ಲ. ಇಡೀ ಹಳ್ಳಿ ಗೊತ್ತಾಗಕ್ ಮುಂಚೆ ನನ್ ಸಾಯೋದೇ ಮೇಲು. ಗಿರಿಜಾ, ಬಿಡಣ್ಣ. ಬೇಡಮ್ಮ, ಇಷ್ಟಕ್ಕೋಸ್ಕರ ನೀನ್ ಸಾಯ್ಬೇಕಾಗಿಲ್ಲ. ಇದಕ್ಕೆ ನಾನೇ ಒಂದು ತೀರ್ಮಾನ ಮಾಡ್ತೀನಿ. ಎಲ್ಲೋ ಗಿರಿಜಾ ಬರ್ಲೇ ಇಲ್ಲ. ಬರ್ತಾಳೆ ಇರು, ಏಯ್, ಹೋಗ್ತಾಳೆ. ನೀವು ಕೈ ಹಾಕಿದಲ್ಲ ಬಾಳೆ ಮೀನು ಗಿರ್ಜಾ, ಅವ್ರ ಅಪ್ಪ ಊರ್ನವ್ರನ್ನೆಲ್ಲ ಸೇರಿಸಿ ಕರ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಏಯ್, ಅವ್ರು ನಮ್ಗೇನ ಮಾಡ್ತಾರೆ? ನಡೆಯೋ ನೋಡೋಣ. ಹಂಗಂತೀರಾ? ಅಯ್ಯೋ, ಲೋಫರ್ ನನ್ನ ಮಗನೇ, ನೀನ್ ಮಾಡೋ ಹಲ್ಕ ಕೆಲಸಕ್ಕೆ ಇದನ್ನು ಪೀಸ್ ಪೀಸ್ ಮಾಡಕ್ ಬಿಡ್ತಾ ಇದ್ದೆ. ಆದ್ರೆ ಇಲ್ಲಿ ಬೇಡ, ಬೇರೆ ಜಾಗದಲ್ಲಿ ನೋಡ್ಕೋತೀನಿ. ಏಯ್, ನನ್ ಶರ್ಟ್ ಹಿಡಿಯೋಸ್ ಧೈರ್ಯ ಬಂತ ನಿಂಗೆ? ತೆಗೋಕೇನ? ಬಡವರು ಅಂದ್ರೆ ಅಷ್ಟೊಂದು ಸರಾಗನ ನಿನಗೆ? ನಿನ್ನ ಹತ್ರ ಏನ್ ಮಾತು? ಜನರ ಹತ್ರ ಮಾತಾಡ್ತೀನಿ. ಏಯ್, ಏಯ್. ಮ್ಯಾನೇಜರ್, ಏನಿದೆಲ್ಲ ಮನೆ ಮುಂದೆ? ಏನ್ ನಡೀತಾ ಇದೆ? ಸರ್, ಈ ಮಾದಣ್ಣನ ವಾಯ್ದೆ ಮುಗಿದು ಆಗ್ಲೇ 3 ತಿಂಗಳಾಗಿದೆ. ಇವತ್ತಿನವರೆಗೂ ಕಂಪನಿಗೆ ಹಣ ಕಟ್ಟಿಲ್ಲ. ಅದಕ್ಕೆ ಮನೆ ಬೀಗ ಹಾಕಿ ದೋಣಿ ಬಲೆ ಎಲ್ಲ ಕಿತ್ಕೊಂಡ್ರೆ ಅವ್ರು ದುಡಿಯೋದು ಹೇಗೆ? ನಿಮ್ ಸಾಲ ತೀರ್ಸೋದು ಹೇಗೆ ಸರ್? ಕಷ್ಟ ಬಡವ್ರಿಗೆ ಬರ್ತದೆ, ನಿಮ್ಮಂತವ್ರಿಗೆ ಬರುತ್ತೆ ಸರ್. ನೋಡಿ ಸರ್, ಈ ಮಾದಣ್ಣ ತಾನು ದುಡಿದಿರೋ ಹಣದಲ್ಲಿ ನಿಮ್ಗೆ ಕೊಡ್ಬೇಕಾಗಿ 3 ತಿಂಗಳು ಬಾಕಿನ ನನ್ನ ಮಗಳು ಮದುವೆ ಖರ್ಚಿಗೆ ಅಂತ ಇಟ್ಕೊಂಡಿದ್ದಾರೆ. ಈ ವಿಷಯನ ನಿಮ್ ಮ್ಯಾನೇಜರ್ಗೆ ಎಷ್ಟು ಸಲ ಹೇಳಿದ್ರು ಕೇಳದೆ ವಾಸ ಮಾಡ್ತಿರೋ ಮನೆ ಬೀಗ ಹಾಕ್ಸಿದ್ದಾರೆ. ಇವರೆಲ್ಲ ಹೆಂಗ್ ಸರ್ ಬದುಕಬೇಕು? ಎಲ್ ಸರ್ ಮಲಿಕೋಬೇಕು? ಕರೀರಿ ಸರ್ ನಿಮ್ಮಪ್ಪ ಅವ್ರನ್ನ. ಈ ಮನುಷ್ಯನಿಗೆ ಪತ್ರ, ದೋಣಿ, ಬಲೆ ಸಿಗೋವರೆಗೂ ನಾವಿಲ್ಲಿಂದ ಕತ್ಲಲ್ಲ. ಕರೀರಿ ಸರ್. ಕರೀರಿ ಸರ್. ನೋಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾದಣ್ಣನ ದೋಣಿನ ಅವ್ರ ಬಲೆಗಳನ್ನ ನಾನು ವಾಪಸ್ ಕೊಡಿಸ್ತೇನೆ. ಮ್ಯಾನೇಜರ್, ಕೇಳಿಸ್ಕೊಂಡ್ರಾ? ಸರ್, ಅದು ನಿಮ್ ತಂದೆಯವ್ರ ಊರಲ್ಲಿಲ್ಲ. ತಂದೆಯವ್ರ ಊರಲ್ಲಿ ಇಲ್ದೇ ಇರೋದು ನನಗೆ ಗೊತ್ತ್ರಿ. ಮೊದಲು ನಾನು ಹೇಳ್ದಷ್ಟು ಮಾಡಿ. ಜೊತೆಗೆ ಮಾದಣ್ಣನ ಮಗಳ ಮದುವೆಗೆ 10,000 ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿ. ಸರ್, ಅದು ಫಾಸ್ಟ್ ಡೂ ವಾಟ್ ಐ ಸೇ. ನೋಡಿ, ಈಗ ಸಂತೋಷನಾ? ಸಂತೋಷ ಸರ್. ನೋಡ್ರಪ್ಪ, ಎಂತ ಅವಮಾನ ಮಾಡ್ಬಿಟ್ಟ. ಗುರು, ಇದಕ್ಕಿಂತ ಅವಮಾನ ಇನ್ನೇನಾಗ್ಬೇಕು? ಈ ಮುಖ ಹೊತ್ಕೊಂಡು ಬದುಕಿರಕ್ಕಿಂತ ಸಾಯದೆ ಮೇಲು. ಮುಚ್ಚೋ ಬಾಯಿ ಮುಟ್ಟಾಳ. ಸತ್ಯ ಯಾರಿಗೂ ನಷ್ಟ. ನಿಮ್ಗೆ ಅಲ್ವಾ? ನಾನ್ ಸಾಯಲ್ಲ, ಸಾಧಿಸ್ತೀನಿ. ಆ ಕೃಷ್ಣನಿಗೂ ಸನ್ನಿಗೂ ಸರಿಯಾದ ಪಾಠ ಕಲಿಸ್ತೀನಿ. ಗಂಗಾ, ಎಲ್ಲಿ ಗಂಗಾ ಸರ?
ಇದು ಬಂದ್ಬಿಟ್ಟೆ. ಹಾ. ಕುಡಿಯೋಣ, ನಾಚುಕೋಬೇಡ. ಉಯ್ಕೋ. ಕೊಡಿ ಗಿರಿಜಾ. ಕುಡಿಯಮ್ಮ ಅಂದ್ರ ನಾಚ್ಕೋತಿಯಲ್ಲೇ. ಮೆಲ್ಗೆ ಮೆಲ್ಗೆ. ನೋಡೋಣ, ಯಾರು ಸುಮ್ಮನೆ ನಿಂತ್ಕೋಬಾರ್ದು. ಗಣ್ಣವ್ರ ಕಡೆ ಮೂವಿ ಎಲ್ಲ ಇಲ್ಲಿ ಕೊಡ್ರಿ. ಹೆಣ್ಣಿನ ಕಡೆಯವರೆಲ್ಲ ನನ್ ಕೈಲಿ ಕೊಡಿ. ಹಾ ಹಾಗೆ. ಏನಿದೆ 5 ರೂಪಾಯಿ ಕೊಡ್ತಿದ್ಯಾ? ಕೊಡು, ಇನ್ನೂ 2 ರೂಪಾಯಿ ಕೊಡು. ಯಾಕನ ಚೌಕಾಸಿ? ಕೊಡ್ತೀಯೋ ಇಲ್ವೋ? ನೀ ಕೊಡ್ತಿದ್ರೆ ನಾನ್ ಬಿಡಲ್ಲ. 10 ರೂಪಾಯಿ ನಂಗೆ ಜಾಸ್ತಿ. ಕೃಷ್ಣ, ಶನಿವಾರ ಬಂದವ್ರೆ. ಶನಿವಾರ ಬಂದವ್ರೆ. ಎಲ್ಲಿ? ಅಲ್ಲಿ. ಅರೆ ಸನ್ನಿ, ನೀವಿಲ್ಲಿ ಯಾಕೆ ನಾ ಇಲ್ಲಿ ಬರ್ಬಾರ್ದಾ? ಅಲ್ಲ, ನೀವು ಬಂಗ್ಲೆ ಜನ, ನಾವು ಬಡ ಜನ. ಬಂಗ್ಲೆ ಜನಕ್ಕೆ ಏನಾದ್ರೂ 2 ಕೊಂಬಿರುತ್ತಾ? ಅವರು ಮನುಷ್ಯರು ತಾನೆ. ಆದ್ರೂ ನೀವು ಇಲ್ಲಿಗೆ ಬಂದಿರೋದು ನಿಮ್ ತಂದೆಯವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ತಂದೆಯವ್ರು ಕೋಪಿಸ್ಕೋತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ. ಬಟ್ ನಾನು ಇಲ್ಲಿಗೆ ಬಂದಿರೋದು ನಿಮಗ್ ಬೇಜಾರಿಲ್ಲ ತಾನೆ? ನೀವಿಲ್ಲಿಗೆ ಬಂದಿರೋದು ನಮಗ್ ತುಂಬಾ ಸಂತೋಷ. ಸರಿಯಾಗಿ ಹೇಳ್ದೆ ಗಂಗಾ. ಸರ್, ಬಂಗ್ಲೆ ಜನ ಎಲ್ರು ಹಣದಲ್ಲಿ ತೂಕ ಮಾಡ್ತಾರೆ, ಆದ್ರೆ ನಾವು ಗುಣದಲ್ಲಿ ತೂಕ ಮಾಡ್ತೀವಿ. ನಿಮ್ಮಂತ ಒಳ್ಳೆ ಜನ ಇಲ್ಲಿಗೆ ಬಂದಿರೋದು ನಮ್ಮ ಭಾಗ್ಯ ಸರ್. ಓಕೆ, ಥ್ಯಾಂಕ್ ಯು. ಬನ್ನಿ ಸರ್. ಆದ್ರೆ ಒಂದು ಕಂಡೀಷನ್. ಏನದು? ನಮ್ಮ ಪದ್ಧತಿ ಪ್ರಕಾರ ಮದುವೆ ಸಂಭ್ರಮದಲ್ಲಿ ಗಂಗಾಸರ ಕುಡಿಬೇಕು, ನಮ್ ಜೊತೆ ಕುಡಿಬೇಕು. ಗಂಗಾಸರ? ಸರ್, ಸರ ಗಂಗಾ ಸರ ರೆಡಿ? ಬನ್ನಿ ಸರ್. ಗುರುವೇ, ಗುರುವೇ, ಒಂದು ಹೊಸ ಸುದ್ದಿ. ಬಿಡಲ್ಲ ನೋಡ್ ನಿನ್ನ ಹಳೆ ಬುದ್ಧಿ. ಯಾವ್ಯಾವ ವಿಷಯ ಯಾವ್ಯಾವ ಹೇಳ್ಬೇಕು ಅಂತ ಗೊತ್ತಿಲ್ವೇನ ಮುಂದೆ? ಇದು ಮೀನಿನ ವಿಷಯ ಅಲ್ಲ, ಹೊಸ ವಿಷಯ. ಏನದು ಬೊಗಳ? ಡಿಸೋಜಾ ಸಾಹೇಬ್ರ ಏಕೈಕ ಸುಪುತ್ರ ಸನ್ನಿ ಡಿಸೋಜಾ ರಾತ್ರಿ ಎಲ್ಲ ಬೆಸ್ತುರ್ ಜೊತೆ ಕುಡಿದಿದ್ದೇನು. ಹೌದೇನು? ಮತ್ತೆ ನಾನೇ ನನ್ ಕಣ್ಣಾರ ನೋಡಿಲ್ವಾ? ನೀವ್ ಈ ವಿಷಯನ ಡಿಸೋಜಾ ಸಾಹೇಬ್ರ ಕಿವಿಗೆ ಹಾಕಿದ್ರಿ ಹಿಂದೆ ಅವ್ರು ಅವನ್ನ ಚೆನ್ನಾಗಿ ತರಾಟೆಗೆ ತಗೊಂಡು ಪಾರಿನ ಒದ್ದೋಡಿಸ್ಬಿಡ್ತಾರೆ. ಆಮೇಲೆ ನೀವೇ ಮಾಲೀಕ, ನಾನೇ ಮ್ಯಾನೇಜರ್ ಅಲ್ವಾ? ಮುಟ್ಟಾಳ, ಈ ವಿಷಯನ ಈಗ್ಲೇ ಹೇಳಬಾರ್ದು ಕಣೋ. ಸನ್ನಿ ಆ ಬೆಸ್ತರ್ ಜೊತೆ ಬೆರೀಲಿ, ಅದೇ ವಾತಾವರಣದಲ್ಲಿ ದಿನ ಕುಡ್ದು ಬಲಿಲಿ. ಆಮೇಲೆ ಅವ್ರ ಅಪ್ಪನ ಹತ್ರ ಅವನ ವಿಷಯನ ಓಪನ್ ಮಾಡಿದ್ರೆ ಸನ್ನಿ ಕತೆ ಕ್ಲೋಸ್. ಗುರುವೇ, ತಲೆ ಅಂದ್ರೆ ನಿಂದೆ ತಲೆ, ನಾನೇ ದಾಡ್ಡ. ಹೀಗೇನೋ ಹೆದರ್ಸೋದು? ಎಲ್ಲೆಲ್ಲ ಹುಡ್ಕೋದು ನಿನ್ನ? ಭಾನುವಾರ ನಾನು ಎಲ್ಲಿರ್ತೀನಿ? ಇಲ್ಲೇ ತಾನೇ ಇರ್ತೀನಿ. ಸರಿ, ಏನ್ ಅರ್ಜೆಂಟು? ನಾನು ಇವತ್ತು ಮಂಗಳೂರಿಗೆ ಹೋಗ್ತಾ ಇದೀನಿ. ಏನ್ ಬೇಕಾದ್ರು ಕೇಳು, ತಂದ್ಕೊಡ್ತೀನಿ. ಪೆನ್ನಲ್ಲಿ ರೀಫಿಲ್ ತೀರ ಹೋಗಿದೆ, ತಗೊಂಡ್ ಬಾ. ಓಯ್, ಬೆಳಗ್ಗೆಯಿಂದ ಯಾರು ಸಿಗ್ಲಿಲ್ವ ನಿನ್ಗೆ? ಒಂದ್ ಚಿಕ್ಕ ರೀಫಿಲ್ ತರಕ್ಕೆ ನಾನು ಮಂಗಳೂರಿಗೆ ಹೋಗ್ಬೇಕೇನೆ? ದೊಡ್ಡಗೇನು ತಂದ್ಕೊಡ್ತೀನಿ ಹಿಂದೆ, ತಂದ್ಕೊಡು. ಏನ್ ಬೇಕು? ನನ್ ಪ್ರಾಣ ಬೇಕಾ? ತಗೊಳ್ಳೆ. ಪ್ರಾಣ ಕೊಟ್ಬಿಡ್ತೀಯಾ? ಕೇಳ್ ನೋಡೆ. ನೋಡ್ ಕೃಷ್ಣ, ಈ ರೀಲ್ ಎಲ್ಲ ನನ್ನ ಹತ್ರ ಬಿಡ್ಬೇಡ ನೀನು. ಏನಂದೆ? ನಾನ್ ಕೇಳಿದ್ರೆ ನಿನ್ ಪ್ರಾಣನೇ ಕೊಟ್ಬಿಡ್ತೀನಿ ಅಂದಲ್ಲ. ಬಾ ಬಾ. ಏನ್ ಬೇಕಾದ್ರೂ ಕೇಳೆ, ಈ ಕೃಷ್ಣ ಅರ್ಧ ನಿನ್ಗೋಸ್ಕರ ಕೇಳು. ಓಹೋ, ದಾನ್ಶೂರ್ ಕರ್ಣ ನೀನು. ನೋಡಪ್ಪ, ನಿನ್ನ ಪ್ರಾಣನ ನಿನ್ನ ಹತ್ರನೇ ಇಟ್ಕೋ. ಈ ನೀರಿನಲ್ಲಿ ಬೀಳು, ನಂಗೆ ಅಷ್ಟು ಸಾಕು. ಅಷ್ಟೇನಾ? ದೊಡ್ಡ ಪ್ರಾಣ ಕೊಟ್ಬಿಡ್ತೀನಿ ಅಂತ ಹೇಳ್ದೆ. ಏ ಕೃಷ್ಣ, ಮಗ, ಏನ್ ಹೇಳು? ನಮ್ಮ ಕೃಷ್ಣ ಇನ್ನೇಬಲ್ ಬಿಟ್ಬಿಟ್ಟ. ಹೇಗಾದ್ರೂ ಅವನ್ನ ಕಾಪಾಡಿದ್ದ. ಎಲ್ಲಿ ಇಲ್ಲ, ಇದು ಭಯಂಕರವಾದ ಜಾಗ ಕಣವ. ಇಲ್ಲಿ ಬಿದ್ದವ್ರು ಇದುವರೆಗೆ ಯಾರು ಎದ್ದು ಬಂದಿಲ್ಲ. ನಮ್ಮ ಮಾವ ಸತ್ತೋಗಿದ್ದಾನೆ ಅಂತೀರಾ? ಅಳ್ಬೇಡ ಕಣವ, ಅಳ್ಬೇಡ. ಮನೆಗೆ ಹೋಗಿ ನಿಮ್ಮ ಮಾವನ ಹೆಸರಲ್ಲಿ ದೀಪ ಅನ್ಸು, ಅವನ ಆತ್ಮಕ್ಕೆ ಶಾಂತಿ ಆದ್ರೂ ಸಿಕ್ಲಿ. ಹೋಗವ, ಹೋಗು. ಮತ್ತೆ ಕೇಳಿದ್ರೆ
ಈ ಗಾಡಿ ಕೊಡು. ಹಿಂಗಿತ್ತು ಮುಗಿನ ನಿಮಿಷ ದುಡ್ಡು ಕೊಡ್ರಯ್ಯ ಬೇಗ ಎಷ್ಟೊತ್ತು ಮಾಡ್ತೀರಾ ಏನ್ ನೀನ್ ಹಿಡಿತೀರ ಏನ್ ಕತೆನ ದುಡ್ಡು ಕೊಡಿಲಿ ನೋಡಪ್ಪ, ದೋಣಿ ಗಿಣಿ ಎಲ್ಲ ಸರಿಯಾಗಿ ಕಟ್ಬಿಟ್ಟು ರೆಡಿ ಮಾಡಿ ಆಯ್ತಾ? ಆಮೇಲೆ ನಿಮ್ ದೋಣಿ ಎಲ್ಲ ಸರಿ ಇದೆಯಾ? ಹಾ, ಎಲ್ಲ ಸರಿಯಾಗಿ ಮಾಡ್ಬೇಕು. ಏನು ಹೋಯ್ತಲ್ಲ ಹೊರಗಡೆ? ಇದೆಲ್ಲಿಂದ ಬಂತಯ್ಯ ಈ ಮೀನು? ನಿಮಗ್ ಮೀನು ಅಂದ್ರೆ ಬಲೆ ಆಸೆ ಅಲ್ವಾ? ಅದಕ್ಕೆ ಸಮುದ್ರದಿಂದ ನೇರವಾಗಿ ಹಾರಿ ಒಳಕ್ಕೆ ಬಂದ್ಬಿಟ್ಟಿದೆ. ಈ ಮೀನು ಸ್ವಲ್ಪ ರುಚಿ ನೋಡಿ. ಹೋಗ ಕಡೆ ತಳಹಟ್ಟೆ. ಹುಡುಗ ಅಯ್ಯೋ ಮುಂದೆ ಯಾರ ಮೇಲೆ ಮೀನ್ ಎಸಿಬೇಕು ಎಸಿಬಾರ್ದು ಅನ್ನೋದು ಗೊತ್ತಾಗಲ್ವಾ? ನಾನು ಅವ್ರ ಪ್ಯಾಂಟ್ ಹೊಳಗೆ ಕೈ ಹಾಕಿ ಅಳ್ಳಾಡಿಸಿ ಹಿಡಿದು ಎಳ್ದು ಮೇಲೆ ಕೆತ್ತೋಷ್ಟೊತ್ತಿಗೆ ನನ್ನ ಪಾಡು ನಾಯಿ ಪಾಡು ಆಗೋಯ್ತು. ಇನ್ನೇನ್ ಮತ್ತೆ 3 ತಿಂಗಳಿಂದ ನಿಮ್ಮನ್ನ ನೋಡ್ದೆ, ನಾನ್ ಪಟ್ಪಾಡು ಯಾರಿಗೆ ಹೇಳಿ? ಹೇಳಕ್ ಏನೇ ಆಗಿದೆ? ಇಲ್ಲ ಆಡಿಲ್ಲಿ. ಅಯ್ಯೋ ನಿನ್ನ ಇಷ್ಟೊಂದು ಯಾಕೆ ಊಟ ಮಾಡ್ದೆ? ಇದು ಊಟ ಮಾಡಿದಲ್ಲ, ಮತ್ತೆ ಅವತ್ತು ಏನು ಆಗಲ್ಲ ಅಂತ ಹೇಳಿ ಮಾಡ್ಬಾರ್ದನ್ ಮಾಡಿ ಹೊಟ್ಟೋಗ್ಬಿಟ್ರಲ್ಲ. ಈಗ ಆಗ್ಬಾರ್ದ ಕೂತಿದೆ. ನಮ್ಮಮ್ಮ ಊರಿಂದ ಬಂದ್ಮೇಲೆ ನಾನು ಏನ್ ಹೇಳಿ? ಅದಕ್ಕೆ ಯಾಕಂದ್ರೆ ಹೇಳ್ತೀಯ? ಆಗಿರೋದನ್ನ ಹೇಳ್ಬಿಡು. ಕುಂದಮ್ಮ, ನಿಮ್ಮ ಅಮ್ಮನ ಹತ್ರ ಅಲ್ಲ, ಈ ಊರಿನ ಜನ ಯಾರ ಹತ್ರನು ನನ್ನ ಹೆಸರು ದಯವಿಟ್ಟು ಹೇಳ್ಬೇಡ ಕಣೆ. ಊಟ ಮಾಡ್ಸಿದ್ ನೀನು, ನಿನ್ನ ಹೆಸರು ಇನ್ನೊಬ್ರು ಹೆಸರು ಹೇಳಕ್ಕಾಯ್ತದ? ನನಗ್ ಮೋಸ ಮಾಡ್ತೀಯಾ? ನಾನು ಇವತ್ತೇ ನಿನ್ನ ಹೆಸರು ಬರ್ದಿಟ್ಬಿಟ್ಟು ಇವತ್ತೇ ಪ್ರಾಣ ಒಂದು ಹಾಗೆ ಮಾತ್ರ ಮಾಡ್ಬೇಡ ಕಣೆ. ಆಮೇಲೆ ನಿಮ್ಮ ಊರಿನ ಜನ ಸೇರಿ ನನ್ನ ಕಲ್ ಮೇಲೆ ಹಾಕಿ ಮೀನು ಉಜ್ಜಿದಂಗ್ ಉಜ್ಜಿ ಚರ್ಮ ಸುಳ್ದು ಬಿಡ್ತಾರೆ ಕಣೆ. ಸ್ವಲ್ಪ ದಿವಸ ತಡ್ಕೋ, ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ಆಮೇಲೆ ನನ್ನ ಹೆಸರು ಹೇಳಿ ಬಂತೆ. ಪಿಂಟು, ನಾನಿವತ್ತು ಮೀನ್ ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡು ಆಮೇಲೆ ಹೋಗು. ಅಯ್ಯೋಯ್ಯೋ, ಈಗ ಊಟ ಮಾಡ್ಸಿರೋದೇ ಸಾಕಾಗಿದೆ. ಬಂದೆ ಸಾರ್, ನನ್ ಬಿಟ್ಬಿಡಮ್ಮ, ಬಿಟ್ಬಿಡ ತಾಯಿ, ನಿನ್ ಕೈ ಮುಗಿತೀನಿ, ಬರ್ತೀನಿ. ಸನ್ನಿ, ಎಸ್ ಗಂಗಾ, ಹೊಂಬಾಳೆ ಏನ್ ಹೇಳ್ತು? ನಿನ್ ಮನ್ಸಲ್ಲಿರೋನೆ ನಿನ್ ಪತಿ ಆಗ್ತಾನೆ ಅಂತ ಹೇಳ್ತಾ? ನೀನ್ ಯಾರನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ನಾ ಹೇಳ? ಹೊಂಬಾಳೆ ಶಾಸ್ತ್ರ ಹೇಳಿದ್ದು ನನ್ ಬಗ್ಗೆ ತಾನೆ? ನನ್ಗೆ ಹೇಗೆ ಗೊತ್ತಾಯ್ತು ಅಂತ ನೋಡ್ತಿದ್ಯಾ? ನಾನ್ ನಿನ್ಗಿಂತ ಮುಂಚೆನೆ ನಿನ್ ಬಗ್ಗೆ ಕೇಳಿದೆ. ನನ್ನ ಜೀವನ ಸಂಗಾತಿ ಆಗೋಳು ನೀನೇ ಅಂತ ಹೇಳ್ತು. ಇಲ್ಲಿ ನೋಡು, ನನಗೂ ಮೂರಳೆ. ಗಂಗಾ, ನಾನು ಹೇಳಿದ್ದು ನಿಜ ತಾನೆ? ಗಂಗಾ, ನೀನ್ ಹೇಳಿದ್ರು ಪರವಾಗಿಲ್ಲ, ನಿನ್ ಕಣ್ಣುಗಳೇ ಹೇಳ್ತಾ ಇವೆ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ. ಹೌದು ತಾನೆ? ಮೋಹನ್ ದಾಸ್, ನಾಳೆಯಿಂದ ನಾನು ರೆಸ್ಟ್ ತಗೋಬೇಕು ಅಂತಿದ್ದೀನಿ. ಸನ್ನಿಗೆ ಈ ಜವಾಬ್ದಾರಿನೆಲ್ಲ ವಹಿಸ್ಬೇಕು. ಹೇಗೆ ಕೆಲಸ ಎಲ್ಲ ಕಲ್ತಿದ್ದೆ ನಾನು? ಇನ್ನೂ ಹುಡುಗಾಟದ ವಯಸ್ಸು. ಒಂದ್ ಜವಾಬ್ದಾರಿ ಅಂತ ಬರೋದು ಮದುವೆ ಆದ್ಮೇಲೆ ತಾನೆ ಸರ್. ನೀವು ಅದಕ್ಕೊಂದು ಏರ್ಪಾಡು ಮಾಡಿ ಸರ್. ಮೋಹನ್ ದಾಸ್, ನೀನು ಹೇಳೋ ಮಾತು ಸರಿ ಅನ್ಸುತ್ತೆ. ನಾನೀಗಾಗ್ಲೇ ಅವನಿಗೆ ಮೆಟಿಲ್ಡಾ ಅನ್ನೋ ಹುಡುಗಿನ ನೋಡಿಟ್ಟಿದ್ದೀನಿ. ಅವರಪ್ಪ ಜಾನ್ ಡೇವಿಡ್ NRI, ಅಮೆರಿಕಾದ ಭಾರಿ ಶ್ರೀಮಂತರ ಹೆಸರಿನಲ್ಲಿ ಅವನ ಹೆಸರು ಇದೆ. ಒಬ್ಬಳೇ ಮಗಳು. ಮೊನ್ನೆ ಇಂಡಿಯಾಗ ಬಂದಿದ್ದಾಗ ಅವನ ಮಗಳನ್ನ ನನ್ನ ಮಗನಿಗೆ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ. ನಾನು ಮಾತು ಕೊಟ್ಟಾಯ್ತು. ಆದ್ರೆ ಮದುವೆಗೆ ಮುಂಚೆ ನನ್ನ ಮಗ ಈ ಕಂಪ್ನಿಗೆ ಮಾಲೀಕ ಆಗಿರ್ಬೇಕು. ಗುರುವೆ, ನಿಮ್ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಆ ಬೆಸ್ಟ್ ಹುಡುಗಿನ ಸನ್ನಿ ಮದ್ವೆ ಆದ್ರೆ ಅವ್ರ ಅಪ್ಪ ಒದ್ದೋಡಿಸ್ತಾನೆ ಏನ್ರಿ? ಈಗ ನೋಡಿದ್ರೆ ಅವ್ರ ಅಪ್ಪನೇ ಅಮೆರಿಕಾ ಹುಡುಗಿನ ರೆಡಿ ಮಾಡಿಟ್ಟಿದ್ದಾನೆ. ನೀವು ಸನ್ನಿ ಇವ್ರ ತಾತ ಜೋಸೆಫ್ ಡಿಸೋಜಾ ಹತ್ರ ಸೇವೆ ಮಾಡ್ಕೊಂಡಿದ್ರಿ, ಈಗ ಸನ್ನಿ ಇವ್ರಪ್ಪ ಥಾಮಸ್ ಡಿಸೋಜಾ ಹತ್ರ ಸೇವೆ ಮಾಡ್ತಿದ್ದೀರಾ. ಇನ್ನು ಮುಂದೆ
ಸೊನ್ನಿ ಅವ್ನು ಹುಟ್ಟೋ ಮಕ್ಕಳ ಹತ್ರ ಸೇವೆ ಮಾಡ್ಕೊಂಡೇ ಇರ್ತೀರ. ಅದು ಅವರಪ್ಪನ ತಲೆಮಾರಿಗೆ ಕ್ಲೋಸ್. ಆ ಡಿಸೋಜ ಇಷ್ಟು ದಿನ ನನ್ನನ್ನ ನೀನ್ ನನ್ನ ಮಗ ಅಂತ ಹೇಳಿ 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 ನನ್ನ ತಲೆಯಲ್ಲಿ ಆಸೆಗಳನ್ನ ತುಂಬಿಸಿದ್ದ. ಆದ್ರೆ ಇವತ್ತು ಅವನ ಮಗ ಸನ್ನಿ ಬಂದ ತಕ್ಷಣ ನನ್ನನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟ. ಆದ್ರೆ ಮೋಹನ್ ದಾಸ್ ಸುಮ್ಮನೆ ಬಿಡೋನಲ್ಲ. ಅದಕ್ಕೆ ಈಗ ಬಂದಿರೋ ಅವ್ರ ಮಗನ್ ಸಾಯಿಸ್ಬಿಡಕ್ಕಾಗತ್ತಾ? ಏನಂದೆ? ಸಾಯಿಸ್ಬಿಡಕ್ಕಾಗತ್ತಾ ಅಂದೆ. ಪಿಂಟು, ಈ ವಿಸ್ಕಿ ನೀನೇ ಕುಡಿ. ಇಷ್ಟು ವರ್ಷ ನನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತೊಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನೋಡು. ತಾಲೇನು ನಂದೇ ತಾಲೆ. ಏನ್ ಸರ್ ವ್ಯಾನ್ ಎಲ್ಲ ಜಜ್ಜಿ ಬುಜ್ಜಿ ಆಗ್ಬಿಟ್ಟಿದೆ? ವ್ಯಾನ್ ಹೋದ್ರೂ ಪರವಾಗಿಲ್ಲ ಬಿಡು, ನನ್ ಪ್ರಾಣ ಉಳಿಸೋದಿಲ್ಲ ಅಷ್ಟೇ ಸಾಕು. ಹೌದು, ಇವರೆಲ್ಲ ಯಾರು ಸರ್? ಯಾರು ಅಂತ ಗೊತ್ತಿಲ್ಲ. ನಾನ್ ರೋಡಲ್ಲಿ ಬರ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಕಾರ್ನ ಅಡ್ಡ ಹಾಕಿದ್ರು, ನನ್ನನ್ನ ಕೊಲ್ಲೋದು ಪ್ರಯತ್ನ ಪಟ್ರು. ಏನ್ ಸರ್, ನಿಮ್ಮಂತ ಒಳ್ಳೆಯವ್ರಿಗೂ ಶತ್ರುಗಳಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವ್ರು ನನ್ ಶತ್ರುಗಳಲ್ಲ, ಮೋಸ್ಟ್ಲಿ ನನ್ನ ತಂದೆಯವ್ರ ಶತ್ರುಗಳಿದ್ರು ಇರ್ಬೋದು. ತಂದೆ ಮೇಲಿನ ಕೋಪನ ನನ್ ಮೇಲೆ ತೀರ್ಸ್ಕೊಳಕ್ ನೋಡಿದ. ಹೌದು ಸರ್, ನಿಮ್ ತಂದೆಗೆ ನಮ್ಮ ಹಳ್ಳಿ ಜನಗಳನ್ನ ಕಂಡ್ರೆ ಆಗಲ್ಲ. ಆದ್ರೂ ಇವರೆಲ್ಲ ನಮ್ಮ ಹಳ್ಳಿ ಜನ ಅಲ್ವಲ್ಲ? ಅವ್ರು ಯಾರಾದ್ರೂ ಏನ್ ಬಿಡು, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡ್ದಿಲ್ಲ, ನನಗಷ್ಟೇ ಸಾಕು. ನಿನ್ಗೇನ್ ಬೇಕು ಹೇಳು. ಇದೇ ಸರ್ ಬೇಡ ಅನ್ನೋದು. ಕಷ್ಟದಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ ಕೂಲಿ ಎಷ್ಟು ಅಂತ ಕೇಳ್ತಿರಲ್ಲ ಸರ್. ಸಾರಿ ಕೃಷ್ಣ, ನೀನ್ ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ಏನಾದ್ರೂ ಕೊಡ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಸರ್, ನಿಜವಾಗ್ಲೂ ನಿಮ್ಗೆ ನನಗೆ ಸಹಾಯ ಮಾಡ್ಬೇಕು ಅಂತಿದ್ರೆ ನಾನೊಂದು ದೋಣಿ ಬಲೆ ತಗೋಬೇಕು. ಅದಕ್ಕೆ ನೀವು ದುಡ್ಡು ಕೊಡ್ಬೇಕಾಗಿಲ್ಲ. ಸಾಲಕ್ಕೆ ಗ್ಯಾರಂಟಿ ಕೊಟ್ರೆ ಸಾಕು, ಅದನ್ನ ನಾನು ನಿಯತ್ತಾಗಿ ತೀರ್ಸ್ಕೊಂಡು ಹೋಗ್ತೀನಿ ಸರ್. ಇಷ್ಟೇನಾ? ಧಾರಾಳವಾಗಿ ಕೊಡಿಸ್ತೀನಿ. ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ನನಗೆ ಗೊತ್ತಿರೋರು ಇದ್ದಾರೆ. ಸರ್, ನೀವು ಉಪಕಾರ ನಾನು ಮಾಡಿದ್ರೆ ನಾನು ದೊಡ್ಡ ದೋಣಿಗೆ ಮಾಲೀಕ ಆಗ್ಬಿಡ್ತೀನಿ. ಒಂದು ವಾರದಲ್ಲಿ ನನ್ನ ಮದುವೆನೂ ಆಗ್ಬಿಡುತ್ತೆ ಸರ್. ಅರೆ, ಒಂದು ವಾರದಲ್ಲಿ ಹುಡುಗಿನೂ ರೆಡಿನಾ? ರೆಡಿ ಏನ್ ಬಂದು ಸರ್, ಕಾಯ್ತಾ ಇದೆ. ನಾನೇ ದೋಣಿ ಮಾಲೀಕ ಆಗ್ಬೇಕು, ಅದಾದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದೀನಿ. ಕೃಷ್ಣ, ನೀನ್ ತುಂಬಾ ಸ್ವಾಭಿಮಾನಿ ಕಣಯ್ಯ. ಅದಿಲ್ಲ ಹೆಂಗ್ ಸರ್ ಮನುಷ್ಯನಾಗಿರೋದು? ಕೃಷ್ಣ, ನೀನ್ ನನ್ನ ತುಂಬಾ ಹಿಡಿಸ್ಬಿಟ್ಟೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಅಂದ್ರೆ ಏನ್ ಸರ್? ಅಂದ್ರೆ ನೀನ್ ನನಗೆ ಆತ್ಮೀಯ ಗೆಳೆಯ ಅಂತ. ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ.
ನೀವು ಅದೇನು ಸರ್? ಬೆಸ್ಟ್ ಫ್ರೆಂಡ್. ಅದೇ ಸರ್ ನೀವು ಅದೇ. ಆಮೇಲೆ ಈ ಜಾಮೀನು ವಿಷಯ? ಓ ಅದಕ್ಕೇನಂತೆ, ಈಗ್ಲೇ ಹೋಗೋಣ ನಡಿ. ಸರಿ ಸರ್. ನಮಸ್ಕಾರ ಸರ್. ಓ ಹಲೋ ಸನಿ, ಏನಪ್ಪಾ ಅಪರೂಪವಾಗಿ ನಮ್ಮ ಆಫೀಸ್ ಕಡೆಗೆ? ಏನಿಲ್ಲ, ಹೀ ಇಸ್ ಮೈ ಫ್ರೆಂಡ್ ಕೃಷ್ಣ. ನಮಸ್ಕಾರ ಸರ್. ಇವನಿಗೆ ನೀವು ಮೋಟರ್ ಬೋಟು ಬಲೆಗೆ ಫೈನಾನ್ಸ್. ಓಹೋ ಫೈನಾನ್ಸ್ ವಿಷಯನಾ? ಕೂತ್ಕೋ. ಥ್ಯಾಂಕ್ ಯು. ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಸರ್. ಕೂತ್ಕೋ ಕೃಷ್ಣ, ಹ್ಮ್. ಕೂತ್ಕೋ. ಸರಿ. ನೋಡ್ ಸನ್ನಿ, ಕೃಷ್ಣ ನಂಗೆ ಗೊತ್ತಿರೋ ಹುಡುಗ, ಒಳ್ಳೆ ಹುಡುಗ, ನಂಬಿಕೆ ಇದೆ. ಆದ್ರೆ 10 ಲಕ್ಷ ರೂಪಾಯಿಗೆ ನಮ್ ಕಂಪನಿಗೆ ಯಾರಾದ್ರೂ ಗ್ಯಾರಂಟಿ ಕೊಡ್ಬೇಕಲ್ಲಪ್ಪ. ಅದಕ್ಕೆ ನಾನಿದ್ದೀನಿ ಸರ್. ಮೊದ್ಲು ಇವನಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ. ಸನ್ನಿ, ನೀನ್ ಹೇಳಿದ ಮೇಲೆ ಮುಂದಕ್ಕೆ ನಾನು ಮಾತಾಡೋ ಹಾಗೆ ಇಲ್ಲ. ಕೃಷ್ಣ, ಸರ್. ಪೇಪರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಸರಿ ಸರ್. ನಾಳೆ ಬಂದು ನೀನ್ ಸೈನ್ ಮಾಡ್ಬಿಡು, ಸರಿನಾ? ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಬರ್ತೀನಿ ಸರ್. ನಮಸ್ತೆ. ಕೃಷ್ಣ, ನಾನು ಶೂರಿಟಿ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಇಟ್ಟಿರ್ತೀನಿ. ನೀನ್ ನಾಳೆ ಬಂದು ಪೇಪರ್ಸ್ ಸೈನ್ ಮಾಡು, ಓಕೆ? ನೀವು ಮಾಡೋ ಉಪಕಾರನ ನಾನು ಪ್ರಾಣ ಇರೋವರೆಗೂ ಮರೆಯಲ್ಲ. ಅದ್ ಸರಿ, ನೀನ್ ಮದ್ವೆ ಆಗೋ ಹುಡುಗಿ ಯಾರು ಅಂತ ಹೇಳೇ ಇಲ್ಲ. ನಾಳೆ ಬಂದು ಈ ಪತ್ರದಲ್ಲೆಲ್ಲ ಸೈನ್ ಮಾಡಾದ್ಮೇಲೆ ನಿಮಗೆ ಮಾತ್ರ ಅಲ್ಲ, ಈ ಊರಿಗೆ ಹೇಳ್ತೀನಿ ಸರ್. ಕೃಷ್ಣ, ಸಾರಲ್ಲ ಸನ್ನಿ. ಎಸ್ ಸರ್. ಇಲ್ಲ ಸರ್, ಸನ್ನಿ ಸರ್. ಓಕೆ ಸರ್, ಹೋಗ್ಬಿಟ್ಟು ಬನ್ನಿ ಸರ್. ಏನ್ ಸರ್? ಅಯ್ಯೋ ಸನ್ನಿ ಸರ್, ಸನ್ನಿ. ಏನಪ್ಪ ಇದು? ಸಾರು ಸಾರು ಸಿಗಡಿ ಸಾರ ಬಾಂಗಡೆ ಸಾರ? ಇಲ್ಲ ಸರ್, ಬರ್ತೀನಿ ಸರ್. ಕೂತ್ಕೊಳ್ಳ ಬಜಾನೆ. ಸನ್ನಿ, ನೀನ್ ಯಾವ್ದೋ ಒಂದು ಹುಡುಗಿನ ಅಲವ್ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟಿದ್ನಲ್ಲ, ಏನಾಯ್ತು? ಎಲ್ಲಿವರೆಗೂ ಬಂತು? ಹೇಳೋದೇನ್ ಬಂತು, ನಾಳೆನೆ ಆ ಹುಡುಗಿನ ನಮ್ ತಂದೆ ಎದುರು ನಿಲ್ಲಿಸ್ತೀನಿ. ಇವಳೇ ನನ್ನ ಹೆಂಡತಿ ಅಂತ ಧೈರ್ಯವಾಗಿ ಹೇಳ್ತೀನಿ. ಓಹೋ, ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ ನಿಂಗೆ? ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಾನಂತೂ ಮದ್ವೆ ಆಗೋದಾದ್ರೆ ಆ ಬೆಸ್ರು ಹುಡುಗಿ ಗಂಗಾನೆ ಅಂತ. ಇದರಿಂದ ನಮ್ ತಂದೆ ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಪರವಾಗಿಲ್ಲ, ಅದ್ರ ಬಗ್ಗೆ ನಾ ವರಿ ಮಾಡ್ಕೊಳಲ್ಲ. ನೀನು ನಿಮ್ಮ ಅಪ್ಪನ ಹೆದರ್ಸಿ ಆ ಹುಡುಗಿನ ಮದುವೆ ಮಾಡ್ಕೋಬಹುದು. ಅದಕ್ ಮೊದ್ಲು ಆ ಹುಡುಗಿಯವರ ಅಪ್ಪನ ಹತ್ರ ಕನ್ಫರ್ಮ್ ಮಾಡ್ಕೋ, ಆಮೇಲೆ ನೀನ್ ಏನ್ ಬೇಕಾದ್ರೆ ಹೋರಾಡ್ಬೋದು. ಅದೇನೋ ಸರಿ ಸರ್, ನಾಳೆನೆ ಆ ಹುಡುಗಿ ತಂದೆ ಹತ್ರ ಮಾತಾಡ್ತೀನಿ. ಅದಕ್ಕೆ ನಮ್ ತಂದೆ ಒಪ್ಪಿದ್ರೆ ಸರಿ, ಇಲ್ದೇ ಇದ್ರೆ ರಿಜಿಸ್ಟರ್ ಮ್ಯಾರೇಜೇ ಗಟ್ಟಿ. ವಿಟ್ನೆಸ್ಗೆ ನೀವೇ ಬರ್ಬೇಕು ಸರ್. ಆಯ್ತಪ್ಪ, ಬರ್ತೀನಿ. ಆದ್ರೆ ನಿನ್ನ ಧೈರ್ಯಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕನಯ್ಯ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಮ್ಮ, 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 ಓಯ್ ಅಮ್ಮ. ಇಲ್ಲಿದ್ಯಾ ಏನು ಏನು ಇದು? ಅಮ್ಮ? ಇನ್ನೊಂದು ವಾರದಲ್ಲಿ ನಿನ್ ಸೊಸ ರೆಡಿ. ಈ ಸೌಟ್ ಗಿಟ್ನೆಲ್ಲ ಬಿಸಾಕ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾಡೋ ದರ್ಬಾರ್. ಏನೋ ಏನು ಹೇಳ್ತಿದೀಯಾ? ಸ್ವಂತ ಬೋಟ್ ತಗೊಳಕ್ಕೆ 10 ಲಕ್ಷ ರೂಪಾಯಿ ಸಾಲ ರೆಡಿ. 10 ಲಕ್ಷ ರೂಪಾಯಿ? ಯಾರು ನಿಂಗೆ ಜಾಮೀನು ಕೊಡ್ತಾರೆ? ನಮ್ಮ ಡಿಸೋಸ್ ಅವ್ರ ಮಗ ಸನ್ನಿ ಕಣಮ್ಮ. ನನಗೆ 1 ಪೈಸೆನೂ ಖರ್ಚಿಲ್ಲ. ನಮ್ಮ ಗಂಗಾ ಪರೀಕ್ಷೆ ಮುಗಿದ ತಕ್ಷಣ ನನಗೂ ಅವಳಿಗೂ ಮದುವೆ ಅಂತ ಮಾಮನ್ ಹೇಳ್ಬಿಟ್ಟು ಬಂದ್ಬಿಡ್ತೀರಿ. ಅಪ್ಪ ಅಪ್ಪ, ಆತರ್ಗೆ ಟಾಂಜನಿಯ ಸ್ವಲ್ಪ ತಡ್ಕೋ. ಮೊದ್ಲು ಆ ನಿನ್ ಮೋಟಾರ್ ಬೋಟು ಬಲೆ ಎಲ್ಲ ತಗೊಂಡ್ ಬಾ, ಆಮೇಲೆ ತಾಂಬೂಲ ಸಮೇತ ಹೋಗೋಣ. ಜಬರ್ದಸ್ತಾಗಿ. ಗಂಗಾ, ಇಲ್ಲೇದ್ಯಾ? ನಿನ್ನ ಹತ್ರನೇ ಸ್ವಲ್ಪ ಕೆಲಸ. ಏನೋ ನನ್ನ ಹತ್ರ ನಿಂಗೇನ್ ಕೆಲ್ಸ? ಟೀ ಕುಡಿಯಕ್ ತಾನೆ? ಏನ್ ನೋನಾ? ಏಯ್, ಸ್ವಲ್ಪ ಮರ್ಯಾದೆ ಕೊಡೆ. ಹಾಗೆ ಏನ್ ಮಾವ ಹಂಗೆ? ಓಹೋ, ನಿನಗೆ ಯಾವಾಗಿಂದ ಕೊಂಬೆಳಿತಪ್ಪ? ಇವತ್ತಿಂದನೇ ಅಮ್ಮಣ್ಣಿ, ನಾನ್ ಸಾಧಾರಣ ಕೃಷ್ಣ ಅಲ್ಲ, ಸಾವುಕಾರ ಕೃಷ್ಣ. 10 ಲಕ್ಷ ರೂಪಾಯಿ ಪಿಸ್ಸಿಂಗ್ ಬೋಟ್ ಓನರ್ ಕೃಷ್ಣ. ಫಿಶಿಂಗ್ ಅಲ್ಲ, ಫಿಶಿಂಗ್. ಅದೇ ಪಿಸ್ಸಿಂಗ್. ಹೌದು, 10 ಲಕ್ಷ ರೂಪಾಯಿ ಫಿಶಿಂಗ್ ಬೋಟ್ ನಿಂದ? ಆ, ಯಾಕೆ? ಅಪ್ಪ ಬನ್ನಿಲೆ. ಏನಮ್ಮ ಅದು? ಕೃಷ್ಣನ್ಗೇನೋ ಆಗೋಗ್ಬಿಟ್ಟಿದೆಪ್ಪ. ಬೇಗ ಭೂತಾಯನ್ ಕರ್ಸಿ ಬೇನೆಲೆಯಲ್ಲಿ ಗಾಳಿ ಹೊಡ್ಸಿ. ಏಯ್, ನಾನೇನ್ ತಮಾಷೆ ಮಾಡ್ತಾ ಅಮ್ಮಣ್ಣಿ. ಇವನ್ಗೆ 10 ಲಕ್ಷ ರೂಪಾಯಿ ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ಯಾ? ನಮ್ ಡಿಸೋಸ್ ಅವ್ರ ಮಗ ಸನ್ನಿ ಅವರಲ್ಲ, ಅವರೇ ನನ್ಗೆ ಜಾಮೀನ್ ಕೊಟ್ಟಿದ್ದು. ನಿಜವಾಗ್ಲೂ? ಇವಾಗ ಈ ಕೃಷ್ಣ ಕೂಲಿ ಕೃಷ್ಣ ಅಲ್ಲಮ್ಮ, ಬೇಕಾದ್ರೆ ಸನ್ನಿನೇ ಕೇಳು. ಇಲ್ಲ, ನಾನ್ ನಿನ್ನ ನಂಬ್ತೀನಿ. ನೀನ್ ಚೆನ್ನಾಗಿರ್ಬೇಕು ಅಂತ ನಾನ್ ದಿನಾ ದೇವ್ರ ಹತ್ರ ಬೇಡ್ಕೋತಿದ್ದೆ. ಮಾವ, ಪಿಸ್ಸಿಂಗ್ ಬೋಟ್ ಓನರ್ ಅಂದ ತಕ್ಷಣ ಹೆಂಗ್ ನೈಸ್ ಹೊಡಿತಾವ್ ನೋಡು. ನನ್ ಮಾವನ ಹತ್ರ ನೈಸ್ ಹೊಡಿಯೋದೇನ್ ಬಂತು? ನಿನ್ ಸಾಹುಕಾರ ಆದ್ರೆ ನಾನ್ ಒಳ್ಳೊಳ್ಳೆ ಡ್ರೆಸ್ ತಗೋಬಹುದು, ಸೈಕಲ್ ಬಿಸಾಕಿ ಸ್ಕೂಟರ್ ತಗೋಬಹುದು, ಅಲ್ವಾ ಮಾಮ? ಆಸೆ ನೋಡು. ನನಗೆ ಮುಂದಿನ ತಿಂಗಳೇ ಮದುವೆ. ನಾನು ಏನೇ ತಕ್ಕೊಟ್ರು ನನ್ಗೆ ಹೆಂಡತಿ ಆಗೋಳಿಗೆ ತಕ್ಕೊಡೋದು. ಏನೋ ಮುಂದಿನ ತಿಂಗಳು ಮದ್ವೆ? ಏನೋ ಯಾರೋ ಹುಡುಗಿ? ಈ ಬಜಾರಿ ಮಾತ್ರ ಅಲ್ಲ ಮಾವ. ಏನಂದೆ? ನನ್ನ ನನ್ನ ಬಜಾರಿ ಅಂತೇನೋ? ಹೌದು ಕಣೆ, ನೀನೇ ಬಜಾರಿ. ಅಯ್ಯೋ ಸುಮ್ನಿರಮ್ಮ, ನಿಮ್ಮ ಗುరించి ಯಾವಾಗ್ಲೂ ಇತ್ತು. ಅಯ್ಯೋ ಸನ್ನಿ. ಸಾರ್, ಸನ್ನಿ ಸಾರ್. ಅಯ್ಯೋ ಸನ್ನಿ. ಓ ಸನ್ನಿ, ಐ ಆಮ್ ಸೋ ಸಾರಿ. ಎಲ್ಲ ಈ ಮಾವನಿಂದಾನೇ ಆಗಿದ್ದು. ನಾನಲ್ಲ, ಇವ್ರು ತಾನೇ ಸರ್ ಡಬ್ಬ ಬಿಸಾಕಿದ್ದು. ಪರವಾಗಿಲ್ಲ ಬಿಡಿ, ಎಲ್ಲ ಆಕಸ್ಮಿಕ ತಾನೆ.
ಸನಿ, ನೀವು ನಮ್ಮನೆಗೆ ನಾನು ಸ್ವಲ್ಪ ನಿಮ್ ತಂದೆಯವ್ರ ಜೊತೆ ಮಾತಾಡ್ಬೇಕಿತ್ತು. ಹೌದಾ? ಅಪ್ಪ, ಏನಮ್ಮ? ಅಪ್ಪ, ನೋಡಿ ಯಾರು ಬಂದಿದ್ದಾರೆ. ಬನ್ನಿ ಹುಡುಗಿ. ಚೇರ್ ತೊಂಬರೆ ಬನ್ನಿ. ಅಪ್ಪ, ಏನಮ್ಮ? ಯಾರಮ್ಮ? ಅಪ್ಪ, ಸನ್ನಿ, ದಿವಸ ಮಗ. ಅಯ್ಯೋ, ನೀವು ಹೋಗಿ 2 ಕಾಫಿ ತಗೊಂಡ್ ಬನ್ನಿ. ಹಾ, ಹೋಗಿಪ್ಪ. ಆಯ್ತು, ಆಯ್ತು. ಸ್ಟೂಲು, ಸ್ಟೂಲು. ಬನ್ನಿ ಸರ್. ಹಾ, ಇಲ್ಲಿ. ಸುತ್ತ ಮರೆ. ಎಲ್ಲ ಸ್ಟೂಲು? ಬನ್ನಿ, ಓ, ಕೂತ್ಕೊಳ್ಳಿ. ಇಲ್ಲಿದ್ಯಾ? ಅಯ್ಯೋ, ಸನ್ನಿ. ಎಲ್ಲ ಸ್ಟೂಲ್ ಹಾಕೋದು ಬಿಡ್ತೀನಿ ನೋಡು. ಸಾರಿ ಸರ್. ನೀನ್ ಯಾಕೋ ತೆಗ್ದೆ? ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಅಯ್ಯೋ, ಸನ್ನಿ. ಕೃಷ್ಣ, ಅಲ್ಲಿಂದ ಇಲ್ಲಿಗೆ ಯಾಕೆ ಸ್ಟೂಲ್ ಹಿಡಿದೆ? ನೀನ್ ಯಾಕೋ ಅಲ್ಲಿ ಕೂರಿಸ್ದೆ? ಬಿಡ್ತೀನಿ ನೋಡು. ಇಟ್ಕೊಳ್ಳೋ ಸ್ಟೂಲ್ನ. ಸರ್, ಇಬ್ರು ಇಟ್ಕೊಂಡಿದ್ದೀವಿ, ಬಂದು ಕೂತ್ಕೊಳ್ಳಿ ಸರ್. ಅಯ್ಯೋ ದಮ್ಮಯ್ಯ, ನಿಮ್ ಚೂಲು ನಿಮಗೆ ಇರ್ಲಿ, ನಾನು ಇಲ್ಲೇ ಕೂತ್ಕೋತೀನಿ. ಕಾಫಿಗಾದ್ರೆ ಹೇಳಿದ್ದೇನೆ. ಓ, ಅಪ್ಪ, ಅಯ್ಯೋ, ಅಪ್ಪ, ಅಪ್ಪ, ಕಾಫಿ, ಟೀ. ಅಯ್ಯೋ, ಕಾಫಿ. ಮತ್ತೆ ಕಾಫಿ ರೆಡಿ. ಹಂಗೆ ಇಟ್ಕೊಂಬ. ಸ್ಟೂಲ್ ಹಿಡ್ಕೊಳ್ಳೆ ಸರ್. ಸ್ವಲ್ಪ ಹಿಂದೆ ಹೊರ್ಕೊಳ್ಳಿ ಸರ್. ಬೆನ್ನೋದ್ರು ಬನ್ನಿ ಸರ್, ಬನ್ನಿ ಸರ್. ಬನ್ನಿ ಸರ್. ನಿಮಗೆ ಬರ್ಮಾವ. ಎಲ್ಲಿ ಕುಡಿಪ? ಬಿಡ, ಬಿಡಿಸ್ಬಿಡ್ತೇ ಬಿಡ. ಆತ ಏನ್ ಕವಿಲ್ಲ. ಏ, ಬಿಡು. ತಗೊಂಡ್ಬರೆ. ಕೊಡ್ತೀನಿ ತಗೊಳ್ಳು. ಅಯ್ಯಯ್ಯೋ. ಸಾರಿ, ಸನ್ನಿ. ಕೃಷ್ಣ, ಏನೋ ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಾ? ದೇವ್ರು ನಿನ್ನಂತ ಸ್ನೇಹಿತನ ಕೊಟ್ಟಿದ್ದು ಒಂದು ಸಂತೋಷ. ನಾನು ಆಸೆ ಪಟ್ಟ ಹುಡುಗಿನ ಮದುವೆ ಆಗೋದಿನ ಸಂತೋಷ. ಯಾರಪ್ಪ? ಯಾರ ಭಾಗ್ಯವಂತ ಹುಡುಗಿ? ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ವೋ? ಹೇಳ, ಹೇಳು. ನಿನಗೂ ಗೊತ್ತಾವಳು? ನನಗ್ ಗೊತ್ತಾ? ಹೇಳ್ಬಿಡ್ತೀನಿ. ಹೇಳು ಕೃಷ್ಣ, ಹೇಳು ಹುಡುಗಿ ಯಾರು ಅಂತ. ನಮ್ಮ ಮಾವನ ಮಗಳು ಗಂಗಾ. ನಿಮ್ಗೊಂದು ವಿಷಯ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ಬರು ಮದುವೆ ಗೊತ್ತಾಗಿತ್ತು. ಅವಳು ಕಾಲೇಜಿನಲ್ಲಿ ಓದೋ ಹುಡುಗಿ, ನಾನು ಕೂಲಿಯವನು. ಸ್ವಂತವಾಗಿ ದುಡಿದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಗಂಡಸು ಅಂತ ಗತ್ತು ಬೇಡವಾ? ಅದಕ್ಕೆ ಇಷ್ಟು ದಿನ ಕಾಯ್ತಾ ಇದ್ದೆ. ನೀನೇನಾದ್ರೂ ನಂಗೆ ಸಹಾಯ ಮಾಡದೆ ಹೋಗಿದ್ರೆ ಅವಳನ್ನ ಮದುವೆ ಮಾಡ್ಕೊಳ್ಳೋ ಆಸೆನೇ ಮರ್ತು ಬಿಡ್ಬೇಕಾಗಿತ್ತು. ಹೌದು, ಏನೋ ವಿಷಯ ಹೇಳ್ತೀನಿ ಅಂತ ರಂಗಮ್ಮ ಹತ್ರ ಬಂದಿದೆ. ಏನ್ ಸಮಾಚಾರ? ಹೇಳ, ಯಾವ್ದನ್ನ ಹುಡುಗಿ ಲವ್ ಮಾಡಿದ್ಯಾ? ಆಗಿದೆಯಾ? ಒಂದ್ ದಿವಸ ತಾಳಿ ಕಟ್ಬಿಡೋಣ. ಹಾಗಲ್ಲ ಕಣೋ, ನಾನು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿಸ್ಕೊತಿದ್ದೇನೆ. ನಾಳೆನೇ ಊರಿಗೆ ಹೊರಡ್ತಿದ್ದೇನೆ. ನಿನಗೂ ಗಂಗಾಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯಯ್ಯೋ, ಊರ್ ಬಿಟ್ಟು ಹೋಗ್ತಾ ಇದೆಯಾ? ಸರಿ, ನೀನು ಎಲ್ಲೇ ಇದ್ರು ಸರಿ, ನನ್ನ ಗಂಗಾ ಮದುವೆಗೆ ನೀನು ಬರಲೇಬೇಕು. ನೋಡಪ್ಪ, ನೀನು ಬರ್ತಾ ಇದ್ರೆ ನನ್ನ ತಾಳಿನೇ ಕಟ್ಟಲ್ಲ, ಗೊತ್ತಾ? ನಾನೇ ಯಾಕೆ ಗಂಗನ ಕೈಲೇ ಹೇಳಿಸ್ತೀನಿ, ಸರ್ನಾ? ಏಯ್ ಏಯ್ ನಿನ್ನ ನಾನ್ 3 ತಿಂಗಳು ನೂರಲ್ಲ ಅಂದಿದ್ದಕ್ಕೆ 6 ತಿಂಗಳು ಹೊಟ್ಟೆ ಹಾಕೊಂಡು ನಿಂತಿದ್ಯಲ್ಲೇ ಅನಿಶ್ಚಿದ್ದೆ. ನಾನೇನ್ ಮಾಡ್ಬಾರ್ದು? ತಪ್ಪು ಮಾಡಿರೋದು. ಹೆಣ್ಣಾಗೆಲ್ಲ ಮಾಡ್ಕೊಳತ್ತಾನೆ, ನಾನು ಮಾಡಿರೋದು. ಏನು ಮದ್ವೆ ಆದ್ಮೇಲೆ ಹಿಂಗ್ ಮಾಡ್ಕೋತಾರೆ? ಹಂಗಾಗೋದಕ್ಕೆ ಮದ್ವೆನೇ ಆಗ್ಬೇಕಾ? ಅಯ್ಯೋ ಮುಂದೆ ಪೆದ್ದಾಗ ಆಡ್ತಿ ಅನ್ಕೊಂಡಿದ್ರೆ ನೀನ್ ಯಾರಿಗೂ ಕಾಣ್ದಂಗೆ ಹಿಂಗ್ ಕದ್ಬಸ್ರಾಗ್ ಬಂದ್ ನಿಂತಿದ್ಯಲ್ಲೇ. ಎಲ್ರು ಕಾಣಿಗೆ ಬೀದಿ ಎಲ್ಲ ಮಾಡ್ಕೋತಾರೆ. ಅಯ್ಯೋ, ನೀನ್ ಈ ರೀತಿ ಕದ್ಬಸ್ರಾದ್ರೆ ಹುಟ್ಟ ಮಗೋಗ ಅಪ್ಪ ಯಾರು ಅಂತ ಜನ ಕೇಳೋದಿಲ್ವೇನೆ? ಅಪ್ಪ ಯಾರು ಅಂತ ಕೇಳೋದು ನಾನು ಹುಟ್ಟೋ ಮಗು. ಜನ ಯಾಕೆ ಕೇಳ್ತಾರೆ? ಮಾಡೋದ್ ನೋಡ್ಕೊಂಡು ಎಷ್ಟೇ ಮಾತಾಡ್ತೀಯೇನೆ? ಸರೋಜಮ್ಮ, ಸರೋಜಮ್ಮ, ಆ ಮಗುನ ಯಾಕಮ್ಮ ಅಂಗೊಡ್ತೀಯ? ಮಗುನ ಇವಳು ಹೊಟ್ಟೆಗೊಂದು ಹಾಕೊಂಡ್ ನಿಂತ್ಕೊಂಡವಳೆ. ಅಯ್ಯೋ, ಅದಕ್ಕೆ ಯಾಕೆ ಅಂಗೊಡ್ತೀಯ? ಅವಳು ಹಾಕಲ್ದೆ ಅವ್ಳ ಗಂಡನ ಹಾಕತಾನೆ. ಅಯ್ಯೋ ಮಾದಣ್ಣ, ಅವಳಿಗಿನ್ನ ಮದುವೆನೇ ಆಗಿಲ್ಲ. ಅವು ಅಲ್ವಾ? ಕುಂದಮ್ಮ, ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರಮ್ಮ? ನಾನು ಅಷ್ಟೊತ್ತಿನ ಕೇಳ್ತಾನೆ ಇದೀನಿ, ಅವಳು ಹೇಳ್ತಾನೆ ಇಲ್ಲ. ಹೇಳ್ಬಿಡಮ್ಮ. ಕುಂದಮ್ಮ, ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು?
ಒಬ್ಬ ಗಂಡ್ಸು. ಅಯ್ಯೋ ಯಾವ ಗಂಡ್ಸು? ಅವನ ಹೆಸರೇನು ಹೇಳು. ನಾ ಹೇಳಕ್ಕಿಲ್ಲ. ಹೇಳಬೇಡ. ಹೇಳಕ್ಕಿಲ್ಲ ಅಂದ್ರೆ ನಿನ್ನ ಊರಿದ ಆಜ್ಗೋಡ್ಸ್ಬಿಡ್ತೀನಿ. ಹೇಳು. ಏನು ಸಾಹೇಬ್ರಿಗೆ ಕೋಪ? ಓ, ನಿನ್ನೆ ನಿಮ್ಮನ್ನ ಮೀಟ್ ಮಾಡ್ಲಿಲ್ಲ ಅಂತನಾ? ಸಾರಿ ಚಿನ್ನ. ನಾಳೆ ಮದುವೆ ಆಗೋಳು, ಸ್ವಲ್ಪ ಡೀಸೆಂಟ್ ಬಿಹೇವ್ ಮಾಡು, ಹೀಗೆಲ್ಲ ಆಡ್ಬಾರ್ದು. ಓ, ಇದೇನಿದು ಹೊಸದಾಗಿ? ನಾನ್ ಮದ್ವೆ ಮಾಡ್ಕೊಂಡ್ರೆ ನಿಮ್ ಜೊತೆ ತಾನೇ ಮದ್ವೆ ಆಗೋದು. ನಿಮ್ ಹತ್ರ ತಮಾಷೆ ಮಾಡ್ದೆ, ಬೇರೆ ಯಾರ ಹತ್ರ ತಮಾಷೆ ಮಾಡ್ಲಿ? ಸಾರಿ ಗಂಗಾ, ನನ್ನ ಹತ್ರ ಹೆಚ್ಚಿಗೆ ಮಾತಾಡ್ಬೇಡ. ಇನ್ನೊಬ್ಬನ ಜೊತೆ ಮದ್ವೆ ಆಗೋಳು ಈ ರೀತಿ ನನ್ ಜೊತೆ ಆಟ ಆಡ್ಬಾರ್ದು. ದಯವಿಟ್ಟು ನೀನ್ ಸೈಕಲ್ ತೆಗೆದು ದಾರಿ ಬಿಡು. ಸರಿ. ಆರ್ ಯು ಸೀರಿಯಸ್? ನೀ ತಮಾಷೆ ಮಾಡ್ತಿಲ್ಲ ತಾನೇ? ಸನಿ. ಎಸ್, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸನಿ, ಸನಿ, ಪ್ಲೀಸ್ ಪ್ಲೀಸ್ ಲಿಸನ್ ಟು ಮೀ. ನಿನ್ ಮಾವ ಕೃಷ್ಣನ್ ಜೊತೆ ಮದ್ವೆ ಆಗ್ತೀನಿ ಅಂತ ಗೊತ್ತಿದ್ರು ಇಷ್ಟು ದಿವಸ ನನ್ನ ಜೊತೆ ಪ್ರೇಮದಾಟ ಆಡ್ತಿಯಲ್ಲ, ಇದು ಒಳ್ಳೆ ಹುಡುಗಿ ಲಕ್ಷಣನಾ? ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಆಹಾ, ಇಷ್ಟೇನಾ? ಇನ್ನೂ ಏನಾದ್ರೂ ಇದೆಯಾ? ಓಫೋ ಸನಿ, ಇದೆಲ್ಲ ಯಾರು ಹೇಳಿದ್ ನಿಂಗೆ? ನಿನ್ನ ಮದುವೆ ಆಗ್ತಿರೋ ನಿನ್ನ ಮಾವ ಕೃಷ್ಣ ಹೇಳಿದ್ದು. ಕೃಷ್ಣ, ಕೃಷ್ಣ, ಸನ್ನಿ. ನನ್ನ ಲೈಫ್ ಜೊತೆ ಆಟ ಆಡ್ಬೇಡ. ಸನ್ನಿ, ಕೃಷ್ಣ ಹೇಳ್ದ, ನೀನ್ ಕೇಳಿದೆ, ಮುಗೀತು. ಅವ್ನು ಯಾವಾಗ್ಲೂ ಹೀಗೆ, ಯಾವಾಗ್ಲೂ ತಮಾಷೆ ಮಾಡೋದೇ ಅವನ ಹುಟ್ಟುಗುಣ. ಯಾವ ವಿಷಯ ಮಾತಾಡ್ಬೇಕು, ಯಾವ ವಿಷಯ ಮಾತಾಡ್ಬಾರ್ದು ಅವನಿಗೊಂದು ಗೊತ್ತಾಗೋದಿಲ್ಲ. ಅದನ್ನ ನೀನ್ ನಂಬ್ಕೊಂಡು ಬಂಡೆಗೆ ಹೊಡೆದು ಗೆಂಡೆ ಮೀನ್ ತರ ಮತ್ತೆ ಮುಖ ಉದಿಸ್ಕೊಂಡಿದ್ಯಾ. ಅಣ್ಣ, ಅಣ್ಣ, ಏನಮ್ಮ ಇದೆಲ್ಲ? ಮಾವ ಹೇಳ್ತೀನಿ, ಕೂತ್ಕೊ ಬಾ ಹೇಳ್ತೀನಿ. ಒಳ್ಳೆ ಹುಡುಗ. ನೀ ನನ್ಗ ಅಣ್ಣನೇ ಆಗಿದ್ರು ಕೇಳೋ ಪದ್ಧತಿ ಕೇಳಲೇಬೇಕಲ್ಲ. ನಮ್ ಗಂಗಂಗೂ ಕೃಷ್ಣಂಗೂ ಮದ್ವೆ ನಿಶ್ಚಯ ಮಾಡ್ಕೊಂಡೇ ಹೋಗೋಣ ಅಂತ ತಾಂಬೂಲ ಸಮೇತ ಬಂದಿದ್ದೀನಿ. ಲಕ್ಷ್ಮಿ, ಇದ್ರಲ್ಲಿ ಕೇಳೋದೇನಿದೆ ಅಮ್ಮ? ನನ್ನ ಮಗಳು ಯಾವತ್ತಿದ್ರು ನಿನ್ನ ಮನೆ ಸೊಸೆ ಅಂತ ನಾನು ಯಾವತ್ತೂ ಹೇಳಾಗಿದೆಯಲ್ಲ. ಆಗ ಚಡ್ಡಿ ಹಾಕೊಂಡ್ರವಾಗ ಹೇಳಿದ್ದೆ, ಈಗ ನನ್ನ ಮುಂದೆ ಹೇಳ ಮಾವು. ಏನೇ ಆದ್ರೂ ಅಣ್ಣ, ಮಾಡೋ ಸಂಪ್ರದಾಯ ಮಾಡ್ಲೇಬೇಕಲ್ವಾ? ಸರಿ ಆಯ್ತು, ಕೊಡಮ್ಮ. ನನ್ನ ಮಗಳು ಗಂಗಾನ ನಿನ್ನ ಮಗ ಕೃಷ್ಣನ್ಗೆ ಕೊಡಲು ಒಪ್ಪಿಕೊಂಡು ಈ ತಾಂಬೂಲವನ್ನ ತೆಗೆದುಕೊಳ್ತಾ ಇದ್ದೇನೆ. ಈಗ ಸಂತೋಷನಾ? ಈ ಕೃಷ್ಣ, ನಿಮ್ಮ ಮಾವನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋ. ಹೋಗಮ್ಮ. ಅಯ್ಯೋ, ನಿನ್ನ ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಎಂತದ ನಾಚಿಕೆ, ಕಾಲಿಗೆ ಬಿಡ. ಬಿದ್ದೆ ಮಾವ. ಗಂಗಾ, ನೀನ್ ಹೇಳಿದ್ದನ್ನೆಲ್ಲ ನಂಬೋದಿದ್ಯಾ? ಹಾಗಾದ್ರೆ ಕೃಷ್ಣ ನನ್ನ ಹತ್ರ ಹೇಳಿದ್ದು ಎಲ್ಲ ಸುಳ್ಳು. ಕೃಷ್ಣ ನಾನು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರು. ನಮ್ಮಿಬ್ಬರಿಗೂ ಮದ್ವೆ ಮಾಡ್ಕೋಬೇಕು ಅನ್ನೋ ಯೋಚನೆ ಯಾವತ್ತೂ ಬರ್ಲೇ ಇಲ್ಲ. ಕೃಷ್ಣ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಹೊರತು ನನ್ನ ಪ್ರೀತಿಸ್ತೀನಿ, ಮದ್ವೆ ಆಗ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಓಹ್, ನನಗೆ ಯಾವ್ದು ನಂಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಾವ ಗಂಗಾ ಇನ್ನೂ ಬರ್ಲಿಲ್ಲ? ಕಾಲೇಜ್ ಬಿಟ್ಮೇಲೆ ತಾನೇ ಬರೋದು ಒಳ್ಳೆ ಅಂದ್ರೆ. ಯಾಕೋ ಅಷ್ಟೊಂದು ನಲಿತಾ ಇದೀಯಾ? ನಿಂಗೆ ಅಷ್ಟೊಂದು ಆತರವಿದ್ರೆ ನೀನೇ ಹೋಗಿ ಕರ್ಕೊಂಡ್ ಬಾಪ್ಪ. ಇದಪ್ಪ ಮಾತು ಅಂದ್ರೆ, ಈ ನಿಶ್ಚಿತಾರ್ಥದ ವಿಷಯನ ನಾನು ಹೋಗ ಅವಳಿಗೆ ಹೇಳಿದ್ರೆ ಹಾಗೆ ನಾಚಿ ನಿಂತು ನೀರಾಗ ಹರಿದು ಬಿಡ್ತೀಯ. ಅವಳ ಮುಖ ನೋಡ್ಕೊಂಡು ನೀನು ನನಗೆ ಇಟ್ಬಿಟ್ಟಲ್ಲ ನೀನು. ಈಗ ಅವಳನ್ನ ಕರ್ಕೊಂಬತ್ತೀನಿ, ಆಮೇಲೆ ನೋಡಿ ಯಾರು ನಾಚ್ಕೋತಾರೆ ಅಂತ. ಅಲ್ಲ ಮಾವ? ಆಯ್ತಪ್ಪ. ನನ್ನ ನಂಬು ಸನ್ನಿ, ನಾನು ನಿಜವಾಗ್ಲೂ ಪ್ರೀತಿಸ್ತಿರೋದು ನಿನ್ನೆ. ನಿನ್ಗಷ್ಟೊಂದು ಅನುಮಾನ ಇದ್ರೆ ಕೃಷ್ಣನ ಹತ್ರನೇ ಹೇಳಿಸ್ತೀನಿ. ಅವನ ಮನಸ್ಸಲ್ಲಿ ಹಾಗೆ ಇದ್ರೆ ನಾನು ನಿನ್ನೆ ಪ್ರೀತಿಸ್ತಿರೋದು ಅಂತ ಕೃಷ್ಣನ್ ಮುಂದೆನೆ ಹೇಳ್ತೀನಿ. ಸರಿನಾ? ಸನ್ನಿ, ನೀನು ಆಗ್ಲಾದ್ರೂ
ಒಪ್ಪೋ ಮತ್ತೆ. Come on. How sweet. ಬನ್ನಿ ಹೋಗೋಣ. ಹಿಂಗ ಕಾಲೇಜ್ ಬಿಟ್ಮೇಲೆ ಮನೆಗೆ ಹೋಗದೆ ಇಲ್ಲೇನ ಮಾಡ್ತಾ ಇದೀಯಾ? ಅರೆ ಸನ್ನಿ, ಏನಪ್ಪ ಇಲ್ಲಿ ನೋಡು, ಮನೇಲಿ ಮತ್ತೆ ನಮ್ಮ ಮಾವ ಎಲ್ಲ ಕಾಯ್ತಾ ಇದಾರೆ. ನಮ್ಮಿಬ್ರು ನಿಶ್ಚಿತಾರ್ಥ ಕಣೆ. ಕೃಷ್ಣ, ತಮಾಷೆ ಮಾಡಕ್ಕೂ ಒಂದು ಮಿತಿ ಬೇಡ್ವಾ? ನನ್ನ ಹತ್ರ ತಮಾಷೆ ಮಾಡ್ತೀಯ, ಓಕೆ ಪರವಾಗಿಲ್ಲ. ಸನ್ನಿ ಹತ್ರನೂ ಹಾಗೆ ಮಾಡ್ತೀಯಲ್ಲ. ತಮಾಷೆ ಏನ್ ಬಂತೆ? ನಿಜವಾಗ್ಲೂ ಹೇಳ್ತಾ ಇದೀನಿ. ಸನ್ನಿ ಯಾರು? ನನ್ನ ಪ್ರಾಣ ಸ್ನೇಹಿತ. ಏನಣ್ಣ? ಕಂಗ್ರಾಚುಲೇಷನ್ಸ್ ಕೃಷ್ಣ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರೇಡ್. ಏಯ್ ಥ್ಯಾಂಕ್ಸ್ ಹೇಳೆ. ಗಂಗಾ, ನಾನು ಬರ್ತೇನೆ. ಸನ್ನಿ, ಸನ್ನಿ, ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಓಯ್, ಏನಿದಲ್ಲ? ಕೃಷ್ಣ, ನೀ ತಮಾಷೆ ಮಾಡಿ ನನ್ನ ಪ್ರಾಣ ಸಂಕಟಕ್ಕೆ ಸಿಗಿಸ್ಬೇಡ. ನಿಜ ಹೇಳು, ನೀನ್ ನನ್ನ ಮದ್ವೆ ಆಗ್ತಿದ್ಯಾ? ಮದುವೆ ಆಗೋದೇನು ಬಂತೆ? ನಿಶ್ಚಿತಾರ್ಥನೇ ಮುಗಿದೋಯ್ತು. ಇನ್ನು ವಾಲ್ಗ ಓದಿ ತಾಳಿ ಕಟ್ಟೋದು ಒಂದೇ ಬಾಕಿ. ನೋ, ನಾನ್ ನಿನ್ನ ಮದ್ವೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ ಕೃಷ್ಣ. ಏಯ್, ಯಾಕೆ ಸಾಧ್ಯ ಇಲ್ಲ? ನನಗೇನೇ ಕಮ್ಮಿ ಆಗಿದೆ? ಸ್ವಂತ ಬೋಟ್ ಇಲ್ವಾ? ಸ್ವಂತ ಬಲೆ ಇಲ್ವಾ? ಹೇಳಪ್ಪ ಸನ್ನಿ. ಅದು ಅಲ್ಲದೆ ನಾನ್ ನಿಮ್ಮ ಮತ್ತೆ ಮಗ, ನೀನ್ ನನ್ನ ಮಾವನ ಮಗಳು. ನೀನ್ ಎಲ್ಲೇ ಸುತ್ತಾಕೊಂಡು ಬಂದ್ರು ನನ್ನ ಹತ್ರನೇ ಬರ್ಬೇಕು. ನಾನೇ ನೀನು ತಾಳಿ ಕಟ್ಬೇಕು. ಕೃಷ್ಣ, ನೀನ್ ಏನೇ ಹೇಳಿದ್ರು ನಾನು ಇದಕ್ಕೊಪ್ಪಲ್ಲ. ನೀನ್ ಒಪ್ಪದ ಇದ್ರೆ ನಾನ್ ಬಿಡ್ಬೇಕಲ್ಲ. ಗಂಗಾ, ನೀನ್ ಕೃಷ್ಣನ್ ಮದುವೆ ಆಗೋದೇ ಒಳ್ಳೇದು. ಹಂಗೇಳಮ್ಮ, ಏನೋ ಕಾಲೇಜ್ಗೆ ಹೋಗಿ 4 ಅಕ್ಷರ ಕಲ್ತಿದ್ದೀನಿ ಅಂತ ಹಾರಾಡ್ತಾಳೆ. ಸರಿ ಸರಿ, ಬೇಗ ಬಾ. ಸನ್ನಿ, ನೀವು ಹಾಗೆ ಹೇಳ್ತಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡು. ಸನ್ನಿ, ಸನ್ನಿ, ದಯವಿಟ್ಟು ನಿಂತ್ಕೊಳ್ಳಿ. ನಾನು ಹೇಳೋದು ಸ್ವಲ್ಪ ಕೇಳಿ. ಗಂಗಾ, ಇನ್ನೂ ನನ್ನ ಫುಲ್ ಮಾಡಕ್ ಟ್ರೈ ಮಾಡ್ಬೇಡ. ಕೇಳೋ ಕಥೆ ಎಲ್ಲ ಕೇಳಾಯ್ತು. ನಿಮ್ ಮಾವ ಇಷ್ಟೆಲ್ಲ ಮಾಡ್ಕೊಂಡ್ ಬಂದ್ಮೇಲೂ ಅವನ್ ಕಣ್ಣೆದರಿಗೆ ಹೀಗೆಲ್ಲ ನನ್ನ ಕೈ ಹಿಡಿದು ನಿಲ್ಸೋದು ಚೆನ್ನಾಗಿರಲ್ಲ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಾನು ಬರ್ತೀನಿ. ಸನ್ನಿ, ಪ್ಲೀಸ್, ನನಗೋಸ್ಕರ 1 ನಿಮಿಷ ಇಲ್ಲೇ ಇರಿ, ಬಂದ್ಬಿಡ್ತೀನಿ. ಕೃಷ್ಣ, ನಾನ್ ಪ್ರೀತಿಸ್ತಿರೋದು ಸನ್ನಿನ, ಮದ್ವೆ ಆಗೋದು ಸನ್ನಿನೇ. ಸರಿ, ಮದುವೆ ಮಾಡ್ಕೋ. ಕೃಷ್ಣ, ನಾನು ಹೇಳ್ತಿರೋದು ಸನ್ನಿನ, ನಿನ್ನೆಲ್ಲ. ಸನ್ನಿನ ಮದುವೆ ಮಾಡ್ಕೋಬೇಡ ಅಂತ ನಾನು ಹೇಳಿಲ್ವಲ್ಲ. ಏ, ಕೃಷ್ಣ, ನೀನ್ ಏನ್ ಹೇಳ್ತಿದ್ಯಾ? ಅಂದ್ರೆ ನಿನ್ನನ್ನು ಮದುವೆ ಮಾಡ್ಕೊಂಡು ಸನ್ನಿನ ಅಯ್ಯೋ ಕೃಷ್ಣ, ಏನ್ ಹೇಳ್ತಿದ್ಯಾ? ಕೃಷ್ಣ, ನೀನೊಬ್ಬ ದಡ್ಡ, ಇವಳೊಬ್ಳು ದಡ್ಡಿ. ನೀನ್ ಸನ್ನಿ ಲವ್ ಮಾಡೋದು ನನಗೆ ಗೊತ್ತಿತ್ತು. ನೀನು ಇವಳನ್ನ ಲವ್ ಮಾಡೋದು ನನಗೆ ಗೊತ್ತಿತ್ತು. ನನಗೆ ಗೊತ್ತಿದ್ದಂಗೆ ನೀವಿಬ್ರು ಲವ್ ಮಾಡ್ತಿದ್ದೀರಾ? ಹೇಗಿತ್ತು ನನ್ನ ಬಾಂಬು? ಚೆನ್ನಾಗಿತ್ತಾ? ಅವಳಾಗಲ್ಲ ಅಂದ್ರೆ ನಾ ಬಿಟ್ಬಿಡ್ತೀನ? ಈಗ್ಲೇ ಹೋಗಿ ನಮ್ಮ ಅಣ್ಣನ್ ಕೇಳ್ತೀನಿ, ಏನಂತ ತಿಳ್ಕೊಂಡಿದ್ದಾಳ ಅವಳು? ಇದ್ರಲ್ಲಿ ಅವಳು ತಪ್ಪೇನಿದೆಯಮ್ಮ? ಅವಳನ್ನ ಮದುವೆ ಆಗ್ತೀನಿ ಅಂತ ಮೊದಲಿಂದ ನಾನು ಹೇಳಿರ್ಲಿಲ್ಲ. ಎಲ್ಲ ನನ್ನ ತಪ್ಪೆ. ಏನೇ ಆದ್ರೂ ಅವಳು ನಿನ್ ಮಾವನ್ ಮಗಳು ಕಣೋ. ನೀನೇ ಅವಳ ಗಂಡ ಅಂತ ನಾನು ನಮ್ಮ ಅಣ್ಣ ನಿಶ್ಚಯ ಮಾಡಿರ್ಬೇಕಾದ್ರೆ ಬೇಡ ಅನ್ನಕ್ ಅವಳ್ಯಾರು? ಮಾ, ನೀನ್ ಬಲವಂತ ಮಾಡಿ ಮದುವೆ ಮಾಡಿಸೋದು ನನಗಿಷ್ಟ ಇಲ್ಲ. ಅಯ್ಯೋ ನಿನ್ನ, ಇಷ್ಟ ದಿನ ಅವಳ ಬೇಕು ಅಂತ ಬಡ್ಕೋತಿದ್ದವನು ಈಗ ನೀನೇ ಬೇಡ ಅಂತೀಯೇನೋ? ಅಮ್ಮ, ದಯವಿಟ್ಟು ನಾನು ಬಲವಂತ ಮಾಡಬೇಡ. ಈ ಮದುವೆ ನನ್ ಖಂಡಿತ ಇಷ್ಟ ಇಲ್ಲ. ಕೃಷ್ಣ, ಅವನು ತಾನೆ, ನಾನು ಹೇಳ್ಕೊತೀನಿ. ನೀನ್ ಮಾಡ್ತಾ ಇರೋ ಸರಿನಾ? ಚಿಕ್ಕ ವಯಸ್ಸಿನಲ್ಲೇ ಕೃಷ್ಣನ್ ನೀನೇ ಹೆಂಡತಿ ಅಂತ ತೀರ್ಮಾನ ಮಾಡ್ಬಿಟ್ಟಿದೀವಿ. ನಮ್ಗೇನೊಂದು ತಿಳಿದೇ ಇರೋ ವಯಸ್ಸಿನಲ್ಲಿ ನೀವು ತೀರ್ಮಾನ ಮಾಡ್ಕೊಂಡ್ರೆ ತಪ್ಪು ನಮ್ದಾ? ಅಲ್ವೇ?
ಕೃಷ್ಣನ್ಗೆ ಏನೇ ಕಡಿಮೆ ಆಗಿರೋದು? ಅವನಂತ ಒಳ್ಳೆ ಹುಡುಗ ಸಿಗ್ಬೇಕಲ್ಲ ಈ ಕಾಲದಲ್ಲಿ. ಕೃಷ್ಣ ದೇವರಂಥ ಮನುಷ್ಯ. ನಾವು ಚಿಕ್ಕ ವಯಸ್ಸಿನಿಂದ ಒಳ್ಳೆ ಸ್ನೇಹಿತರಾಗಿ ಬೆಳೆದ್ವಿ ಹೊರತು ಬೇರೆ ಯಾವ ರೀತಿಲೂ ಅಲ್ಲ. ಆದ್ರೂ ನೋಡಮ್ಮ, ನಾನು ಹೇಳೋದೊಂದು ಮಾತು, ನೀನು ಆಕಾಶಕ್ಕೇಣಿ ಆಗ್ತಾ ಇದೀಯ. ನಮ್ಮ ಅಂತಸ್ತೇನು, ಅವ್ರ ಆಡಂಬರ ಏನು? ನಮ್ ಜಾತಿಗೂ ಅವ್ರ ಮತಕ್ಕೂ ಸಂಬಂಧನೇ ಇಲ್ವಲ್ಲ. ದಯವಿಟ್ಟು ಈ ಜಾತಿ ಮತ ಎಲ್ಲ ಬಿಟ್ಬಿಡಿಪ್ಪ. ಎಲ್ರದು ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವ್ರು. ಏನೋಮ್ಮ, ನಿನ್ ಬುದ್ಧಿ ಹೇಳೋಷ್ಟು ನಾನು ವಿದ್ಯಾವಂತನೂ ಅಲ್ಲ, ನಿನಗೆ ಗದರ್ಸ್ ಹೇಳೋದಕ್ಕೆ ನಿನ್ ಮಗುನೂ ಅಲ್ಲ. ನನ್ ದುಡ್ಮೆ ಎಲ್ಲ ನಿನ್ ಬಟ್ಟೆ ಬರೆಕ್ ಸುರಿದು ಕಾಲೇಜ್ ಕಳ್ಸಿದ್ದಕ್ಕೆ ನನ್ನ ಎದುರು ವಾದಿಸ್ತೀಯ? ನೀನ್ ಒಬ್ಬಳೇ ಮಗಳು ಅಂತ ಮುದ್ದು ಮಾಡಿದ್ದು ನನ್ ತಪ್ಪಾಯ್ತಮ್ಮ. ನೋಡಿ ಅಪ್ಪ, ಒಬ್ಬ ತಂದೆ ತನ್ನ ಮಗಳು ಚೆನ್ನಾಗಿ ಬಾಳಿ ಬದುಕಲಿ ಅಂತ ಆಸೆ ಪಡ್ತಾನೆ. ನನ್ ಸನ್ನಿ ಮದ್ವೆ ಮಾಡ್ಕೊಂಡು ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾಪ್ಪ? ನೋಡಮ್ಮ, ಇದರಿಂದ ನಿನ್ ಜೀವನ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಣ ಇರೋ ಜನ ಕಣಮ್ಮ, ಹೇಗ್ ಬೇಕಾದ್ರೂ ಹೊರಡ್ಕೋತಾರೆ. ಹಾಗೆ ಹೇಳ್ಬಿಡಿಪ್ಪ. ಸನ್ನಿ ತುಂಬಾ ಒಳ್ಳೆಯವನು. ಯಾವುದೇ ಕಾರಣಕ್ಕೂ ಅವನ್ ನನ್ ಕೈ ಬಿಡಲ್ಲ. ಸನ್ನಿ ಒಪ್ಕೊಂಡ್ರು ಅವರ ಅಪ್ಪ ಹೋಗ್ಬೇಕಲ್ಲ. ಗಂಗಾ, ಈ ದೊಡ್ಡವ್ರ ಸಹವಾಸ ನಮಗ್ ಬೇಡ ಕಣಮ್ಮ. ಮಾವೋಯ್, ಏನ್ ಮಾವ ದೊಡ್ಡವರು ಚಿಕ್ಕವರು ಅಂತ ಹೀಗೆ ಹೊಡ್ಕೋತೀಯ? ಅವ್ರು ಕುಡಿಯೋದು ಅದೇ ಗಾಳಿ, ನಾವು ಕುಡಿಯೋದು ಅದೇ ಗಾಳಿ. ಅವ್ರಿಗೂ ಅದೇ ಸೂರ್ಯ, ನಮಗೂ ಅದೇ ಸೂರ್ಯ. ಹೌದು, ಈ ಗಂಗಾ ಸನ್ನಿನ ಮದುವೆ ಆಗೋದ್ರಲ್ಲಿ ಏನ್ ತಪ್ಪಿದೆ? ಏನ್ ಹೇಳ್ತೀಯ? ಹಾ ನೋ ಕೃಷ್ಣ, ಅವಳ ಮಾತಿಗೆ ನೀನು ಒಪ್ತಿದೀಯಲ್ಲ? ಮಾವ, ಹೇಳ್ತೀನಿ. ಬಾ ಮಾವ, ಕೂತ್ಕೋ. ಮಾವ, ಗಂಗಾ ಹೇಳಿದ್ರಲ್ಲಿ ತಪ್ಪೇನಿದೆ? ಅತ್ತೆ ಮಗ ಅಂದ್ರೆ ನಾನೇ ಮದುವೆ ಆಗ್ಬೇಕಾ? ಯಾಕೆ ಮಾವ ಇನ್ನು ಹಳೆ ಕಾಲದಲ್ಲಿ ಇದ್ದೀರಾ? ಸ್ವಲ್ಪ ಹೊರಗೆ ಬನ್ನಿ, ಹೆಣ್ಮಕ್ಳಿಗೂ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ. ಏನ್ ಹೇಳ್ತೀರಾ? ಅದಕ್ಕೆ ನಾನು ಒಪ್ಪಲ್ಲ. ಒಪ್ಕೊಳ್ಳಲ್ವಾ? ಗಂಗಾ, ಯಾರು ಒಪ್ಲಿ ಬಿಡ್ಲಿ, ನಿನ್ ಮದುವೆನ ನಾನ್ ಮಾಡಿಸ್ತೀನಿ. So sweet. ಕೃಷ್ಣ, ತಗೋ. ಬರ್ತೀನಿ ಬುದ್ಧಿ. ಸಾ, ಬಲ್ತೋಗಿದೆ. ಏನೋ ಬಲ್ತೋಗಿರೋದು? ಏನ್ ಸೋರೆಕಾಯಿ ಬುರ್ಡೆನಾ? ಅಲ್ಲ ಸಾ, ನಮ್ ಸನ್ನಿಗೂ ಆ ಬೆಸ್ಟ್ ಹುಡುಗಿ ಗಂಗಿಗೂ ಪ್ರೀತಿ ಬಲ್ತೋಗಿದೆ. ಹೌದಾ? ನಾನ್ ಸೈನ್ ಮಾಡಿಸ್ಕೊಳಕ್ಕೆ ಅಂತ ಹೋದ್ನ, ಅಲ್ಲಿ ನೋಡಿದ್ರೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ಸಲೀಮ್ ಅನಾರ್ಕಲಿ ತರ ಒಬ್ರನ್ನೊಬ್ರು ತಪ್ಕೊಂಡಿದ್ದಾರೆ. ಅವಳನ್ ಬಿಟ್ಟು ಇವನ್ ಬದುಕಿರೋ ಆಗಿಲ್ಲ, ಇವಳನ್ ಬಿಟ್ಟು ಅವನ್ ಬದುಕಿರೋ ಆಗಿಲ್ಲ. ಆ ಲವ್ ಸೀನ್ ನೋಡಕ್ ಆಗದೆ ನಾನ್ ನಿಮ್ ಹತ್ರ ಹೇಳಕ್ ಓಡೋಡ್ ಬಂದೆ. ಎಲ್ಲಿದ್ದಾರೆ ಅವರು? ಜಾಗ ನನಗೆ ಗೊತ್ತು. ಬನ್ನಿ, ಡಿಸೋಜಾ ಸಾಹೇಬ್ರನ್ನ ಕರ್ಕೊಂಡ್ಬಂದು ಅವರಿಬ್ರು ಸಪರೇಟ್ ಮಾಡ್ಬಿಡೋಣ. ಏಯ್, ತಲ ಹರಟೆ ಮಾಡ್ಬೇಡ. ಮೊದ್ಲು ನಾನು ಅವರನ್ನು ನೋಡ್ಬೇಕು. ನಡೀರಿ. ಯಾಕಂಗ? ಸನ್ನಿ, ಪ್ರೀತಿ ಮಾಡೋದು ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋದೇ ಬಹಳ ಮುಖ್ಯ. ನಮ್ ತಂದೆ ಹತ್ರ ನನ್ ಪ್ರೀತಿ ವಿಷಯ ಹೇಳಿದೀನಿ, ಬಲವಂತವಾಗಿ ಒಪ್ಸಿದೀನಿ. ನೀನೇನಾದ್ರೂ ನನ್ ಕೈ ಬಿಟ್ರೆ ನಮ್ ತಂದೆ ಖಂಡಿತ ಬದುಕೋದಿಲ್ಲ. ನನ್ ಹೆಣ ಆ ಸಮುದ್ರದ ಪಾಲಾಗುತ್ತೆ. ಬಿಟ್ಟು ಅಲ್ಲ ಗಂಗಾ, ಹೆಣ್ಣಾಗಿ ನೀನೇ ಇಷ್ಟೊಂದು ಧೈರ್ಯ ತಗೊಂಡ್ಮೇಲೆ ನಾನ್ ನಿನ್ನ ಬಿಡಕ್ಕಾಗತ್ತಾ? ನೀನೇನು ಯೋಚನೆ ಮಾಡ್ಬೇಡ. ನಾನೇ ನಿನ್ನ ನನ್ನ ತಂದೆ ಹತ್ರ ಕರ್ಕೊಂಡು ಹೋಗಿ ನೀನೇ ನನ್ನ ಹೆಂಡತಿ ಆಗೋಳು ಅಂತ ಧೈರ್ಯವಾಗಿ ಹೇಳ್ತೀನಿ. ಓಕೆ? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಿಮ್ಮಂತ ಶ್ರೀಮಂತರು ಒಬ್ಬ ಬಡ ಹುಡುಗಿನ ಮದುವೆ ಆಗೋದು ಅಂದ್ರೆ ಒಂದು ಬಡ ಕುಟುಂಬನೇ ಶ್ರೀಮಂತರನ್ನ ಮಾಡ್ದ ಹಾಗೆ. ನಿಮ್ಮನ್ನ ಎಷ್ಟು ಕೊಂಡಾಡಿದ್ರು ಸಾಲದು ಸರ್. ಫೈಲ್ಸ್ಗೆ ಸೈನ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಪಿಂಟೋ. ಪ್ರೀತಿ ಪ್ರೇಮ ಅನ್ನೋದು ಯಾರ ಸ್ವತ್ತು ಅಲ್ಲ, ಯಾರ ಅಧೀನದಲ್ಲೂ ಇಲ್ಲ ಸರ್. ನೀವು ಧೈರ್ಯವಾಗಿ ಈ ಹುಡುಗಿನ ನಿಮ್ ತಂದೆ ಹತ್ರ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಮಿಸ್ಟರ್ ಮೋಹನ್ ದಾಸ್. ನಮ್ಮ ತಂದೆಗೆ ಬದುಕಿನಲ್ಲಿ ಹಣ ಆಸ್ತಿನೇ ಹೊರತು ಪ್ರೀತಿ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಅರ್ಥ ಮಾಡ್ಕೊಂಡಲ್ಲ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಗಂಗಾ, ಏನು ನನ್ನ ಮಗ ಸನ್ನಿ ಬೆಸ್ಟ್ ಹುಡುಗಿನ ಪ್ರೀತಿ ಮಾಡೋದಾ? ಮೊದಲು ನನಗೂ ನಂಬಕ್ ಆಗ್ಲಿಲ್ಲ ಸರ್. ಆದ್ರೆ ನಾನ್ ಕಣ್ಣಾರೆ ನೋಡಿದ್ಮೇಲೆ ನಿಮ್ ಮನೆ ಉಪ್ಪು ತಿಂದು ಋಣ ತೀರ್ಸಕ್ಕೆ ನಾನು 2 ಬುದ್ಧಿ ಮಾತು ಹೇಳ್ದೆ ಸರ್. ಆದ್ರೆ ಸನ್ನಿ ಅವರು ಅದನ್ನ ಕೇಳೋ ಸ್ಥಿತಿಲಿ ಇರ್ಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಸರ್, ಯಾವುದೇ ಕಾರಣಕ್ಕೂ ಈ ಮನೆ ಘನತೆ ಗೌರವ ಹಾಳಾಗಬಾರ್ದು ಸರ್. ನೀವು ಅಂದ್ರೇನು, ನಿಮ್ ಗೌರವ ಅಂದ್ರೇನು? ಸ್ಟಾಪ್ ಇಟ್.
ಎಲ್ಲ ನನ್ನ ಮಗನೇ ಇವತ್ ನನ್ ಕೈ ಸಿಕ್ತೆ ನೋಡು. ಏಯ್, ಬರೋ. ಅಯ್ಯಯ್ಯೋ ಅಮ್ಮ ಅಯ್ಯಪ್ಪ ಅಯ್ಯಯ್ಯೋ ಏಯ್, ಸಾಕ್ ಬಿಡು. ನೀವೆಷ್ಟು ತೊಡದ್ರು ಅಷ್ಟೇ ಹೊಟ್ಟೆಲಿರೋ ಮಗು ವಾಪಸ್ ತಗೊಳಕ್ ಆಯ್ತದ ಏಯ್, ಮಾಡೋ ತಪ್ಪು ಮಾಡ್ಬಿಟ್ಟು ಮತ್ತೆ ಮಾತಾಡ್ತೀಯ. ಅಯ್ಯಯ್ಯೋ ಅಮ್ಮ ಹೊಡೆದು ಸಾಯಿಸ್ಬಿಡಿ, ಆಮೇಲೆ ಹುಟ್ಟೋ ಮಗು ಅನಾಥ ಆಗ್ಬಿಡುತ್ತೆ. ನಾಳೆ ಹುಟ್ಟಿದ ಮಗು ಅಪ್ಪ ಯಾರು ಅಂತ ಕೇಳಿದ್ರೆ ಯಾರನ್ನ ತೋರಿಸ್ತೀರಾ? ನಿಮ್ಮನ್ ತೋರ್ಸಕ್ಕಾಗತ್ತಾ? ಅಯ್ಯೋ ಮಾದನೆ ಏನ್ ಮಾಡೋದು? ಮದುವೆ ಮಾಡ್ಬಿಡಿ. ಅದು ಸರಿಯೇ. ಇದಕ್ ನಾನು ಒಪ್ಪಕ್ಕಿಲ್ಲ. ಇವನೇ ಬೇರೆ ಜಾತಿ, ನಾವೇ ಬೇರೆ ಜಾತಿ. ಇವ್ರಿಬ್ಬರಿಗೂ ಹುಟ್ಟ ಮಗುನ ಯಾವ ಜಾತಿಗೆ ಸೇರ್ಸೋದು? ಯಾವ ಜಾತಿ? ಜಗತ್ನಲ್ಲಿ ಇರೋದು ಬರೀ ಎರಡೇ ಜಾತಿ, ಒಂದ್ ಹೆಣ್ಣು ಒಂದ್ ಗಂಡು. ಇವೆರಡು ಜಾತಿಗಳ ಮಧ್ಯೆ ಸ್ನೇಹ ಬೆಳೀತು, ಸ್ನೇಹದಿಂದ ಪ್ರೀತಿ ಬೆಳೀತು, ಪ್ರೀತಿಯಿಂದ ಅವಳ ಹೊಟ್ಟೆಯಲ್ಲಿ ಮಗು ಬೆಳೀತು. ಅಯ್ಯೋ ನಿನ್ನ ಬಾಯಿಗೆ ಬೆಂಕಿ ಹಾಕೋ. ಪ್ರೇಮಿಗಳನ್ನ ಹಂಗೆಲ್ಲ ಬೈಬಾರ್ದು. ಜಾತಿಗಿಂತ ಪ್ರೀತಿ ದೊಡ್ಡದು ಅತ್ತೆ. ನಿನ್ನ ಕಿವಿ ಕಿತ್ತೆ. ಅಯ್ಯಯ್ಯೋ ನಮಗೆ ಪ್ರೀತಿಗಿಂತ ಮರ್ಯಾದೆ ದೊಡ್ಡದು ಕಣ. ಯಾವ್ದ್ರಿ ಮರ್ಯಾದೆ? ಮದುವೆಗೆ ಮುಂಚೆ ಕುಂತಿ ತಾಯಿ ಆಗಿಲ್ವಾ? ಅವಳನ್ನ ಊರವ್ರು ಮಾರ್ಗೆಟ್ಟೋಳು ಅಂದ್ರ ಅವ್ಳು ಹುಟ್ಟಿದ ಆ ಮಗ ಕರ್ಣ ವೀರ ಆಗ್ಲಿಲ್ವಾ? ಅದೇ ಮಹಾಭಾರತ ಆಗ್ಲಿಲ್ವಾ? ಅದನ್ನೇ ನೀವೆಲ್ಲ ನಿಮ್ ಮಕ್ಳಿಗೆ ನೀತಿಕತೆ ಅಂತ ಹೇಳ್ತಾ ಇಲ್ವಾ? ಹೇಳ್ದು. ಅದನ್ನ ನಾವು ನೀತಿಕತೆ ಅಂತ ತಿಳ್ಕೊಂಡ್ವಿ, ಅದಕ್ಕೆ ಹಿಂಗಾಯ್ತು. ನಾಳೆ ಈ ಕುಂದಮ್ಮನು ಆ ಕುಂತಿ ತರ ಒಬ್ಬ ಕರ್ಣನ ಎರಬಹುದು, ಆತ ಲೋಕೋದ್ಧಾರಕ ಅಂತ ಅನ್ನಿಸ್ಕೋಬಹುದು. ಆಗ ಅವ್ನು ನೀವೇ ನಮ್ ಜನಾಂಗನು ಅಂತ ಸಂತೋಷ ಪಡ್ತೀರಾ. ಈಕೆನ ಕುಂದಮ್ಮ ಅನ್ಕೋಬೇಡಿ, ಕುಂತಿ ಅಂತ ಅನ್ಕೊಳ್ಳಿ. ಪಿಂಟೋ, ನಿನಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು? ಅವರೆಲ್ಲ ಹೊಟ್ಟೋದ್ರ? ಹೇಳ್ತೀನಿ ಕೇಳು. ರಾತ್ರಿ ನಮ್ ಗುರುಗೆ ತಿನ್ನಕ್ಕೆ ಅಂತ ಒಂದ್ ಮೀನ್ ಇಟ್ಕೊಟ್ನಾ. ನಾ ಹೊರಗಡೆ ಕಾವಲ್ ಕಾಯ್ತಾ ಇದ್ನಾ. ಆಗ ಟೇಪ್ ರಿಕಾರ್ಡ್ ಹಾಕೊಂಡು ಕುರುಕ್ಷೇತ್ರ ಕ್ಯಾಸೆಟ್ ಕೇಳ್ತಾ ಇದ್ದೆ. ಅದನ್ನೇ ರಿವೈಂಡ್ ಮಾಡಿ ಇಲ್ಲಿ ಬಿಟ್ಟೆ. ಹಂಗೆ ಪಿಂಟೋ, ಏನಾಯ್ತು? ಪಿಚ್ಚು ಅದನ್ನಲ್ಲ, ಹಗ್ಗನ. ಬನ್ನಿ 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 ಬನ್ನಿ, ಬಲಗಾಲಿಟ್ಟು ಒಳಗಡೆ ಬರಬೇಕು. ಮುಂದೆ ಈ ಮನೆ ಸೊಸೆ ಆಗೋರು. ಮೋಹನ್ ದಾಸ್, ನಮ್ ವಿಷಯದಲ್ಲಿ ಡ್ಯಾಡಿ ಹೇಗಿದ್ದಾರೆ? ನೀವೇನು ಯೋಚನೆ ಮಾಡಬೇಡಿ ಸರ್. ಪ್ರಾರಂಭದಲ್ಲಿ ಸ್ವಲ್ಪ ಕೂಗಾಡ್ಬೋದು, ಆದ್ರೆ ಅದಕ್ಕೆ ಹೆದರಿ ನೀವು ಹುಡುಗಿನ ಕೈ ಬಿಡ್ಬೇಡಿ ಸರ್. ನಮ್ಮ ಅಪ್ಪನ ಆಸ್ತಿ ಬೇಕಾದ್ರೆ ಬಿಡ್ತೇನೆ ಮಿಸ್ಟರ್ ಮೋಹನ್ ದಾಸ್, ಆದ್ರೆ ನನ್ ಪ್ರಾಣ ಇರೋವರೆಗೂ ನಾನ್ ಗಂಗಾ ಕೈ ಮಾತ್ರ ಬಿಡಲ್ಲ. ಸದ್ಯ ಇನ್ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಸರ್. ನಿಮ್ ಡ್ಯಾಡಿಗೆ ನೀವೊಬ್ರೇ ಮಗ, ಅವ್ರು ನಿಮ್ಮನ್ನು ಬಿಟ್ಟು ಖಂಡಿತ ಬದುಕಿರಲ್ಲ ಸರ್. ಆದ್ರೆ ನೀವು ಮಾತ್ರ ಹಿಡಿದ ಕೈ ಬಿಡಬೇಡಿ ಸರ್. ಹೋಗಿ ಸರ್, ಧೈರ್ಯವಾಗಿ ಹೋಗಿ. ಗುಡ್ ಈವ್ನಿಂಗ್ ಡ್ಯಾಡ್. ಈಕೆ ಹೆಸರು ಗಂಗಾ, BA ಫೈನಲ್ ಇಯರ್ ಓದ್ತಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿ. ಅವಳು ತಂದೆ ಮೀನ್ ಮಾರ್ಕೆಟ್ ನಲ್ಲಿ ದಲ್ಲಾಳಿ ಕೆಲಸ ಮಾಡ್ತಾನೆ. ಇವಳು ಅವನಿಗೊಬ್ಳೆ ಮಗಳು. ನೀನ್ ಇವಳನ್ನ ತುಂಬಾ ಆಸೆ ಪಟ್ಟಿದ್ಯಾ, ಮದುವೆ ಆಗ್ಬೇಕು ಅಂತ ಮನೆ ಕರ್ಕೊಂಡ್ ಬಂದಿದ್ಯಾ. ಎಸ್ ಡ್ಯಾಡ್. ಅದ್ ಸರಿ, ಅವಳನ್ನ ಮನೆಗ್ ಬಿಟ್ಬಾ. ಏನ್ ಡ್ಯಾಡ್, ಗಂಗಾ ಹತ್ರ ಏನು ಮಾತಾಡದೆ ಕಳಿಸ್ತಿದ್ದೀರಾ? ಸನ್ನಿ, ನೀನ್ ಗಂಗಾನ ತೋರಿಸ್ದೆ, ಶಿ ಇಸ್ ಬ್ಯೂಟಿಫುಲ್. ಹಾಗೆ ಅವಳು ವಿದ್ಯಾಭ್ಯಾಸದ ಬಗ್ಗೆ ಹೇಳಿದೆ, ಇಟ್ಸ್ ವೆರಿ ಗುಡ್. ಮಿಕ್ಕ ವಿಷಯನೆಲ್ಲ ಮಾತಾಡೋದು ಇವಳ ಹತ್ರ ಅಲ್ಲ, ಇವಳು ತಂದೆ ಹತ್ರ. ಯಾಕೆಂದ್ರೆ ಇದು ಮದುವೆ ವಿಷಯ ನೋಡು. ಗಂಗಾ, ನೀನ್ ಹೋಗಿ ನಿಮ್ ತಂದೆನ ನಾಳೆ ನನ್ನ ಹತ್ರ ಕಳ್ಸು. ನೀನ್ ಇಷ್ಟ ಇಲ್ಲ ನಾನು ಕೇಳಿದ್ದು. ಎಸ್ ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಅನ್ಕೋ.
ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲ ಅಲ್ಲಿ ಒಳಗೆ ಚೆನ್ನಾಗಿ ಭರತನಾಟ್ಯ ಆಡ್ತಿದ್ಯಾ ಸನ್ನಿ ಗಂಗಾ ಈಗ ನೀನು ಸ್ವಲ್ಪ ಮಜಾ ತಗೋ ಬೇಡ ಸನ್ನಿ. ಏನೇ ನನಗ್ ಹಾಕ್ತೀಯಾ ಈಗ ನೀನು ಸ್ವಲ್ಪ ಡ್ಯಾನ್ಸ್ ಮಾಡು ಇಲ್ಲ ಸನ್ನಿ, ಸನ್ನಿ, please. ಮಜಾ ಆಗಿದೆ. ಓ ಏ ಸನ್ನಿ, ತೆಗಿ, please. ಪರವಾಗಿಲ್ವೇ ನೀನು ಕುಚಿಪುಡಿ ಚೆನ್ನಾಗಿ ಆಡ್ತೀಯಾ ಇಲ್ಲಿದೆ ಕಡೆ ತೆಗಿಬೇಡ ತಮಾಷೆ ಮಾಡ್ತೀಯ? ಗಂಗಾ ಸನ್ನಿ, ನಿಜವಾಗ್ಲು ನಮ್ಗೀಗ ಸ್ವರ್ಗ ಸಿಕ್ಕಾಗಾಯ್ತು. ಸ್ವಲ್ಪ ತಡ್ಕೋ ಮದ್ವೆ ಆದ್ಮೇಲೆ ನಾವಿಬ್ರು ಸ್ವರ್ಗದಲ್ಲೇ ಇರೋಣ ಸನ್ನಿ, ನಿಮ್ ತಂದೆ ನನ್ ತಂದೆ ಈಗ ನಮ್ಮಿಬ್ರು ಮದುವೆ ಮಾತನ್ನ ಮುಗಿಸಿರ್ಬಹುದಲ್ಲ? ಓ ಎಸ್ ನಮ್ ತಂದೆದು ಮಾತು ಅಂದ್ರೆ ಮಾತು ಏಕ್ ಮಾರ್ ದೋ ತುಕಡ ನಮಸ್ಕಾರ ಸರ್. ವಿಷಯ ಕೇಳಿ ತುಂಬಾ ಸಂತೋಷ ಪಟ್ಟೆ ಸರ್. ನೀನು ನಿನ್ನ ಮಗಳು ಸಂತೋಷವಾಗಿರ್ಬೇಕು ಅಂತ ತಾನೇ ನೀನು ಕೆಲಸ ಮಾಡ್ತಿರೋದು. ಈ ಕೆಲಸ ಅಂದ್ರೆ ಅರ್ಥವಾಗಿಲ್ಲ ಸರ್. ನೀನು ಮೀನ್ಗಳಿಗೆ ಮಾತ್ರ ಬಲೆ ಬೀಸ್ತೀಯ ಅಂತಿದ್ದೆ, ಆದ್ರೆ ಈ ನಿನ್ ಬಲೆನಲ್ಲಿ ಹಣ ಇರೋ ಒಬ್ಬ ಹುಡುಗನ್ನ ಹಿಡ್ದಿದ್ಯಲ್ಲ, ಬಹಳ ಜಾಣ ನೀನು. ಸರ್, ಏನ್ ಮಾತಾಡ್ತಾ ಇದ್ದೀರಾ? ಅದೇ ಸಣ್ಣ ಮೀನನ್ನ ಗಾಳಕ್ ಹಾಕಿ ದೊಡ್ಡ ಮೀನನ್ನ ಹಿಡಿತಾರಲ್ಲ, ಹಾಗೆ ಸುಂದರವಾದ ನಿನ್ ಮಗಳನ್ನ ಬಿಟ್ಟು ಕೋಟ್ಯಾಧೀಶ್ವರನ ಒಬ್ಬನೇ ಮಗನನ್ನು ಹಿಡಿದಿದ್ಯಲ್ಲ, ಅದನ್ನ ಹೇಳ್ದೆ. ಸಾವುಕಾರ್ರೆ, ಬಡವರು ಅಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ನಾವು ಹಣದಲ್ಲಿ ಬಡವರು, ಆದ್ರೆ ಮಾನ ಮರ್ಯಾದೆಯಲ್ಲಿ ನಿಮ್ಗಿಂತ ಸಾವುಕಾರರಾಗಿದ್ದೀವಿ. ಅಯ್ಯೋ ಪಾಪ, ನಿನ್ನ ಬಡತನ ನಿನ್ನ ಮಗಳ ಮೇಲೆ ಎದ್ದು ಕಾಣ್ತಾ ಇದೆ. ದಿನಕ್ಕೊಂದ್ ಡ್ರೆಸ್ ಹಾಕೊಂಡು ಹೋಗೋ ನಿನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೋ ಇಲ್ಲ ಕಾಸು ಸಂಪಾದಿಸೋದು ಕ್ಲಬ್ಗೆ ಹೋಗ್ತಾಳೋ? ಮುಚ್ಚ ಬಾಯಿ. ಮಗಳನ್ನಿಟ್ಕೊಂಡು ಸಂಪಾದನೆ ಮಾಡೋ ನೀನು ನನ್ನ ಹತ್ರ ಸಂಬಂಧ ಬೆಳೆಸಕ್ ಬಂದೇನೋ? ನಿಮ್ಮ ಅಪ್ಪ ಆ ರೀತಿ ಸಂಪಾದನೆ ಮಾಡಿ ಕೊಟ್ಟಿರ್ಬೋದು ಈ ಆಸ್ತಿನ. ಅವಳು ಹಾಕೋ ಒಂದೊಂದು ಬಟ್ಟೆಯಲ್ಲೂ ನನ್ನ ಬೆವರು ಸುರಿಸಿ ಸಂಪಾದನೆ ಮಾಡಿದ ಕಾಸುಗಳು ಇನ್ನೊಂದ್ಸಲ ನನ್ನ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ನಾಳೆಗೆ ಸೀಳಿ ಬಿಡ್ತೀನಿ. ಯಾಕೆ ಓಡ್ ಬರ್ತಾ ಇದ್ಯಾ? ಅಕ್ಕ, ನಿಮ್ ತಂದೆಯವ್ರಿಗೆ ಡಿಸೋಜ ಸಾಹೇಬ್ರು ಓಟ್ ಕಳ್ಸ್ಬಿಟ್ಟಿದ್ದಾರೆ. ಮೈ ತುಂಬಾ ರಕ್ತ ಹಿಡಿದಿದೆ ಅಕ್ಕ, ಬೇಗ ಬಾರಕ್ಕ. ಇದೆಲ್ಲ ಏನಪ್ಪ? ದೊಡ್ಡ ಕಡೆ ಸಂಬಂಧ ಬೇಕಾ ಅಂತ ಹೊರಗೆ ಕಳಿಸಿದ್ರಮ್ಮ. ಆ ಹಡಗಿನ ಜೊತೆ ದೋಣಿ ಸಂಬಂಧ ಮಾಡಕ್ ಆಗ್ತದ? ಆ ಡಿಸೋರ್ಸ್ ಹತ್ರ ನಿಮ್ಮ ಅಪ್ಪನ ಕಳಿಸಿದ್ಯಲ್ಲ, ಓದ್ದವ್ರು ಮಾಡೋ ಕೆಲಸನ ಇದು? ಹೇಳಿ, ಇನ್ನೊಂದ್ಸಿ ಹೇಳಿ. ಯಾರು ನೀವು ಹೊಡೆಯೋದಕ್ಕೆ? ಬಡವರು ಅಂದ ತಕ್ಷಣ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮದುವೆ ವಿಷಯ ಮಾತಾಡ್ತೀನಿ ಅಂತ ಕರೆಸಿ ಹೀಗೆ ಹೊಡೆದು ಕಳ್ಸಿದಿರಲ್ಲ, ನಿಮ್ಮ ಘನತೆ ಗೌರವಕ್ಕೆ ನಾಚಿಕೆ ಬೇಡ? ಹೊಡೆದಿದ್ದು ನಾನಲ್ಲ, ನನ್ನ ಕೆಲ್ಸಗಾರರು. ನೀವು ಹೇಳ್ದೆ ಅವ್ರು ಹೊಡಿತಾರ? ಅವ್ರು ನನ್ನ ಮನೆ ಉಪ್ಪಿಂದ ನಿಯತ್ತಿನ ಕೆಲ್ಸಗಾರರು. ಅವ್ರ ಯಜಮಾನ್ರಿಗೆ ಅವಮಾನ ಆಗೋ ಹಾಗೆ ಯಾರೇ ನಡ್ಕೊಂಡ್ರು ಅವ್ರು ಸುಮ್ಮನಿರೋದಿಲ್ಲ. ಆದ್ರೆ ನೀನು ಹೆತ್ತ ಮಗನಾಗಿ ತಂದೆ ಮರ್ಯಾದೆ ಉಳಿಸಿದೇನೋ? ಮರ್ಯಾದೆ ಉಳಿಸ್ಕೊಳಕ್ಕೆ ಮನೆಗೆ ಬಂದ್ ಹುಡುಗಿನ ಅವತ್ತೇ ಇಷ್ಟ ಇಲ್ಲ ಅಂತ ಹೇಳ್ಬೇಕಿತ್ತು. ಆಗ ನನ್ನ ತೀರ್ಮಾನ ನಾನ್ ತಗೋತಿದ್ದೆ. ಓ, ಹಾಗಾದ್ರೆ ನಿನ್ ತಂದೆಗಿಂತ ನಿನ್ಗೆ ಅವಳೇ ಹೆಚ್ಚಾದ್ಲೇನೋ? ತೂಕ ಹಾಕೋದನ್ನ ಮೊದಲು ಬಿಡಿ. ನೀವ್ ಹೇಳೋದ್ ನೋಡಿದ್ರೆ ಅವ್ರ ಮನುಷ್ಯರೇ ಅಲ್ಲ ಅನ್ನೋ ತರ ಇದೆ. ನೀನ್ ಅವಳನ್ನೇ ಮದುವೆ ಆಗೋದಾದ್ರೆ ನನ್ನ ಆಸ್ತಿಲಿ ನಿನ್ಗೆ ಬಿಡುಗಾಸು ಸಿಗೋದಿಲ್ಲ. ನಿಮ್ಮ ಆಸ್ತಿನ ನೀವೇ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ದಾನ ಮಾಡಿ. ನಾನು ಟೀ ಅಂಗಡಿಲಾದ್ರೂ ಕೆಲಸ ಮಾಡಿ ಅದೇ ಹುಡುಗಿನ ನಾಳೆನೇ ಮದುವೆ ಆಗ್ತೀನಿ. ಕಿಶಣ ಕಿಶಣ
ಕೃಷ್ಣ ಏನೋ? ನಿಮ್ಮ ಅವನಿಗೆ ಡಿಸೋಜ ಒಡ ಕಳ್ಸ್ಬಿಟ್ಟವ್ರೆ ಮಾವಲ್ಲಿದ್ದಾರೆ ಮನೆಯಲ್ಲಿ. ಮಾವ ಏನಾಯ್ತು ಗಂಗಾ ಏನಿದೆಲ್ಲ ಆಗೋದೇನಪ್ಪ, ಅಪ್ಪ ಮಗಳಿಬ್ರು ನಿನ್ನಂತ ಒಳ್ಳೆ ಹುಡುಗನ್ ಬಿಟ್ಟು ಆ ಸಾವುಕಾರ ಮಗನ ಹಿಡಿಯಕ್ ಹೋದ್ರು. ಅವರು ಇವ್ರಿಗೆ ಸರಿಯಾದ ಮರ್ಯಾದೆ ಮಾಡಿ ಕಳಿಸ್ರು. ಜಾತಿ ಜನಾಂಗ ಅನ್ನೋದನ್ನ ಮರ್ತ್ರೆ ಇನ್ನೇನಾಯ್ತದೆ? ಕೃಷ್ಣ, ಏನೇ ಆದ್ರೂ ಇದು ಅನ್ಯಾಯ. ನಾವೆಲ್ಲ ಹೋಗಿ ಅವನ ಹತ್ರ ನ್ಯಾಯ ಕೇಳ್ಬೇಕು. ನ್ಯಾಯ ಕೇಳಕ್ಕೆ ನಮ್ಮ ಹತ್ರ ಹೇಳ್ಬಿಟ್ಟ ಹೋಗಿದ್ರು ಇವ್ರು. ಬಡವ ನೀನ್ ಮಡಗ್ದಂಗ್ ಇರು ಅನ್ನೋದನ್ನ ಬಿಟ್ಟು ಅಲ್ಲಿ ಹೋಗ್ ಸಂಬಂಧ ಕೇಳಿದ್ರೆ ಇನ್ನೇನಾಯ್ತದೆ? ಬಂಡೆಗೆ ಬುರ್ಡೆ ಹೊಡ್ಕೊಂಡಂಗೆ. ಕೃಷ್ಣ, ಗಂಗಾ ಇದು ಹೇಗಾಯ್ತು? ಸನ್ನಿನ್ ಹೇಳ್ದ ಗಂಗಾ, ನಿಮ್ ತಂದೆನ್ ಹೊಡೆದಿದ್ದಕ್ಕೆ ನಾನ್ ಕಾರಣ ಅಲ್ಲ. ಬಿಲೀವ್ ಮೀ ಪ್ಲೀಸ್. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನ್ ಗಂಗಾ ತಂದೆ ಹತ್ರ ಮಾತಾಡ್ಬೇಕು. ಅವ್ರಿಗೆ ಮಾಡಿ ಕಳ್ಸಿರೋ ಸಾಕು, ದಯವಿಟ್ಟು ಹೊರಟೋಗಿ. ಗಂಗಾ, ಸನ್ನಿ, ಸನ್ನಿ! ವೆಂಕಣ್ಣ, ಪ್ಲೀಸ್, ನನ್ ಸನ್ನಿ ಹತ್ರ ಮಾತಾಡ್ಬೇಕು, ಬಿಡ. ಏಯ್, ನೀನ್ ಅವನ ಹತ್ರ ಮಾತಾಡಿದ್ದಕ್ಕೆ ನಿಮ್ಮ ಅಪ್ಪನ್ಗೆ ಅವ್ರು ಮಾಡಿ ಕಳ್ಸಿದ್ ಸಾಕು. ಸುಮ್ನೆ ನಿಂತ್ಕೊಳೆ. ಅಯ್ಯೋ, ಬಿಡ. ಗಂಗಾ, 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 ನಂದೇನು ತಪ್ಪಿಲ್ಲ ಗಂಗಾ, ನನ್ಗೇನು ಗೊತ್ತೂ ಇಲ್ಲ. ಗಂಗಾ, ಸನ್ನಿ, ಬಿಡಿ. ಏಯ್, ಗಂಗಾ, ಈ ಕಡೆ. ಏಯ್, ಗಂಗಾ, ಈ ಕಡೆ. ಕೃಷ್ಣ, ನಮ್ ತಂದೆ ಹೀಗ್ ಮಾಡಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ಎಲ್ಲರ ಮುಂದೆ ಈಗ್ಲೇ ಗಂಗಾ ಕುಕ್ಕೆ ಕಾಲಿ ಕಟ್ತೀನಿ. ಪ್ಲೀಸ್ ನಂಬು ಕೃಷ್ಣ. ಒಪ್ಪಿದ್ರು ನಾವ್ ಒಪ್ಪಕ್ಕಿಲ್ಲ. ಬಡವ್ರ ಮನೆ ಹೆಣ್ಮಕ್ಳು ಅವ್ರ ಬಿಟ್ಟಿಗೆ ಬಿದ್ದವ್ರ. ಜಾತಿ ಅನ್ಬಿಟ್ಟು ಬೇರೆ ಜಾತಿ ಮದುವೆ ಮಾಡ್ಕೊಳಕ್ಕೆ ನಾವ್ ಒಪ್ಪಕ್ಕಿಲ್ಲ. ಏ ಗೋವಿಂದ, ಏನ್ ನೋಡ್ತಿದ್ದೆ? ಹೇಳ್ಬಿಡ್ಲಾ? ಗೋವಿಂದೆ ನೋಡ, ಯಾವನಾದ್ರೂ ಸನ್ನಿ ಮೇಲೆ ಕೈ ಇಟ್ರೆ ಆಮೇಲೆ ನಡೆಯೋ ಕತೆನೇ ಬೇರೆ. ಆಗಾಳಪ್ಪ, ಈಗ ಗೊತ್ತಾಯ್ತು. ಅವನು ಇವನ್ಗೆ 10 ಲಕ್ಷ ರೂಪಾಯಿ ದೋಣಿ ಕೊಡಿಸ್ದ. ಇವನು ಮಾವನ ಮಗಳನ್ನೇ ದಾನ ಮಾಡ್ಬಿಟ್ನಲ್ಲಪ್ಪ. ವೆಂಕ, ಸ್ವಲ್ಪ ಹಲ್ಲಿಡಿದು ಮಾತಾಡು. ಅವ್ನ್ ಕೇಳೋದ್ ತಪ್ಪ? ಇವತ್ ನಾವ್ ಕೇಳದೆ ಹೋದ್ರೆ ನಾಳೆ ನಮ್ಮ ಹಳ್ಳಿ ಹೆಣ್ಮಕ್ಳನ್ನೆಲ್ಲ ಹಣ ಕೊಡೋರಿಗೆ ಹಂಚ್ಬಿಡ್ತಾನೆ. ಏನೋ ಅಂದ್ರೆ ಕೃಷ್ಣ, ಮೈನಲ್ಲಿ ಶಕ್ತಿ ಇದೆ ಅಂತ ಎಲ್ಲರ ಮೇಲೆ ಕೈ ಮಾಡಬೇಡ. ನಮಗೂ ಮಾನ ಮರ್ಯಾದೆ ಇದೆ, ಅದನ್ನ ಕಾಪಾಡು. ಒಳ್ಳೆ ಮಾತಿನಿಂದ ಅವನ ವಾಪಸ್ ಕಳಿಸ್ಬಿಡು. ಸನ್ನಿ, ದಯವಿಟ್ಟು ನೀನು ಹೊರಟು. ನಮ್ಮ ಜನಗಳ ಮಾತಿನ ಮೀರಿ ನಾನೇನು ಮಾಡಕ್ಕಾಗಲ್ಲ. ಅವ್ರು ಮಾತಾಡಿದ್ರೆ ನೀನು ಕೇಳಿಸ್ಕೊಂಡಿಲ್ಲ. ನೀನ್ ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ. ಗಂಗಾರ ಮಾತಾಡು. ಕೃಷ್ಣ ಪ್ಲೀಸ್. ನೀನ್ ಕೊಡ್ಸಿದ ದೋಣಿ ಬಲನ ನೀನೇ ತಗೊಂಡ್ಬಿಟ್ಟು ನೆಮ್ಮದಿಯಾಗಿದೆ ಈ ಹಳ್ಳಿಲಿ. ನನ್ನಿಂದ ಚಂಡಮಾರುತ ಬೀಸಿ ಛಿದ್ರ ಛಿದ್ರ ಆಗೋದು ಬೇಡ. ಹೊರಟೋಗು, ದಯವಿಟ್ಟು ಹೊರಟೋಗು. ಕೃಷ್ಣ, ಸನ್ನಿ ನನ್ನಿಂದ ದೂರ ಮಾಡ್ಬೇಡ. ಹೋಗಮ್ಮ, ಗಂಗೆ ನಡ್ಕೊಂಡು ಹೋಗು. ಅಮ್ಮಯ್ಯ. ಕೃಷ್ಣ, ನಡ್ಕೊಂಡು ಹೋಗು. ಕೃಷ್ಣ, please. ಕೃಷ್ಣ, ನಿನ್ನೆ. ಏನು? ಗಂಗಾ. ಬಿಡ್ರ ಅವ್ರನ್ನ, ನಾವು ಮನೆ ತನಕ ಬಿಟ್ಬಿಡ್ತೀವಿ. ಸರ್ ನೀವು ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್.
ನನ್ನ ಮಗನ್ನ ಹೊಡೆಸಿ ಸಮುದ್ರಕ್ಕೆ ಎಸೆಯುವಷ್ಟು ಧೈರ್ಯ ಬಂತ ಅವ್ರಿಗೆ? ಮೋಹನ್ ದಾಸ್, ಕೂಡ್ಲೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕೃಷ್ಣನ ಮತ್ತು ಆ ಗಂಗನಪ್ಪನ ಅರೆಸ್ಟ್ ಮಾಡಿಸು. ನಾವು ಊರ್ನವ್ರು ಕೊಟ್ಟಿರೋ ಸಾಲಕ್ಕೆ ಸಮುದ್ರದಿಂದ ಅವ್ರ ದೋಣಿಗಳನ್ನ ಎಲ್ಸು ಮತ್ತು ಅವ್ರ ಮನೆ ಬಾಗಿಲುಗಳಿಗೆ ಬೀಗ ಹಾಕ್ಸು. ಎಸ್ ಸರ್. ಏನ್ ಸರ್? ಯಾಕೆ ಸರ್ ಈ ಸೋಸ ಮಗನ ಹೊಡಿಯಕ್ಕೆ ಎಷ್ಟೋ ಧೈರ್ಯ ಸರ್? ಸನ್ನಿ ನಾನು ನೋಡಿಲ್ಲ ಸರ್. ಅದೆಲ್ಲ ಆ ಸ್ಟೇಷನ್ ಗೊತ್ತಾಗುತ್ತೆ. ನಡಿ ನಡಿ. ಏನ್ ಸಮಯ ಇದೆಲ್ಲ? ಏಯ್, ಇವನ್ ಮನೆಗೆ ಬೀಗ ಹಾಕು. ಯಾಕೆ? ನಾನೇನ್ ಮಾಡ್ದೆ? ಬಿಡ ನಾನು. ಮಾದಣ್ಣವ್ರೆ, ಹೆಂಗಾದ್ರೂ ಮಾಡಿ ನಮ್ಮ ಅಣ್ಣನ್ನು ನನ್ನ ಮಗನ್ನು ಪೊಲೀಸ್ನವರಿಂದ ಬಿಡಿಸಿ ನಿಮ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ. ನಾನೇನ್ ಮಾಡೋ ಹಂಗಿದ್ದೀನಮ್ಮ? ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿರೋದು ಚಿಕ್ಕ ಜನನ, ಡಿಸೋಜ ಹಣ ಇರೋ ಜನ. ಅವ್ರ ಮಾತು ಕೇಳ್ದೆ ನಮ್ಮ ಮಾತ ಕೇಳ್ತಾರೆ. ಹೆಣ್ಣು ಮಕ್ಕಳನ್ನ ಅದ್ ಬಸ್ನಲ್ಲಿ ಇಟ್ಕೋಬೇಕು ಅಂತ ಹೇಳೋದು ಅದಕ್ಕೆ. ಇವಳು ದಿನಕ್ಕೊಂದು ಡ್ರೆಸ್ ಹಾಕೊಂಡು ಹೋಗುವಾಗ್ಲೇ ನಂಗೆ ಅನ್ನಿಸ್ತು ಇವಳು ವ್ಯಾಸಕ್ಕೂ ನಮ್ಮ ಹಳ್ಳಿಗೂ ಸೇರಿ ಹೋಗುದಿಲ್ಲ ಅಂತ. ಇವ್ರಪ್ಪನಿಗೆ ಎಷ್ಟು ಪಡ್ಕೊಂಡ್ರು ಕೇಳಿಲ್ಲ. ಇವತ್ತು ಇವಳು ಆಡಿ ದಾಟಕ್ಕೆ ಅವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು. ಮುಖ್ಯಸ್ಥರೇ, ಈಗ ಎಷ್ಟೊತ್ತು ಅಂತ ಮಾತಾಡ್ತಾ ಇರೋದು? ಇವಳು ಮಾಡಿದ ತಪ್ಪಿಗೆ ಇಡೀ ಹಳ್ಳಿ ಎಲ್ಲ ಶಿಕ್ಷೆ ಅನ್ಭವಿಸ್ಬೇಕಾ? ನಡೀರಿ ಡಿಸೋಜ್ ಅವ್ರ ಹತ್ರ ಹೋಗಿ ನ್ಯಾಯ ಕೇಳುವ. ಅವ್ರೇನಾದ್ರು ಇವಳು ಊರಲ್ಲಿ ಇರಬಾರ್ದು ಅಂದ್ರೆ ಇವಳನ್ನ ಇವ್ರ ಅಪ್ಪನ ಊರಿನ ಆಡ್ಲತ್ತವ. ಇಂಥ ಮಾನ್ಗೆಟ್ ಹೆಣ್ಣು ಇರೋದ್ಕಿಂತ ಹೋಗ್ ಸಾಯೋದ್ ಮೇಲು. ನಿನ್ನಿಂದ ನಮ್ಮ ಹಳ್ಳಿನೇ ಕಷ್ಟಪಡ್ಬೇಕಾಯ್ತು. ಗಂಗಾ, ನೀನು ನಮ್ ಜೊತೆ ನಡಿ. ಡಿಸೋಜ ಏನ್ ಹೇಳ್ತಾರೋ ಅದಕ್ಕೆ ನೀವು ಒಪ್ಕೋಬೇಕು. ನಾ ಹೇಳೋದಿಷ್ಟೇ, ಗಂಗಾ ಸನ್ನಿನ ಮರಿಬೇಕು. ನೀನು ಸರಿ ಅಂತ ಸೈಲೆಂಟ್ ಆಗಿ ತಲೆ ಆಡಿಸಿದ್ರೆ ಸಾಲದು. ನೀನು ಬೇರೆ ಯಾರನ್ನಾರು ಮದುವೆ ಆಗ್ಬೇಕು. ಹೆಚ್ಚು ಮಾತನಾಡಿ ನನ್ನ ಸಮಯ ಹಾಳು ಮಾಡಕ್ ಪ್ರಯತ್ನ ಪಡ್ಬೇಡ. ಗಂಗಾ, ನೀ ಸ್ವಲ್ಪ ಸುಮ್ಮನೆ ನಿಂತ್ಕೋ. ನೀವೇನ್ ಹೇಳ್ತೀರೋ ಅದನ್ನ ನಾನೇ ಮುಂದೆ ನಿಂತು ಮಾಡ್ತೀನಿ. ಗಂಗನ್ ಮದುವೆ ಇವತ್ತೇ ಆಗ್ಬೇಕು. ಒಂದೇ ದಿನದಲ್ಲಿ ಗಂಡಿಲ್ದೆ ಮದುವೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಡಿ. ಇವಳ ಅತ್ತೆ ಮಗ ಕೃಷ್ಣ ಇದಾನಲ್ಲ, ಅವನ್ ಜೊತೆ ಮದುವೆ ಮಾಡಿ. ಆದ್ರೆ ಕೃಷ್ಣ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನಲ್ಲ ಸೌಮ್ಯ. ಅದ್ರ ಯೋಚನೆ ಬಿಟ್ಬಿಡಿ. ನೀವು ಮನೆಗೆ ಹೋಗೋದ್ರೊಳಗೆ ಕೃಷ್ಣ ಅವನ್ ಮಾವ ಮನೇಲಿರ್ತಾರೆ. ಸರಿ ಬುದ್ಧಿ, ನೀವ್ ಹೇಳ್ದಂಗೆ ಗಂಗನಿಗೆ ಇವತ್ತೇ ಮದುವೆ ಮಾಡ್ಬಿಡ್ತೀವಿ. ಆದ್ರೆ ನಮ್ಮ ಹಳ್ಳಿ ಜನಗಳ ಹತ್ರ ಕಿತ್ಕೊಂಡಿರೋ ದೋಣಿ, ಬಲೆ, ಮನೆ ಪತ್ರ ಇವುಗಳನ್ನೆಲ್ಲ ಅದಕ್ಕಾಗಿ ನೀವು ಯಾರು ಮತ್ತೆ ನನ್ನ ಮನೆ ಹತ್ರ ಬರ್ಬೇಕಾದಿಲ್ಲ. ಗಂಗನ ಮದುವೆ ನಡೆದೋಯ್ತು ಅಂತ ಗೊತ್ತಾದ್ರೆ ಸಾಕು, ನಿಮ್ ದೋಣಿ, ಬಲೆ, ಪತ್ರಗಳೆಲ್ಲ ತಾವಾಗೆ ನಿಮ್ ಮನೆ ಸೇರುತ್ತೆ. ತುಂಬಾ ಸಂತೋಷ ಸ್ವಾಮಿ. ಗಂಗಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅವಳೇನು ಬುದ್ಧಿ ಯೋಚನೆ ಮಾಡೋದು? ಉಸಿರೆತ್ತಿದ್ರೆ ಊತ್ ಬಿಡ್ತೀವಿ. ಇವತ್ತೇ ಗಂಗನ ಮದುವೆ ಆಯ್ತು ಅಂತ ತಿಳ್ಕೊಳ್ಳಿ. ನಾವೇನ್ ಬರ್ತೀವಿ. ನಡಿ. ಗಂಗಾ, ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು, ಸನ್ನಿ ನನ್ನ ಮಗ ಅನ್ನೋದನ್ನು ಮರೆತು ಶೂಟ್ ಮಾಡ್ಬಿಡ್ತೀನಿ. ಮೋಹನ್ ದಾಸ್ ಸರ್, ಈ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವ್ರನ್ನ ರಿಲೀಸ್ ಮಾಡಿಸು. ಓಕೆ ಸರ್. ಕೃಷ್ಣ, ಏನೋ ಅರಿದಿರೋ ವಯಸ್ಸು. ಗಂಗಾ ತಪ್ಪು ಮಾಡ್ಬಿಟ್ಲು. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನೀ ಹಠ ಮಾಡ್ಬೇಡ. ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವಳು ಮದುವೆ ಮಾಡ್ಕೊಳಪ್ಪ. ಮಾ, ಇದೇನ್ ಬೊಂಬೆ ಆಟನಾ? ಇಷ್ಟ ಬಂದಾಗ ಮದುವೆ ಮಾಡ್ಕೊಂಡು ಕಷ್ಟ ಬಂದಾಗ ಬಿಟ್ಬಿಡೋದಕ್ಕೆ. ಇವತ್ತು ನೀವು ಬಲವಂತಾಗ ಅವಳು ಮದುವೆ ಮಾಡೋದನ್ನ ಇಟ್ಕೊಳ್ಳಿ. ನಾಳೆ ಅವಳಾಗ್ಲಿ ನಾನಾಗ್ಲಿ ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ. ನೋಡಿ, ಗಂಗಾಗ ಇಷ್ಟ ಇಲ್ದಿರೋ ಮದುವೆ ನನಗೂ ಇಷ್ಟ ಇಲ್ಲ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಗಂಗನ ಮದುವೆ ನಿಲ್ಸಕ್ಕಾಯ್ತದ? ನೀನ್ ಇಲ್ಲ ಅಂದ್ರೆ ನಮ್ಮಲ್ಲಿ ಗಂಡುಗಳೇ ಇಲ್ವಾ? ಎಂಕ ಗಂಗನ್ ಮದುವೆ ಆಗ್ತೇನ್ಲ? ನೀವು ಕೇಳೋದು ಹೆಚ್ಚ ಮುಖ್ಯಸ್ಥರೆ. ಯಂಕ ತಾಳಿ ಕಟ್ಟ ಅಂದ್ರೆ ಕಟ್ಬಿಟ್ಟು ಹೋಯ್ತಾ ಇರ್ತೀನಿ. ನನಗೆ ನಮ್ಮ ಹಳ್ಳಿ ಮಾನ ಮರ್ಯಾದೆ ಕಾಪಾಡೋದು ಮುಖ್ಯ. ಇಲ್ಲ,
ನಾನ್ ವೆಂಕಣ್ಣನ್ ಮದ್ವೆ ಆಗಲ್ಲ. ಏನಂದ್ರೆ ಗಂಗ ಆಗೋದಿಲ್ಲ ಅನ್ನೋ ಮಾತೇ ಆಡೋಂಗಿಲ್ಲ. ಒಂದು ನಿಮ್ ಮಾವನ್ ಮದ್ವೆ ಆಗ್ಬೇಕು, ಇಲ್ಲ ನಮ್ ವೆಂಕನ್ ಮದ್ವೆ ಆಗ್ಬೇಕು. ಆಗೋಲ್ಲ ಅಂದ್ರೆ ನಡೆಯಲ್ಲ ಬೇರೆ. ಕೃಷ್ಣ, ಹೇಗಾದ್ರೂ ಈ ಮದ್ವೆ ನಿಲ್ಸು, ಇಲ್ಲ ನನ್ನ ಸಾಯಕ್ಕಾದ್ರೂ ಬಿಡಕ್ ಹೇಳು. ಇಷ್ಟ ಅಲ್ದ್ರ ಮದುವೆಗೆ ಯಾಕೆ ಬಲವಂತ ಮಾಡಿಸ್ತೀರಾ? ನಿಮ್ಗೆ ಬೇಕಾದ್ರೆ ಗಂಗಾನ ನಾನೇ ಡಿಸೋಜ ಮನೆ ಕರ್ಕೊಂಡೋಗಿ ಸನ್ನಿನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ತಿಳಿಸ್ತೀನಿ. ಕೇಳಿಸೋದು ಎಲ್ಲ ಮುಗಿದೋಗಿದೆ. ಡಿಸೋಜಾಗೆ ಗಂಗಾ ಮದುವೆ ಇವತ್ತು ರಾತ್ರಿ ಒಳಗೆ ಮುಗಿಬೇಕು. ಆ ಸುದ್ದಿ ಅವ್ರಿಗೆ ಗೊತ್ತಾಗಬೇಕಷ್ಟೇ. ಚಿಕ್ಕಣ್ಣವ್ರೆ, ಕೃಷ್ಣ, ನಿನ್ ಪಂಚಾಯತಿ ಮಾಡೋಕೆಲ್ಲ ನಾವ್ ಇಲ್ಲಿ ಸೇರಿರೋದು. ಗಂಗಾ, ನಿನ್ನ ಮದುವೆ ನಮ್ಮ ವೆಂಕನ್ ಜೊತೆಗೇನೆ. ಇದು ಪಂಚಾಯತಿ ತೀರ್ಮಾನ. ನೋಡಿ, ಈ ತೀರ್ಮಾನಕ್ಕೆ ನಾನು ಒಪ್ಪಲ್ಲ. ನಿಮ್ ಒಪ್ಪಿಗೆ ನಾವ್ ಯಾರು ಕಾಯ್ತಾ ಇಲ್ಲ ಗೊತ್ತಾ? ನಮ್ ತೀರ್ಮಾನನೇ ತೀರ್ಮಾನ. ಏ ವೆಂಕ, ಗಂಗಿನ್ ಕರ್ಕೊಂಡು ನಡೆಯೋ. ಈ ಮದುವೆ ನಡೀಕ್ ನಾನು ಬಿಡಲ್ಲ. ಹೋಗಾಚೆ. ಏನ್ ಮುಖ ನೋಡ್ತಿದ್ದೀರಾ? ಹೇಳ್ಕೊಂಡು ನಡೆದ ಇವನು. ಅಯ್ಯೋ, ಕೃಷ್ಣ, ಕೃಷ್ಣ, ಬೇಡಿ, ಕೃಷ್ಣ. ಗಿರ್ಜಾ, ಬಾಮಲ್ಲಿ ಗಂಗನ್ ಕರ್ಕೊಂಡೋಗಿ ಅಲಂಕಾರ ಮಾಡು. ಇವತ್ತು ರಾತ್ರಿನೇ ಮದುವೆ. ಗಂಗಾ, ಕರ್ಕೊಂಡೋಗು. ನಡಿ ನಡಿ. ನಿಲ್ಸೋ ಗೋವಿಂದ. ಯಂಕನ್ಗೂ ಗಂಗನ ಮದುವೆ ಆಗೋ ತನಕ ಈ ಕೃಷ್ಣನ ನಮ್ಮ ದೋಣಿ ಮನೇಲಿ ಕಟ್ಟಾಕು. ಎತ್ಕೋಗು. ನಡಿಯ. ಈಗ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಗಂಗಾ ಮದುವೆ ಬೇರೆಯವನ ಜೊತೆ ಆಗ್ಲೇಬಾರ್ದು. ಗಂಗಾ ಈ ಮದ್ವೆಗೆ ಹೇಗೆ ಒಪ್ಕೊಂಡ್ಲು? ಸರ್, ಇದೆಲ್ಲ ನಿಮ್ ತಂದೆಯವರು ಬಲವಂತಿಂದ ಒಪ್ಸಿರೋದು ಸರ್. ಒಂದ್ ಕಡೆ ಊರಿನ ಜನ, ಇನ್ನೊಂದ್ ಕಡೆ ನೀವು. ಗಂಗಾ ಏನು ಹೇಳ್ದೆ ಹೊರಟೋಗ್ಬಿಟ್ಲು ಸರ್. ಇವತ್ತು ರಾತ್ರಿ ಮದುವೆ ನಾನು ಹೋಗುತ್ತೆ ಸಾರ್. ಏನು? ನೀವ್ ನಿಮ್ ತಂದೆಗೆ ಹೆದರಿ ದಯವಿಟ್ಟು ಗಂಗನ್ ಕೈ ಬಿಡ್ಬೇಡಿ ಸರ್. ನನಗೆ ನೀವಿಬ್ರು ಒಂದಾಗ್ಬೇಕು ಸರ್. ಸರ್, ನಿಮ್ ತಂದೆ ಕೋಪ ಎಲ್ಲ 2 ದಿನ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ನೀವೀಗ ಹೋದ್ರೆ ನಡೀತಾ ಇರೋ ಮದುವೆನ ನಿಲ್ಲಿಸ್ಬೋದು ಸರ್. ಗುರು, ನಿನ್ ತಲೆ ಅಂದ್ರೆ ತಲೆ. ಸಾಯ್ಸಕ್ ನೋಡ್ದೆ ಸಾಯ್ಲಿಲ್ಲ, ಈಗ ಸೇರ್ಸಕ್ ನೋಡ್ತಿದ್ಯಾ. ಇದೆ ಹಂಗೆ. ಒಟ್ನಲ್ಲಿ ಆ ಮುದುಕನ ಆಸ್ತಿ ನನಗ್ ಬರಬೇಕು ಅಷ್ಟೇ. ಏನ್ರಿ, ಏನಾಯ್ತು? ಅದು ಸನ್ನಿ ಹೇಗಿದನ್ರಿ? ಅವರು ಗಂಗನ್ ನೋಡಕ್ ಹೋದ್ರು ಸರ್. ವಾಟ್? ನಾನು ಎಷ್ಟೆಷ್ಟೋ ಹೇಳಿದೆ ಸರ್. ನಿಮ್ ತಂದೆ ಅಮೆರಿಕಲ್ ನೋಡಿರೋ ಹುಡುಗಿನ ಮದುವೆ ಆಗಿ ಸುಖವಾಗಿರಿ ಅಂತ ಹೇಳಿದ್ರೆ ಏನ್ ಹೇಳಿದ್ರು ನಮ್ ತಂದೆನೂ ಬೇಡ, ಆಸ್ತಿನೂ ಬೇಡ, ಅಂತಸ್ತು ಬೇಡ ಅಂತ ಹೇಳಿ ಆ ಬೆಸ್ಟ್ ಹುಡುಗಿ ಗಂಗಾನೇ ಮದುವೆ ಆಗ್ತೀನಿ ಅಂತ ಅಲ್ಲಿಗೆ ಹೊರಟೋದು ಸರ್. ಮೋಹನ್ ದಾಸ್ ಸರ್, ನನಗಿರೋದೊಬ್ಬನೇ ಮಗ. ಅವನೇ ಹೊರಟೋದ್ರೆ ಈ ಆಸ್ತಿ ಅಂತಸ್ತು ಇಟ್ಕೊಂಡು ನಾನೇನ್ ಮಾಡಿ? ಅವನ ಆಸೆ ಇದ್ದಂತೆ ಆಗ್ಲಿ. ನೀನು ಕೂಡ್ಲೆ ಹೋಗಿ ಆ ನಡೆಯೋ ಮದುವೆ ನಿಲ್ಸಿ ಸನ್ನಿಗೂ ಗಂಗಾಗೂ ಅಲ್ಲೇ ಅವ್ರ ಎದುರಿಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ಹೇಳ್ದೆ ಅಂತ ಹೇಳಿ. ಮುದುಕ ತಲೆ ಅಂದ್ರೆ ತಲೆ. ನಿನ್ ತಲೆ ಹಾರೋಗತ್ತೆ. ಈ ಸೋಜಾ, ಸನ್ನಿ ಬದುಕಿದ್ರೆ ತಾನೇ ಈ ಮದುವೆ ನಡೆಯೋದು. ನಾನು ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು ಗಂಗಾ.
ಅವಳಿಗೇನೆ ಬಂದು ನಿನಗೆ? ಇಷ್ಟೆಲ್ಲ ಆಗಿದ್ ಸಾಲದ ಕೃಷ್ಣ. ಈ ಜನ್ಮದಲ್ಲಿ ನಾನ್ ಸನ್ನಿನ್ ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ವಿಷಯ ತಗೋಬೇಕಾ? ನೀನ್ ಸನಿನ ಮದುವೆ ಆಗ್ತಾನೆ ಬಾ ನನ್ ಜೊತೆ. ಎಲ್ಲಿಗೆ ಕೃಷ್ಣ? ಇಲ್ಲಿ ಹಳ್ಳಿ ಜನ ಒಪ್ಪಲ್ಲ, ಅಲ್ಲಿ ಡಿಸೋಜ ಒಪ್ಪಲ್ಲ. ಸನ್ನಿನ ಮನಸ್ಸಲ್ಲಿಟ್ಕೊಂಡು ನಾನು ಹೇಗೆ ಮದ್ವೆ ಮಾಡ್ಕೊಳ್ಳಿ ಕೃಷ್ಣ? ಗಂಗಾ, ನಿನಗೆ ಸನ್ನಿ ಬೇಕು ತಾನೆ? ಹೌದು ಕೃಷ್ಣ, ದಯವಿಟ್ಟು ನನ್ ಸಾಯೋಗ್ ಬಿಟ್ಬೇಡ ಕೃಷ್ಣ. ಯಾಕೆ? ಇಲ್ಲಿ ನನ್ ಮದ್ವೆಗೆ ಇಡೀ ಊರೇ ಒಂದಾಗಿದೆ. ನೀನೊಬ್ನೇ ಏನ್ ಮಾಡಕ್ ಸಾಧ್ಯ? ದಯವಿಟ್ಟು ದಯವಿಟ್ಟು ನನ್ ಬಿಟ್ಬೇಡು ಕೃಷ್ಣ. ನಾನ್ ಸಾಯ್ಬೇಕು ಕೃಷ್ಣ, ನಾನ್ ಸಾಯ್ಬೇಕು. ಗಂಗಾ ನೋಡು, ಇವರೆಲ್ಲ ಇಡೀ ಪ್ರಪಂಚನ ಎದುರಾದ್ರು ನಿನ್ ಮದುವೆ ಸನ್ನಿ ಜೊತೆನೆ. ಕೃಷ್ಣ, ಹುಡುಗಿನ ಕರ್ಕೊಂಡ್ ಬನ್ನಿ. ಯಜಮಾನ್ರಿ, ಗಂಗಾ ಕೃಷ್ಣನ್ ಜೊತೆ ಓಡೋದ್ಲು. ಅವರಿಬ್ರು ಊರ್ ಬಿಡೋದೊಳಗೆ ಹಿಡಿದು ಹೇಳ್ಕೊಂಡ್ ಬನ್ನಿ. ಕೃಷ್ಣ ಏನಾದ್ರು ಗಲಾಟೆ ಮಾಡಿದ್ರೆ ಅವನ್ನೆಲ್ಲ ಮುಗಿಸಿ ಗಂಗನ್ ಹೇಳ್ಕೊಂಡ್ ಬನ್ನಿ. ಮೋಹನ್ ದಾಸ್, ನೀನಾ? ಗಂಗಾ, ಸನಿ, ಊರ್ ಜನ ಎಲ್ಲ ಬರ್ತಾ ಇದಾರೆ. ಕೃಷ್ಣ, ಮೋಹನ್ ದಾಸ್ ಕಡೆ ಅವರು ನಾನು ನಟಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿ ಬರೋಷ್ಟರಲ್ಲಿ ನೀವಿಬ್ರು ಮದುವೆ ನಡಿಬೇಕು. ಬನ್ನಿ ಬೇಗ.
ಕೃಷ್ಣ 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 ಸನಿ ತಾಳಿ ಕಟ್ಟು ಕೃಷ್ಣ ಬೇಗ ತಾಳಿ ಕಟ್ಟು ಸನಿ ತಾಳಿ ಕಟ್ಟು ಬೇಗ ಕಟ್ಟು ಸನಿ ಯಾವನಾದ್ರೂ ಹತ್ರ ಬಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಹುಷಾರ್ ಸನಿ ಬೇಗ ಕಟ್ಟು ತಾಳಿನ ಕಟ್ಟು ಐ ಐ ಕೃಷ್ಣ 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 ಇವರಿಬ್ಬರನ್ನು ಬೇರೆ ಬೇರೆ ಮಾಡಬೇಡಿ ಸರ್ ಅಮ್ಮ ಅಮ್ಮ ಬಡವ ಬಲ್ಲಿದ ಜಾತಿ ಭೇದಗಳ ಹೋರಾಟದಲ್ಲಿ ಪ್ರೀತಿಯನ್ನು ಕಾಪಾಡಲು ಸ್ನೇಹವನ್ನು ಉಳಿಸಿಕೊಳ್ಳಲು ತನ್ನ ಪ್ರಾಣವನ್ನೇ ಅರ್ಪಿಸಿ ಸ್ನೇಹದ ಕಡಲಿನ ಅಲೆಗಳಲ್ಲಿ ಅಮರ. For more updates, like, comment, subscribe to our channel.